ವೀರರ ಭಾರತ ಜನನಿಯ ತನು ಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ದಂಕಣ ಜಗಣರ ನೆಚ್ಚಿನ ಬೀಡೆ. ಭ್ರಷ್ಟಾಚಾರ ಒಂದು ಸವಾಲು ಅಂತೇಳಿ ನಮ್ಮ ಮಾನ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದರು ಸಾಹೇಬರು. ಆವಾಗ ಸಂತೋಷ್ ಹೆಗ್ಡೆ ಅವರು ಉದ್ಘಾಟನೆ ಮಾಡಿ ಸಮಾಜ ಪರಿವರ್ತನಾ ಸಮುದಾಯದ SR ಹಿರೇಮಠು ಇದೇ ನಮ್ಮ ರಾಮಸ್ವಾಮಿಗಳು ಬಂದಿದ್ದರು. ಈ ಥರ ಭ್ರಷ್ಟಾಚಾರ ಒಂದು ಸವಾಲು ಅಂತ ಅದೊಂದು ಸೆಮಿನಾರ್ ಮಾಡಿದ್ವಿ. ಆಮೇಲೆ ಈ ಭಯೋತ್ಪಾದನೆ ಒಂದು ಸವಾಲು ಅಂತೇಳಿ ಆಗ ಭಾಳಷ್ಟು ಜನ ಭಯೋತ್ಪಾದಕ ಚಟುವಟಿಕೆಗಳಿದ್ದಾಗ ಆಗ ಸಹ ಪೊಲೀಸ್ ಕಮಿಷನರ್ ಆಗಿದ್ದಂತಹ ಶಂಕರ್ ಬಿದ್ರಿ, ಆಮೇಲೆ ಇನ್ನು 4 ಜನ IPS ಆಫೀಸರ್ಗಳನ್ನೆಲ್ಲ ಕರೆಸಿ ಹಾಗೂ ನ್ಯಾಯಾಧೀಶರಾದ ಕೋಚನ್ನಬಸಪ್ಪನವರು ಅವರು ದೈವಾಧೀನರಾಗಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಅದೊಂದು ಸೆಮಿನಾರ್ ಮಾಡಿದ್ವಿ. ಭಯೋತ್ಪಾದನೆ ಯಾಕೆ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಅಂತ ಎಲ್ಲ ವಿಚಾರನ ಸರ್ಕಾರ ನಾವು ಯಾವುದೇ ಒಂದು ಸೆಮಿನಾರ್ ಮಾಡಿದ್ರು ಅದು ವರದಿಯನ್ನು ಸರ್ಕಾರಕ್ಕೆ ಕೊಟ್ಟು ಅಟ್ಲೀಸ್ಟ್ ಬೆಳಕು ಚೆಲ್ರಿ ಅಂತೇಳಿ ಕೊಟ್ಬಿಟ್ಟು ಬರ್ತೀವಿ. ಈಗ ಕಳೆದ ಬಾರಿಯಲ್ಲಿ ಈ ಮುಜರಾಯಿ ಭೂಮಿಗಳು, ಅರಣ್ಯ ಭೂಮಿಗಳು, ಕೆರೆಗಳು ಸರ್ವನಾಶ ಆಗ್ತಾ ಇದ್ದಾವೆ ರಾಜ್ಯದಲ್ಲಿ. ಈಗ ಈ ಕೆರೆಗಳಿಗೆ ನಮ್ಮ ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಈ ಸ್ಪೀಕರ್ ಕೃಷ್ಣ ಇದ್ರು ಸಾಹೇಬರು, ಅವರು ಪ್ರಾಮಾಣಿಕವಾಗಿ ಕರ್ನಾಟಕ ಕಂಡ ರಾಜಕಾರಣಿ, ಅವರೆಲ್ಲನೂ ಬಂದಿದ್ದಾರೆ. ಅವರೆಲ್ಲ ಬಂದು ಈ ಒಂದು ಲಾಸ್ಟ್ ಟೈಮ್ ಅವಾಗ ಮಾಡಿದಾಗ ಈ ರಾಮಸ್ವಾಮಿ ಅವರು ಈಗ 4 ಲಕ್ಷ ಎಕರೆ ನಮ್ಮ ಸರ್ಕಾರದಲ್ಲಿ ನಮ್ಮ ರಾಜ್ಯದಲ್ಲಿ ಒತ್ತುವರಿಯಾಗಿರ್ತಕ್ಕಂಥ ಜಮೀನು ಈಗ ಅವರು ಆಯೋಗದಲ್ಲಿ ವರದಿ ಕೊಟ್ಟಿದ್ದಾರೆ. ಆಮೇಲೆ 49 ದಿವಸ ಈ ಭೂ ಕಬಳಿಕೆ ವಿರೋಧಿ ಹೋರಾಟ ಸಮಿತಿ ಅಂತೇಳಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಧರಣಿ ಕೂತಿದ್ದೀವಿ. HS ದೊರೆಸ್ವಾಮಿ ಅವರು, ನಾವು ಹಿರೇಮಠು, ಭಾಳಷ್ಟು ಜನ ಟೌನ್ ಹಾಲ್ ಎದುರುಗಡೆ ಇದೆ ಮುನಿಯಪ್ಪನವರು, ನಮ್ಮ ಸುರೇಶು, ಸಂತೋಷ್ ಹೆಗ್ಡೆ ಸಾಹೇಬರು, AT ರಾಮಸ್ವಾಮಿ ಅವರ ನೇತೃತ್ವದಲ್ಲಿ 49 ದಿವಸ ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಅದರ ಪ್ರತಿಫಲವಾಗಿ ಈ ಕರ್ನಾಟಕ ರಾಜ್ಯ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಕ್ಕೆ ಒತ್ತಾಯಿಸಿದಾಗ ತಂದರು. ಆದರೆ ಆ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಇವತ್ತು ಭಾಳಷ್ಟು ಅಲ್ಲಿ ಈ ಕೇಸುಗಳು ಖುಲಾಸೆ ಆಗ್ತಾ ಇದ್ದಾವೆ. ಇವತ್ತು ನಮ್ಗೇನಿಲ್ಲ, ನಾವು ವೇದಿಕೆಯಲ್ಲಿ ಎಲ್ಲ ಹೋರಾಟಗಾರರನ್ನು ಕರೆಸಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನಿಸಿದ್ದೀವಿ ಅಂದರೆ ಈ ಮುಂದಿನ ಪೀಳಿಗೆಗೆ ಅರಣ್ಯಗಳು ಖಾಲಿ ಆಗುತ್ತೆ, ಕೆರೆಗಳು ಖಾಲಿ ಆಗುತ್ತೆ, ಸರ್ಕಾರಿ ಜಮೀನುಗಳು ಏನೂ ಇರೋದಿಲ್ಲ. ಈಗೆಲ್ಲ ಈ ನಕಲಿ ದಾಖಲೆಗಳನ್ನು, ಅಸಲಿ ದಾಖಲೆಗಳನ್ನ ಈ ಸರ್ಕಾರದ ಅಧಿಕಾರಿಗಳು ಮಾಡಿಕೊಳ್ಳೋ ರೀತಿಯ ದಾಖಲೆಗಳು ನೋಡಿದ್ರೆ ನಮಗೆ ದಿಗ್ಭ್ರಮೆ ಉಂಟಾಗುತ್ತೆ. ಯಾವ ರೀತಿ ಸರ್ಕಾರಿ ನಕಲಿ ದಾಖಲೆಗಳಿದ್ದಾವೆ ಅಂದರೆ ಈ ಹೈಕೋರ್ಟ್ಗಳಲ್ಲಿ ಆ ದಾಖಲೆ ಇದೆಯಲ್ರಿ, ಆ ದಾಖಲೆ ಇರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಸೈಟೇಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೊಡೆದಾಕಿರ್ತಕ್ಕಂಥ ನಿದರ್ಶನಗಳು ಬರ್ತಾ ಇದ್ದಾವೆ. ಇದೇ ರೀತಿ ಆದರೆ ನೆಕ್ಸ್ಟ್ ಹಿಂದಿನ ಸಮಾಜ ನಮಗಾಗಿ ಉಳಿಸಿತ್ತಲ್ಲ, ಆ ಸಮಾಜದವರು ಇದೇ ರೀತಿ ಎಲ್ಲನೂ ಬೆಟ್ಟಗಳು, ಕಾಡುಗಳು ಎಲ್ಲನೂ ಕಡ್ದಾಕಿದ್ದೀರಿ, ನಾವೇನು ಇವತ್ತು ಈ ಥರ ಜೀವನ ಮಾಡ್ತಾ ಇದ್ವಿ. ಅವರೆಲ್ಲನೂ ನಿಸ್ಸಂಶಯವಾಗಿ, ನಿಸ್ಸಂದೇಹವಾಗಿ ತ್ಯಾಗ ಜೀವಿಗಳು ಅವರೆಲ್ಲ ನಮ್ಗೆ ಉಳಿಸೋಗಿದ್ದಕ್ಕೆ ಇವತ್ತು ಈ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆದ್ದರಿಂದ ನಾವೆಲ್ಲರೂ ಅಟ್ಲೀಸ್ಟ್ ಏನಾದರೂ ಒಂದು ಸಮಾಜಕ್ಕೆ ಋಣ ತೀರಿಸದೆ ಹೋದರೆ, ಏನು ಮಾಡದೆ ಹೋದರೆ ನಮ್ಮ ಸಮಾಜ ಕ್ಷಮಿಸಲ್ಲ, ನಮ್ಮ ಮುಂದಿನ ಪೀಳಿಗೆನೂ ಕ್ಷಮಿಸೋದಿಲ್ಲ ನಮ್ಮನ್ನು. ಆದ್ದರಿಂದ ಇವತ್ತು ನಾವು ನಮ್ಮ ಊರದು ಕಾಯಿ ಸೊಣ್ಣೆಹಳ್ಳಿ ಅಂತ ಒಂದು ಸರ್ಕಾರಿ ಹುಣಸೆ ತೋಪು, ಒಬ್ಬನೂ SLC ಪಾಸ್ ಆಗಿಲ್ಲ, ಎಲ್ಲ ಪಂಚಾಯತಿ ಮೆಂಬರ್ಗಳಾಗಿದ್ದಾರೆ ಸರ್. ಅವರು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂದರೆ ಈ ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ನಾಚಿಕೆ ಪಡ್ಬೇಕು, ಹಂಗೆ ಮಾಡ್ಕೊಂಡಿದ್ದಾರೆ. ನಾವು ಅದನ್ನು ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಹಾಕಿ 1.25 ವರ್ಷ ಆಯಿತು. 6 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಇದೆ ನಮ್ಮ ಕಾನೂನಲ್ಲಿ. ಈ ಭೂ ಕಬಳಿಕೆ ನಿಷೇಧ ಕಾನೂನಲ್ಲಿ 6 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಇದೆ. ಆದರೂ ಅವರು ಎಳ್ಕೊಂಡು ಹೋಗ್ತಲೇ ಇದ್ದಾರೆ. ಈಗ ಸಾಮಾಜಿಕವಾಗಿ ಹೋರಾಟಗಾರರಿಗೆ ಎಷ್ಟು ಕಷ್ಟ ಇರುತ್ತೆ, ಅವರು ಜೀವನ ನಿರ್ವಹಣೆ ಮಾಡಬೇಕು, ನಾಗರಿಕ ಸಮಾಜದಲ್ಲಿ ಗೌರವಯುತ ಬದುಕಬೇಕು, ಈ ಥರ ಹೋರಾಟ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ಈ ಪ್ರಾಮಾಣಿಕತೆ ಹೋರಾಟ ಇದೆಯಲ್ಲ, ಭಾಳ ಅದು ಹೋರಾಟದಲ್ಲಿ ಮಾಡಿರೋರಿಗೆ, ಅನುಭವಿಸಿರೋರಿಗೆ ಮಾತ್ರ ಅದರದ್ದು ಕಷ್ಟ ನಷ್ಟ ಗೊತ್ತಿರುತ್ತೆ. ಈ ಸನ್ನಿವೇಶದಲ್ಲಿ ಈ ಥರ ಅಲ್ಲಿ ಬಂದಿರೋರು ನಾವು ಹೇಳಿದ್ವಿ, ನಾವು ರಾಮಸ್ವಾಮಿ ಅವರು ಅಹರ್ನಿಶವಾಗಿ ಅರ್ಧ ರಾತ್ರಿ ಹಗಲು ಎಲ್ಲ ದುಡಿದು ಅವರೆಲ್ಲ ನಾವೆಲ್ಲ ಹೋರಾಟ ಮಾಡಿ ಕಾನೂನು ತಂದ್ವಿ, ಕೋರ್ಟ್ ತಂದ್ವಿ ಅಂದರೆ ಆ ಜಡ್ಜಿಗಳು ಕೇಳೋ ಸ್ಟೇಜಲ್ಲೇ ಇಲ್ಲ. ಎಲ್ಲ ನಿವೃತ್ತರಾಗಿರೋ ಜಡ್ಜಿಗಳು, ನಿವೃತ್ತರಾಗಿರೋ ಅಧಿಕಾರಿಗಳು ಬಂದು ಆ ಭೂ ಕಬಳಿಕೆ ನ್ಯಾಯಾಲಯದಲ್ಲಿ ಕೂತಿದ್ದಾರೆ. ಅವರಿಗೆ ಈ ಸಮಾಜದ ಹೋರಾಟಗಾರರು ಎಷ್ಟು ಕಷ್ಟಪಟ್ಟು ಅವ್ರು ಹೋರಾಟ ಮಾಡ್ಕೊಂಡು ಈ ಭೂಮಿಗಳು ಉಳಿಸ್ತಾ ಇದ್ದಾರೆ ಅನ್ನೋ ಒಂದು ಸ್ವಲ್ಪ 1% ಅವ್ರ ಮೈಂಡಲ್ಲಿಲ್ಲ. ಸುಮ್ಮನೆ ಏನೋ ಕಾನೂನು ಹಿಂಗಿದೆ, ನಾವಿಂಗೆ ಬರಿತೀವಿ, ಇದೆ ಟೈಮ್ ಪಾಸನೇ. ಈಗ ಸರ್ಕಾರದಿಂದ 2-3 ಲಕ್ಷ ಒಬ್ಬೊಬ್ಬ ನಿವೃತ್ತ ನ್ಯಾಯಾಧೀಶರಿಗೆ ಅಲ್ಲಿ ಸಂಬಳ, ಸಾರಿಗೆ ಸೌಲಭ್ಯ ಎಲ್ಲರಿಗೂ ಇನೋವಾ ಕಾರಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಟೈಮ್ ನೋಡ್ಕೊಳ್ಳೋದು ಏನೋ ಒಂದು ಆರ್ಡರ್ ಬರ್ತಿದ್ದೀವಿ ಅನ್ನೋದೇ ಮುಖ್ಯ ಆಗೋಗ್ಬಿಟ್ಟಿದೆ. ಆದರೆ ನಮ್ಮ ನಾಗರಿಕ ಸಮಾಜ ಬಲಿಷ್ಠವಾಗಿಲ್ಲ. ಇಲ್ಲಿ ಜಾತಿಗಳು, ಧರ್ಮಗಳು, ದೇವರುಗಳು, ಭಾಷೆಗಳು ಎಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಎಂಥ ಎಜುಕೇಟೆಡ್ಸ್ ಆಗಲಿ ಜಾತಿಗಳಲ್ಲಿ ಡಿವೈಡ್ ಮಾಡಿ, ಬ್ರಿಟಿಷರ ಕಾಲದಿಂದನೂ ಈ ಜಾತಿ ವ್ಯವಸ್ಥೆ, ಜಾತೀಯತೆ, ಭ್ರಷ್ಟಾಚಾರ ಹೋಗ್ತಿದ್ದು ಈ ದೇಶ ಅಂತೂ ಉದ್ಧಾರ ಆಗಲ್ಲ. ಆದ್ದರಿಂದ
ಇವೆಲ್ಲನೂ ನಮ್ಮನ್ನ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನ ಸಂಕುಚಿತ ಮಾಡಿಬಿಟ್ಟಿದೆ. ಈಗ ಎಷ್ಟು ಜನ ಹೋರಾಟಗಾರರು ನೋಡ್ತೀವಿ ಅಂದರೆ ಅವ್ರು ಬಸ್ ಚಾರ್ಜಿಗೆ ಕಷ್ಟಪಟ್ಟು ಬಂದು ಕೇಸ್ ಹಾಕಿದ್ದಾರೆ. ಹಳ್ಳಿಗಳಲ್ಲಿ ಸರ್ ಜಮೀನು ಉಳಿಸೋಕ್ಕೆ ಬಸ್ ಚಾರ್ಜಿಗೆಲ್ಲ ಸರ್ ಅಂಥವರೆಲ್ಲ ಬಂದು ಕೇಸ್ ಹಾಕಿದ್ದಾರೆ. ಅಲ್ಲಿ ಆದರೂ ಫೈಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಇವರು ಅದನ್ನು ಇವರಿಗೆ ನಾವೆಲ್ಲ ಈ ನಮ್ಮ ಹೋರಾಟ ಸಮಿತಿ ಅವ್ರಿಗೆ ಹೋಗಿ ಒಂದು ಸ್ವಲ್ಪ ಆವಾಗ ಎಚ್ಚರಿಕೆ ನೀಡಬೇಕು ಅಂತ ನಾನು ವಿನಂತಿಸ್ತೀನಿ ರಾಮಸ್ವಾಮಿ ಅವ್ರ ನೇತೃತ್ವದಲ್ಲಿ. ಯಾಕಂದರೆ ತ್ಯಾಗ ಮಾಡಿದಿರಿ ನೀವೆಲ್ಲ, ನಾವೆಲ್ಲ ಆವತ್ತಿನ ದಿವಸ 49 ದಿವಸ ಫುಲ್ ಡೇ ನೈಟ್ ಆ್ಯಂಡ್ ಡೇ 10 ಗಂಟೆ 11 ಗಂಟೆ ರಾತ್ರಿ ಆಗಲ್ಲ ಅಲ್ಲೇ ಕೂತಿದ್ದೀವಿ. ಅದರಿಂದ ಈ ನ್ಯಾಯಾಲಯ ಬಂತು ಅಂತ ಹೇಳಿದ್ರೆ ಅವ್ರಿಗೆ ತಲೆಗೆ ಹೋಗ್ತಾ ಇಲ್ಲ ನಾವು ಇಷ್ಟು ಹೋರಾಟ ಮಾಡಿದ್ದೀವಿ ಅಂದರೆ. ಈಗ ಅವತ್ತು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಹಿರಿಯರೆಲ್ಲನೂ ಬ್ರಿಟಿಷರ ಗುಂಡಿಗೆ ಎದೆ ಒಡ್ಡಿ ಅವರು ಸ್ವತಂತ್ರ ತಂದು ಕೊಟ್ಟಿರೋ ಸ್ವತಂತ್ರ ನಮ್ಮ ಕೈಗೆ ಸಿಕ್ಕಿಲ್ಲ. ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಪೊಲೀಸ್ ವ್ಯವಸ್ಥೆ ಅಂತೂ ಕೆಟ್ಟೋಗಿದೆ. ರೆವಿನ್ಯೂ ಇಲಾಖೆ ಅಂತೂ ಗಬ್ಬುನಾಥ ಹೊಡಿತಾ ಇದೆ. ಯಾವ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ FIR ಹಾಕಕ್ಕೆ ದುಡ್ಡು, ಬಿ ರಿಪೋರ್ಟ್ ಹಾಕಕ್ಕೆ ದುಡ್ಡು, ಅವ್ನು ನಿರಪರಾಧಿ ಅಪರಾಧಿ ನಿರಪರಾಧಿ. ಈ ಸನ್ನಿವೇಶದಲ್ಲಿ ಸಮಾಜ ಬದುಕ್ತಾ ಇದ್ದೀವಿ. ಇನ್ನು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಆ ರೆವಿನ್ಯೂ ಇನ್ಸ್ಪೆಕ್ಟ್ರು ವಿಲೇಜ್ ಅಕೌಂಟೆಂಟ್ ಒಂದು ಬರ್ದ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳೂ ಏನು ಮಾಡೋಕ್ಕಾಗಲ್ಲ. ಆ ಥರ ನಮ್ಮ ರೆವಿನ್ಯೂ ಆಕ್ಟ್ಗಳೆಲ್ಲ ಇದ್ದಾವೆ. ಈ ಸನ್ನಿವೇಶದಲ್ಲಿ ನಮ್ಮ ಸಮಾಜ, ನಮ್ಮ ಈ ವ್ಯವಸ್ಥೆಯಲ್ಲಿ ನಾಗರಿಕರು ಹೋರಾಟ ಮಾಡಲೇಬೇಕಾಗಿದೆ ಅಂತ ಹೇಳಿದ್ರೆ ಮತ್ತೆ ಈ ಸರ್ಕಾರದಲ್ಲಿ ಸಂಬಳ ತಗೊಂಡು ಕಾರ್ ತಗೊಂಡು ಇವ್ರು ಏನು ಮಾಡ್ತಾರೆ? ಜೀವನ ನಿರ್ವಹಣೆ ಮಾಡಿಕೊಂಡು ಈ ವ್ಯವಸ್ಥೆಯಲ್ಲಿ ಬದುಕೊಂಡು ಇನ್ನೂ ನಾವು ನಮ್ಮ ಸರ್ಕಾರಿ ಜಮೀನು ಉಳಿಸ್ರಿ ಅಂತ ನಾವು ಹೋಗ್ತಾ ಇದ್ದೀವಿ ಅಂದರೆ ಒಬ್ಬ PDO ನಮ್ಮ ಪಂಚಾಯತಿಯಲ್ಲಿ ಸರ್ ಅವನು ಬರೆದು ಹೋಗಿರೋ ದಾಖಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಿಂತ ಚೆನ್ನಾಗಿ ಹುಡುಕ್ಬಿಟ್ಟಿದೆ ಅನ್ಸುತ್ತೆ. ಅದು ಒಂದು 100 ಕೋಟಿ ಮಾಡುತ್ತೆ. ಅದೇನೋ ಹುಣಸೆ ತೋಪನ ಹರಾಜಾಗ್ತಾ ಇದ್ರು. ಅದರಲ್ಲಿ ನಮ್ಮ ಊರಲ್ಲಿ ಕೆಲವರೆಲ್ಲ ಭಾಗವಹಿಸಿದ್ದಾರೆ. ಇವರೆಲ್ಲನೂ ಆ ಹುಣಸೆ ತೋಪನ ನೀವೆಲ್ಲ ಭಾಗವಹಿಸಿದ್ರಲ್ಲ, ಆ ಹುಣಸೆ ತೋಪನ ಹರಾಜಾಗಿರೋ ಸರ್ ರೀಸೆಂಟಾಗಿ ಕೆಲವೇ ಸುಮಾರು 2090ನೇ ಇಸ್ವಿಯಿಂದ ಹರಾಜಾಗ್ತಿರೋ ದಾಖಲೆಗಳು RTN ಅಂತ ತಗೊಂಡಿದ್ದೀವಿ. ಆದರೆ ಇವತ್ತು ಆ ಒಂದು ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ. 910 ಎಲೆಕ್ಟ್ರಾನಿಕ್ ಖಾತಾ ಎಲ್ಲ ಮಾಡಿಬಿಟ್ಟಿದ್ದಾರೆ. ಈ ದಾಖಲೆಗಳು ನೋಡಿಬಿಟ್ಟು ಕೋರ್ಟ್ನಲ್ಲಿ ಇದೆಯಲ್ಲ ಅವ್ರ ಹೆಸರಿಗೆ ಇದೆಯಲ್ಲ ದಾಖಲೆಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಾವು ನಾಗರಿಕ ಸಮಾಜ ನಾವು ಯಾರು ನೀವು ಹೋರಾಟ ಮಾಡುತ್ತೆ ಹೇಳ್ತಾ ಇದ್ದೀವಿ ಅಂದರೆ ಕೇಳೋಕ್ಕೆ ಅವ್ರು ತಯಾರಿಲ್ಲ. ಈ ಥರ ದಾಖಲೆಗಳು ಸೃಷ್ಟಿ ಮಾಡಿ ಇವರು ಇರೋ ಬರೋ ಜಮೀನುಗಳೆಲ್ಲನೂ ನುಂಗು ನೀರು ಕುಡಿತಾ ಇದ್ದಾರೆ. ಈಗ ತಾವು ತಮ್ಮ ರಿಪೋರ್ಟಲ್ಲಿ 4 ಲಕ್ಷ ಎಕರೆ ಸರ್ ಒತ್ತುವರಿ ಆಗಿರೋದು. ಆ ರಿಪೋರ್ಟಲ್ಲಿ ಇರೋದನ್ನು ಸಹ ಇವರು ಬಿಡ್ತಾ ಇಲ್ಲ, ನ್ಯಾಯಾಲಯದಲ್ಲಿ ಹಾಕಿದ್ರು. ಈ ಸನ್ನಿವೇಶ ಆದರೆ ನಾವು ನಮ್ಮ ಸಮಾಜ ನೆಕ್ಸ್ಟ್ ಜನ್ರೇಷನ್ಗೆ ಏನು ಆನ್ಸರ್ ಹೇಳೋದು? ನಮ್ಮನ್ನ ನೆಕ್ಸ್ಟ್ ಜನ್ರೇಷನ್ ನೀವೇನು ಮಾಡಿಲ್ಲ ಬಿಡ್ರಿ ಅಂತ ಒಬ್ಬರ ಅಂದಾಗ ನಾವು ತಲೆ ಬಗ್ಸ್ಬೇಕಾಗಿದೆ. ಈಗ ಸಂತೋಷ್ ಹೆಗ್ಡೆ ಸಾಹೇಬ್ರು ಎಲ್ಲೇ ಭಾಷಣಕ್ಕೆ ಹೋಗ್ಲಿ ಮೊದಲು ನಮ್ಮ ಸಮಾಜ ಹೆಂಗಿತ್ತು, ಯಾರೋ ಒಬ್ಬ ಅಪರಾಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಏನೋ ಒಂದು ಕಳ್ತನ ಮಾಡಿದ್ರೆ ಅವ್ನು ಜೈಲಿಗೆ ಕಳಿಸ್ದ ಅಂದರೆ ಆ ಸಮಾಜ ಬಹಿಷ್ಕಾರ ಆಗ್ತಾ ಇತ್ತು. ಇವತ್ತು ಈ ಯಡಿಯೂರಪ್ಪನ ಜೈಲಿಗೆ ಹೋದ, ಇವರೆಲ್ಲ ಜೈಲಿಗೆ ಹೋಗುವಂಥವ್ರು ವಿಧಾನಸೌಧದಲ್ಲಿದ್ದಾರೆ. ಈ ಸಿದ್ದರಾಮಯ್ಯನು ವಾಪಸ್ಸೇ ಕೊಟ್ಬಿಟ್ಟ ಸೈಟ್ಗಳನ್ನ, ಕಳ್ತನ ಮಾಡಿದ್ದೀನಿ ಅಂತ. ಈಗ ಪಿಕ್ ಪ್ಯಾಕೆಟ್ ಮಾಡಿಬಿಟ್ಟು ದುಡ್ಡು ಕೊಟ್ಬಿಟ್ರೆ ಅವ್ನು ಕಳ್ಳನಲ್ಲ ಜನ, ನಮ್ಮ ಸಮಾಜ ಅಧಿಕಾರ ಇದೆ. ಈ ಥರ ಇವರೆಲ್ಲನೂ ಜೈಲಿಗೆ ಹೋಗುವಂಥವ್ರು ಈ ದೇಶ ಆಳ್ತಾ ಇದ್ದಾರೆ. ಆದರೆ ನಾವು ಅವ್ರನ್ನ ರಿಸೀವ್ ಮಾಡಿ ಜೈಲ್ ಹತ್ರ ಹೋಗ್ತಾ ಇದ್ದೀವಿ. ಮುಂದಿನ ಜನ್ರೇಷನ್ ಎಲ್ಲ ದುಡ್ಡು ಮಾಡಬೇಕು. ದುಡ್ಡು ಎಷ್ಟು ದುಡ್ಡು ಮಾಡ್ತೀರಿ, ಏನು ಮಾಡ್ತೀರಿ? ದುಡ್ಡು ಮಾಡಿ 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 ಆ ದುಡ್ಡು ಎಷ್ಟು ತಿನ್ನಕ್ಕಾಗತ್ತೆ? ಇದು ನಮ್ಮ ಸಮಾಜದಲ್ಲಿ ಕನಿಷ್ಠ ಪಕ್ಷ ನಾವೆಲ್ಲ ಏನಾದರೂ ನಮ್ಮ ಕೈಲಾಗಿರುವಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿದೆ. ನಮಗಂತೂ ಸಾರ್ಥಕತೆ ಇದೆ. ನಾವು ಬದುಕಿದ್ದಕ್ಕೆ, ಈ ಭೂಮಿಯ ಮೇಲೆ ಹುಟ್ಟಿದ್ದಕ್ಕೆ ಋಣ ತೀರಿಸಿದ್ದೀವಿ. ಸಮಾಜದ ಋಣ ಅನ್ನೋದು ಸಂತೃಪ್ತಿ ಇದೆ. ಕೇಸುಗಳು ಹಾಕಿದ್ದೀವಿ. ಲೋಕಾಯುಕ್ತದಲ್ಲೇ ಸುಮಾರು ಒಂದು 20 ಕೇಸ್ ಹಾಕಿದ್ದೀನಿ ನಾನು ಈ ಜಮೀನುಗಳ ವಿಷಯದಲ್ಲಿ, ಈ ಭ್ರಷ್ಟರ ವಿಷಯದಲ್ಲಿ ಫೈಟ್ ಮಾಡ್ತಾನೇ ಇದ್ದೀವಿ. ಆದರೆ ಸರಿ ಹೋಗಲಿ, ಅಟ್ಲೀಸ್ಟ್ ಅವ್ರಿಗೆ ಒಂದಷ್ಟು ಜನ ಎಚ್ಚೆತ್ಕೊಂಡ್ಬಿಟ್ರೆ. ಈಗ ಗಾಂಧೀಜಿ ಒಬ್ಬರೇನೆ ಅವತ್ತು ಮುಂದೆ ಬಂದಿದ್ದು. ಇವತ್ತು ಸಂತೋಷ್ ಹೆಗ್ಡೆ ಸಾಹೇಬ್ರು 86 ವರ್ಷದಲ್ಲಿ 86ನೇ ವಯಸ್ಸಲ್ಲೂ ಉತ್ಸಾಹ. ಈಗ ನಾವು ಮನೆಗೆ ಹೋಗಿ ಇನ್ವೈಟ್ ಮಾಡಕ್ಕೆ ಹೋದಾಗ ಅವತ್ತು ಇದು ಚಿತ್ರದುರ್ಗಕ್ಕೆ ಹೊರಡ್ತಾ ಇದ್ರು. ಈ ಏಜಲ್ಲಿ ನಾವು ಈ ಸಣ್ಣ ಏಜ್ಗೆ ಎಲ್ಲ ಕೆಟ್ಟ ಚಟಗಳಿಗೆ ಅಂಟ್ಕೊಂಡ್ಬಿಟ್ಟು ನಮ್ಗೇನೋ ಕೊನೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಏನೇನೋ ಮಾಡ್ಕೊತಾ ಇದ್ದಾರೆ ನಮ್ಮ ಈ ಯೂತ್ಸು. ಈ ಏಜಲ್ಲಿ ಸಾಹೇಬರು ಈ ಏಜಲ್ಲಿ ಈ ಸಮಾಜಕ್ಕೆ ನಾನು ಏನಾದರೂ ಇನ್ನೂ ಮಾಡೋಗ್ಬೇಕು ಅಂತ ನಾವು ಹೇಳಿದ್ದು ಸಾಹೇಬ್ರಿಗೆ 10:30 ಕರೆಕ್ಟ್ ಆಗಿರ್ತೀನಿ ಶಾರ್ಪಾಗಿ. ಈ ಥರ ಅವರು ಅನುಕರಣೆ ಆಗಬೇಕು ಸಮಾಜ. ಆದ್ದರಿಂದ ನಮ್ಮ ಅನೇಕ ಸಮಸ್ಯೆಗಳಿದೆ, ಪರಿಹಾರಗಳು ಹುಡುಕಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಈಗ ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ. ಅಲ್ಲಿ ಯಾವುದೋ ಒಂದು ಸೈಟೇಷನ್ ಕೊಟ್ಟು ಹೊಡೆದಾಗ್ತಾ ಇದ್ದಾರೆ. ಈಗ ಹೈಕೋರ್ಟಲ್ಲಿ ಒಂದು ಕೆರೆ ಸರ್, ಅದು ಮಾಕ್ಲಿ ಹತ್ರ ಒಂದು ಕೆರೆ ತಮ್ಮ ರಿಪೋರ್ಟಲ್ಲಿದೆ. ಈಗ ಹೈಕೋರ್ಟಲ್ಲಿ ಆ ಕೆರೆನ ನಮ್ಮ ವಕೀಲರು ಅದ್ರ ಬಗ್ಗೆ ಸಂಕ್ಷಿಪ್ತ ಹೇಳ್ತಾರೆ. ಆ ಕೆರೆನ ಯಾರೋ ಇವರು ಈಗ ಈ ರಾಜ್ಯದ ಮಂತ್ರಿ ಚಲುವರಾಯ ಸ್ವಾಮಿ
ಚಲುವರಾಯಸ್ವಾಮಿ ಕಬಳಿಸಿದ್ದಾರೆ 3 ಎಕರೆ ಚೆಲುವು. ಅದನ್ನ ಹೈಕೋರ್ಟಲ್ಲಿ ಅವ್ರು ಬರುವಾಗ ಆದೇಶ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಅವರು ಹೋರಾಟ ಮಾಡಿ ಈ ಸ್ಟೇಜ್ ಆ ಲೆವೆಲ್ಗೆ ಹೋದ್ರೂ ನ್ಯಾಯ ಸಿಕ್ಕಿಲ್ಲ ಅಂದಾಗ ಇನ್ನು ಜನಸಾಮಾನ್ಯರಿಗೆ ಎಷ್ಟು ನೋವಾಗುತ್ತೆ. ನಾವು ಒಂದು ಪೊಲೀಸ್ ಸ್ಟೇಷನಲ್ಲಿ ನ್ಯಾಯ ತಗೊಳಕ್ಕಾಗಲ್ಲ, ಒಂದು ನ್ಯಾಯಾಲಯ ಅಲ್ಲೋದ್ರೆ ನ್ಯಾಯಾಲಯ ಅಲ್ಲಿ ಕ್ಲೋಸ್ ಆಗುತ್ತೆ. ಈ ಥರ ಆದರೆ ಈ ಸಮಾಜ ಈಗ ಏನು ಯಾವುದೋ ರಾಜಕಾರಣಿ ಹೇಳ್ಬಿಟ್ಟು ಅಂದರೆ ಏನು ಬೇಕಾದ್ರೂ ಆಗೋಗ್ಬಿಡ್ತದೆ. ಒಬ್ಬ ನಾಗರಿಕ ಹೇಳಿದ್ರೆ, ಆದರೆ ಸಿವಿಲ್ ಸೊಸೈಟಿಯಲ್ಲಿ ನಾವೆಲ್ಲ ನಮ್ಮ ತೆರಿಗೆ ದುಡ್ಡನ್ನು ಅವ್ರು ಸಂಬಳ ಕೊಡ್ತಾ ಇರೋದು. ಆದರೆ ನಾವು ಯಾರೂ ನಮ್ಮ ತೆರಿಗೆ ದುಡ್ಡು ನಾವು ಅವರಿಗೆ ಸಂಬಳ ಕೊಡ್ತಾ ಇದೀವಿ ಅಂತ ಕ್ವಶನ್ ಮಾಡುವಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆಮೇಲೆ ಯಾವುದೇ ಒಂದು ಸಂಘಟನೆಗಳು ಯೂನಿಟ್ ಆಗ್ತಾ ಇಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ಈ ಭ್ರಷ್ಟರು ಬಲಾಢ್ಯರಾಗ್ತಾ ಇದ್ದಾರೆ. ಈಗ ಗೋವಿಂದ ಅಂತೇಳಿ ದೊಡ್ಡಬಳ್ಳಾಪುರದ ಹತ್ರ ಅವನು 6 ನೆಕ್ಲೆಸ್ ಓದಿದ್ದಾನೆ ಸರ್. ಸುಮಾರು ಒಂದು 20 ಅರ್ಜಿ ಹಿಡ್ಕೊಂಡ್ಬಂದಿದ್ದಾನೆ. ಎಲ್ಲ ಕಡೆ DC-ಗೆ AC-ಗೆ ದಿನ ಅರ್ಜಿ ಕೊಡ್ತಾನೆ ಇದ್ದಾನೆ. ಅಲ್ಲಿ ಕೆರೆಗಳನ್ನು ಕಬಳಿಸಿದ್ದಾರೆ, ಅಲ್ಲಿ ಸರ್ಕಾರಿ ಜಮೀನುಗಳು ಕಬಳಿಸಿದ್ದಾರೆ. ಅವನ ಅರ್ಜಿಗಳೆಲ್ಲ ಅವನು ಟೈಪ್ ಹೊಡಿಸ್ಕೊಂಡು ಚಾರ್ಜ್ಗೆ ಇರಲ್ಲ ಬರ್ತಾನೆ. ನಾವೆಲ್ಲ ಈ ಥರ ಆದರೆ ಆ ಒಂದು ಸಮಾಜದ ಕಿಚ್ಚಿದೆಯಲ್ಲ, ಏನೋ ಮಾಡಬೇಕು ಸಮಾಜಕ್ಕೆ ಅನ್ನೋದು, ಆ ಕಿಚ್ಚು ಬರಬೇಕು ಅಂತ ನಮ್ಮ ಸೊಸೈಟಿಗೆ ಅಷ್ಟೇ. ನಾವಿದು ಮಾಡೋದ್ರಿಂದ ಪೂರ್ತಿ ಬದಲಾವಣೆ ಆಗುತ್ತೆ ಅಂತಲ್ಲ, ಅಟ್ಲೀಸ್ಟ್ ನಾವು ಇಡೀ ಸೂರ್ಯ ಜಗತ್ತಿಗೆ ಬೆಳಕು ಕೊಡ್ತಾನೆ. ನಾವೊಂದು ಮೇಣಬತ್ತಿ ಆಗಾದರೂ ಈ ನಾಗರಿಕ ಸಮಾಜದಲ್ಲಿ ಅರಿವು ಮೂಡಿಸ್ಬೇಕಾಗಲ್ಲ. ಈಗ ನಾವು ಇಂಥ ಕಾರ್ಯಕ್ರಮಗಳು ಮಾಡ್ತಾನೇ ಇಲ್ಲ. ಯಾವುದೋ ಸ್ಥಿತಿಗತನವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ದಿವಸ ನಡೀತವೆ. ಒಂದು ವಿಚಾರ ಸಂಘರ್ಷಗಳಾಗ್ತಾ ಇಲ್ಲ. ಮೊದಲು ಒಂದು ಕಳೆದ 10 ವರ್ಷಗಳ ಹಿಂದ್ಗಡೆ ಎಲ್ಲ ನಮ್ಮ ಹಿರಿಯರು ಸಮಾಜಕ್ಕೋಸ್ಕರ ಮಾಡ್ತಾ ಇದ್ರು. ಈಗ ಎಲ್ಲನೂ ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತಾ ಇದೆ. ಆದ್ದರಿಂದ ಈ ಸಮಾಜದ ಪರವಾಗಿ ಸಮಾಜಕ್ಕೆ ನಾವು ಈ ಋಣ ತೀರ್ಸ್ಕೋಸ್ಕರ ಏನಾದರೂ ಒಂದೊಂದು ಇಂಥ ಚಟುವಟಿಕೆಗಳಾಗ್ತಾ ಇರಲಿ, ಆಗಬೇಕು ಅಂತೇಳಿ ನನ್ನ ಭಾವನೆ. ಹಾಗೆ ಇಷ್ಟೆಲ್ಲ ನಾನು ಮಾತಾಡಿದ್ದೀನಿ. ಆದ್ದರಿಂದ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎಸ್.ಎಂ. ಕೃಷ್ಣ ಅವರು ಒಂದು ಮಾತನ್ನ ನೆನಪು ಮಾಡ್ತೀನಿ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಜೊತೆಯಲ್ಲಿ ನಾನು ಭಾಳ ಒಡನಾಡಿ, ರಾಮಲಿಂಗ ರೆಡ್ಡಿ ಅವರ ಜೊತೆಯಲ್ಲಿ. ಅವ್ರು ಓದಿರ್ತಕ್ಕಂಥ ಕಾಲೇಜಲ್ಲೇ ನಾವು ಒಂದೇ ಬೆಂಚಲ್ಲಿ, ಅವರು ಫೈನಲ್ ಇಯರು, ನಾನು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಓದ್ತಾ ಇದ್ದೆ. ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಭ್ರಷ್ಟಾಚಾರಗಳು ನಡೀತಾ ಇದ್ವು. ಸಾಕಷ್ಟು ಜನ ಇಲ್ಲಿ ಪತ್ರಕರ್ತರಿದ್ರು, ಕಾರ್ಯನಿರಂತರ ಪತ್ರಕರ್ತರಿದ್ರು, ಹೋರಾಟಗಾರರಿದ್ರು. ಆದರೆ ಇವರು ವಿಧಾನಸೌಧ ಒಳಗಡೆ ಹೋದ್ರೆ ನಮ್ಮ DK ಸಾಹೇಬರು ಒಂದು ಹೆಸರಿಟ್ಟಿದ್ರು, ರಣ ಹದ್ದು ಬರುತ್ತೆ, ಈಗಲ್ ವಾಚಿದೆ ಒಂದು ಇಲ್ಲಿ ಓಡಾಡ್ತಾ ಇರುತ್ತೆ, ಹುಷಾರ್ ಅಂತ ಹೇಳಿದ್ರು. ಅವ್ರು ಹೇಳಿರ್ತಕ್ಕಂಥ ನೆನಪು ನನಗೆ ಈಗಲೂ ಬರುತ್ತೆ. ರಾಮಲಿಂಗ ರೆಡ್ಡಿ ಅವರು ಅವ್ರ ಚೇಂಬರಲ್ಲಿ ಹೋದ ತಕ್ಷಣನೇ ಎಲ್ಲ ಸೈಲೆಂಟ್ ಹೋಗ್ತಾ ಇದ್ರು ಅಂತ ಹೋರಾಟಗಾರರು KH ರಾಮಲಿಂಗ ರೆಡ್ಡಿ ಅವರು. ಆದರೆ ಏನು ಅವರು ಸದಾ ನಾನು ಕಂಡಂಗೆ ಕಳೆದ 30 ವರ್ಷಗಳಿಂದ ಈ ಬೆಂಗಳೂರು ನಗರದಲ್ಲಿ ಅವರು ವಿದ್ಯಾಭ್ಯಾಸ ಮುಗಿದ ಮೇಲೆ, ಅವರು ಡಿಗ್ರಿ ಆದಮೇಲೆ ಅವರು ಒಂದು ಪತ್ರಿಕಾ ಫೀಲ್ಡಿಂದ ಬಂದು ಅವರ ಒಂದು ಮಿಸಸ್ ಅವರು ವಕೀಲರಾಗಿ ಅವರು ಸದಾ ಬಡಜನರು ತಳಮಟ್ಟದಲ್ಲಿ ಯಾರು ತಳಮಟ್ಟದಿಂದ ಬಂದಿರ್ತಾರೆ, ಯಾರು ನಮ್ಮ ಕೃಷಿ ವಲಯದಿಂದ ರೈತರ ಮಕ್ಕಳು ಬಂದಿರ್ತಾರೆ, ಅವರ ಕಷ್ಟ ಸುಖಗಳಿಗೆ ನಾನು ಕಂಡಾಗೆ ಸುಮಾರು ದಿನಕ್ಕೆ 8 ರಿಂದ 10 ಜನ ಅವರ ಸಮಸ್ಯೆಗಳನ್ನ ಬಗೆಹರಿಸಿ. ಈಗ ತಾನೇ ಒಂದು ಉದಾಹರಣೆ ಹೇಳಿದ್ರು, ದೊಡ್ಡಬಳ್ಳಾಪುರದಿಂದ ಒಬ್ಬ ಯುವಕ ಬಂದು ಓಡಾಡ್ತಾ ಇದ್ರು ಕೆರೆಗಳ ಬಗ್ಗೆ, ಸರ್ಕಾರಿ ಒತ್ತುವರಿ ಜಮೀನುಗಳ ಬಗ್ಗೆ. ಅಂಥವ್ರಿಗೆಲ್ಲ ಒಂದು ಗಾಡ್ ಫಾದರ್ ಆಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾವೆಲ್ಲರೂ ಸೇರಿ ಶಕ್ತಿನ ತುಂಬಬೇಕು. ಅವ್ರು ಹೇಳಿದ್ರು, ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಅವರು ಕಟ್ಟಿದಾಗ ಸಾಕಷ್ಟು ಜನ ಈ ಬೆಂಗಳೂರಲ್ಲಿ ಬಹಳ ಇದ್ರು, ಏನೋ ಒಂದು ರೋಲ್ ಕಾಲ್ ಕಟ್ಟಿದ್ದಾರೆ, ಏನೋ ಸ್ವಾರ್ಥ ಕಟ್ಟಿದ್ದಾರೆ ಅಂತ. ಗಾಂಧಿನಗರದಲ್ಲಿ ಎಸ್.ಎಂ. ಕೃಷ್ಣ ಅವರ ಸರ್ಕಾರದಲ್ಲಿದ್ದಾಗ ಒಂದು ರೈತರ ಸರಣಿ ಆತ್ಮಹತ್ಯೆ ಬಗ್ಗೆ ಒಂದು ಸೆಮಿನಾರ್ನ ಮಾಡಿದ್ರು. ಅವತ್ತು ಮಾದೇಗೌಡರು ಸಾಹೇಬರು ಬಂದಿದ್ರು. ಅವ್ರ ಮನೆಗೆ ಅವರ ಇಸ್ಲಿಯನ್ಸ್ ಅವ್ರು ಹೋದ್ರು, ಕಾಜಿಸುನಹಳ್ಳಿಗೆ ಇಸ್ಲಿಯನ್ಸ್ ಅವ್ರು ಹೋದ್ರು, ಚೆಕ್ ಮಾಡಿದ್ರು ಅವ್ರ ಮನೆಯಲ್ಲಿ ಏನು ಕೊಳ್ಳೆ ಹೊಡೆದಿದ್ದಾರೆ, ಆಸ್ತಿ ಹೊಡೆದಿದ್ದಾರೆ ರಾಮಲಿಂಗ ರೆಡ್ಡಿ ಅವರು ಅಂತ. ಏನೂ ಸಿಕ್ಲಿಲ್ಲ. ಅವ್ರಿಗೆ ಇದ್ದಿದ್ದೇ ಅಲ್ಲಿ ಆ ಒಂದು 5 ಜೊತೆ ಬಟ್ಟೆ, ಒಂದು ಹಳೆ ಮನೆ ಇತ್ತು. ಅಲ್ಲಿಂದ ಬಂದು ವರದಿನ ಕೊಟ್ಟರು ಸರ್ಕಾರಕ್ಕೆ. ಸಾಕಷ್ಟು ಅವ್ರ ಮೇಲೆ ಸರ್ಕಾರ ಕಣ್ಣಿಟ್ಟು ಈ ಒಂದು ವೇದಿಕೆಯಿಂದ ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡ್ತಾ ಇರ್ಬೋದು ರಾಮಲಿಂಗ ರೆಡ್ಡಿ ಅವರು ಅಂತ ಆಪಾದನೆಗಳು ಬಂದವು. ಅದನ್ನೆಲ್ಲ ತಳ್ಕೊಂಡ್ರು, ಅವ್ರನ್ನ ಜೈಲಿಗೆ ಕಳಿಸಿದ್ರು, ಜೈಲಿಂದ ಹೊರಗಡೆ ಬಂದ್ರು. ಸಾಕಷ್ಟು ಹೋರಾಟಗಳು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಗೆ ನಾವೆಲ್ಲರೂ ಸೇರಿ ಕೈ ಜೋಡಿಸ್ಬೇಕು, ಇದನ್ನ ದಿನೇ ದಿನೇ ನಾವು ಬೆಳೆಸಬೇಕು ಅಂತ ಅವ್ರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ. ಯಾಕಂದರೆ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಮತ್ತು ಅಕ್ರಮವಾಗಿ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿರುವಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಹಳ ದಶಕದ ಹಿಂದೆ ಇಂಥ ವಿಚಾರವನ್ನು ಎದುರಿಸಿ ಹೋರಾಟ ಮಾಡೋಕ್ಕೆ ಜನರ ಸಪೋರ್ಟ್ ಇರ್ತಾ ಇತ್ತು. ಈ ನಡುವೆ ಆ ಜನರ ಸಪೋರ್ಟ್ ಕೂಡ ಭಾಳ ಕಮ್ಮಿ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ.
ಆ ಹಿನ್ನೆಲೆಯಲ್ಲಿ ದೇಶದ ರಕ್ಷಣೆಗಾಗಿ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಇವತ್ತು ಜನರನ್ನು ಉತ್ಸಾಹಿಸಬೇಕಾದರೆ ಇಂತಹ ಕಾರ್ಯಕ್ರಮಗಳ ಅಗತ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಕೂಡ ಈ ವಿಚಾರದಲ್ಲಿ ಭಾಳಷ್ಟು ಅಧ್ಯಯನ ಮಾಡಿದ್ದೆ, ಭ್ರಷ್ಟಾಚಾರವನ್ನು ಯಾವ ರೀತಿಯಲ್ಲಿ ನಿರ್ಮೂಲನೆ ಮಾಡಬಹುದು ಅಂತ. ಆದರೆ ನನಗೆ ಯಾವ ದಾರಿ ಕಾಣಿಸಿಲ್ಲ. ಯಾಕಂದರೆ ಇವತ್ತು ಕಾನೂನಿಗೆ ಹೆದರುವವರು ಭಾಳ ಕಮ್ಮಿ, ಕಾನೂನಿನ ಲಾಭ ಪಡೆಯುವವರೇ ಜಾಸ್ತಿ ಆಗಿದ್ದಾರೆ. ಅದರಿಂದಾಗಿ ಈ ನ್ಯಾಯಾಂಗದಲ್ಲೂ ಕೂಡ ನ್ಯೂನತೆಗಳನ್ನು ನಾನು ಕಾಣ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಆದಷ್ಟು ಜನರನ್ನಾದರೂ ಸೇರಿಸ್ಬಿಟ್ಟು ಅವರಲ್ಲಿ ಒಂದು ಭಾವನೆ, ಇಂಥ ವಿಚಾರದ ವಿರುದ್ಧ ಭಾವನೆ ಮೂಡಿಸಬೇಕು ಅನ್ನೋ ಪ್ರಯತ್ನ ಮಾಡೋದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಕೂಡ 1872 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಯಾಕಂದರೆ ಮಕ್ಕಳಲ್ಲಿ ಕೆಲವು ಸಾಮಾಜಿಕ ಮೌಲ್ಯಗಳ ಅಗತ್ಯ ಇದೆ. ಅದರಿಂದ ಈ ಭ್ರಷ್ಟಾಚಾರವನ್ನು ಕಮ್ಮಿ ಮಾಡಬಹುದು, ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಅನಿಸಿಕೆಯಲ್ಲಿ ಸೃಷ್ಟಿಕರ್ತನೇ ಈ ಭ್ರಷ್ಟಾಚಾರವನ್ನು ಕೂಡ ಈ ಸಮಾಜದಲ್ಲಿ ಇಟ್ಟಿರುವುದು. ಅದರಿಂದ ಹಿಂದೆ ಒಂದು 50-60 ವರ್ಷದ ಹಿಂದೆ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಇತ್ತೋ ಆ ಮಟ್ಟಕ್ಕೆ ವಾಪಸ್ ತಗೊಂಡು ಹೋಗುವಂಥ ಪ್ರಯತ್ನ ಆಗಬೇಕನ್ನೋ ವಿಚಾರವನ್ನು ನಾನು ಮಕ್ಕಳಲ್ಲಿ ಹುರಿದುಂಬಿಸ್ತಾ ಇದ್ದೇನೆ. ಅಲ್ಲಿ ಪ್ರಯತ್ನ ಯಾವಾಗ ಸಫಲ ಆಗ್ತದೆ ಅಂತ ಗೊತ್ತಿಲ್ಲ, ನನ್ನ ಕಾಲದಲ್ಲಿ ಆಗಲ್ಲ. ಆದರೆ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ ಅನ್ನೋದು ನನ್ನ ವಿಚಾರ. ನಾನು ಕೂಡ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಒಂದೇ ಒಂದು ದಾರಿ ಇರುವುದು. ಈ ಭ್ರಷ್ಟಾಚಾರವನ್ನು ನಿಯಂತ್ರಿಸಬೇಕಾದ್ರೆ ಅದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಮೌಲ್ಯ. ಅದರ ಹೆಸರು ತೃಪ್ತಿ ಅನ್ನೋ ಒಂದು ಗುಣ. ತೃಪ್ತಿ ಇದ್ದರೆ ಸಮಾಜದಲ್ಲಿ ಭಾಳಷ್ಟು ಅನ್ಯಾಯಗಳು ದೂರ ಆಗ್ತದೆ. ಇದು ಈ ಭ್ರಷ್ಟರಿಗೆ ಕಾನೂನಿನ ಹೆದರಿಕೆ ಇಲ್ಲ. ಅದು ಕೂಡ ನಮ್ಮ ದೇಶದಲ್ಲಿ ಆಗಬೇಕಾದ್ರೆ 15-20 ವರ್ಷ ಬೇಕು. ತದನಂತರ ಮೇಲಿನ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅನ್ನೋ ಕೊನೆ ಹಂತಕ್ಕೆ ತೀರ್ಪು ಬರುವಾಗ ಆ ಭ್ರಷ್ಟಾಚಾರಿ ಇರಲ್ಲ ಊರಲ್ಲಿ. ಅಂದರೆ ಅವನು ಈ ಊರಲ್ಲೆಲ್ಲ ಈ ಭೂಲೋಕದಲ್ಲೇ ಇರಲ್ಲ. ಅಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಆದ್ದರಿಂದ ಜನರನ್ನು ಒಂದು ತಿರ್ಗಾ ಅವರಲ್ಲಿ ಈ ಇಂಥ ವಿಚಾರಗಳ ವಿರುದ್ಧ ಹೋರಾಟ ಮಾಡುವ ಒಂದು ಹುರುಪು ಬರುವಂಗೆ ಮಾಡುವಂಥ ಪ್ರಯತ್ನಗಳು ನಡೀಬೇಕು. ಅದು ಇವತ್ತಿನ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ ಅಂತ ನಾನು ಯೋಚಿಸ್ತಾ ಇದ್ದೇನೆ. ಈ ಭ್ರಷ್ಟರಿಗೆ ದುರಾಸೆಯಿಂದ ಈ ಕೆಲಸಗಳು ನಡೀತಾ ಇವೆ. ಈ ದುರಾಸೆಗೆ ಮದ್ದಿಲ್ಲ. ಎಲ್ಲ ರೋಗಕ್ಕೂ ಮದ್ದಿದೆ, ದುರಾಸೆಗೆ ಮದ್ದಿಲ್ಲ. ಒಂದೇ ಒಂದು ದಾರಿ ಅಂದರೆ ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯ, ಅದು ತೃಪ್ತಿ. ಅದನ್ನು ಅಳವಡಿಸಬೇಕು ಅಂತ ನಾನು ಶಾಲಾ ಕಾಲೇಜುಗಳಲ್ಲಿ ಹೇಳ್ತಾ ಇರ್ತೇನೆ. ಈ ಕೆರೆಗಳ ವಿಚಾರದಲ್ಲಿ ಮತ್ತು ಸರ್ಕಾರಿ ಜಮೀನಿನ ವಿಚಾರದಲ್ಲಿ ಕೂಡ ಅಷ್ಟೇ. ಕಾನೂನಿಗೆ ಯಾರೂ ಹೆದರಲ್ಲ. ಅದು ಕೂಡ ಕೊನೆಗೆ ಅಕ್ರಮವಾಗಿ ಒತ್ತುವರಿ ಮಾಡಿದಂಥ ಜಮೀನು ಕೊನೆಗೆ ಸರ್ಕಾರ ಗೆದ್ದರೆ ಅದು ವಾಪಸ್ ಹೋಗ್ಬೋದು ಅಷ್ಟೇ ಹೊರತು ಆತನಿಗೆ ಶಿಕ್ಷೆ ಆಗಲ್ಲ. ಅದರಿಂದ ಯಾರಿಗೂ ಯಾವ ಥರದ ಹೆದರಿಕೆ ಕೂಡ ಇಲ್ಲ. ಇದರಲ್ಲಿ ನೀವು ಗಲ್ಲು ಶಿಕ್ಷೆ ಕೊಟ್ಟರು ಕೂಡ ಹೆದರಲ್ಲ. ಇದು ನಾನು ಕಟ್ಟುಕತೆ ಮಾಡೋದು ಹೇಳುವುದಲ್ಲ. ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ 2016ನೇ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಪೋರ್ಟ್ ಪ್ರಕಾರ ಚೈನಾದಲ್ಲಿ ಭಾರತಕ್ಕಿಂತ ಜಾಸ್ತಿ ಭ್ರಷ್ಟಾಚಾರ ಇದೆ, ಗಲ್ಲು ಶಿಕ್ಷೆ ಇದ್ದರೂ ಕೂಡ. ನಮ್ಮ ದೇಶದಲ್ಲಿ ಬರೀ 7 ವರ್ಷ ಶಿಕ್ಷೆ. ಆ 7 ವರ್ಷ ಆಗಬೇಕು ಶಿಕ್ಷೆಗೆ ಅವನ ಅರ್ಹನಾಗಬೇಕಾದ್ರೆ 70 ವರ್ಷ ಕೋರ್ಟಲ್ಲಿ ಇರಬೇಕಾಗ್ತದೆ. ಆದ್ದರಿಂದ ಇಂತಹ ಹೋರಾಟಕ್ಕೆ ಜನರು ಸಹಾಯ ಮಾಡಬೇಕು. ಶಾಂತಿಯುತವಾದ ಹೋರಾಟ ಇರ್ಬೋದು, ಆದರೆ ಇದರಿಂದ ಒಂದು ಸಂದೇಶ ಹೋಗ್ತದೆ ಸಮಾಜಕ್ಕೆ. ಇವಾಗ ರಾಮಲಿಂಗಾರೆಡ್ಡಿ ಅವರು ಹೇಳಿದಂಗೆ ಯಾವ ರೀತಿಯಲ್ಲಿ ನಮ್ಮ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದಿದೆ. ಹಿಂದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರ ಮನೆ ಹತ್ರ ಹೋಗಬೇಡ ಅಂತ. ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳನ್ನು ಸ್ವಾಗತ ಮಾಡೋಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ. ಅವ್ರು ಮಂತ್ರಿ ಆಗ್ತಾರೆ, ನಮ್ಮ ನಾಯಕರಾಗ್ತಾರೆ. ಇನ್ನೂ ಕೇಸ್ ಖುಲಾಸೆ ಆಗಿಲ್ಲ. ಎಂಥ ಸಮಾಜದಲ್ಲಿದ್ದೇವೆ ನಾವು.
ಶ್ರೀಮಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಹಿಂದೆ ಹೋಗ್ತಾರೆ, ಅಧಿಕಾರದಲ್ಲಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ ಹಿಂದೆ ಓಡಿ ಹೋಗ್ತಾರೆ. ಅಧಿಕಾರಕ್ಕೆ ಹೆಂಗೆ ಬಂದ, ಎಷ್ಟು ಕಾಸು ಕೊಟ್ಟು ಬಂದ, ಶ್ರೀಮಂತ ಯಾವ ರೀತಿಯಲ್ಲಿ ಆದ ಅನ್ನೋ ಬದಲು ಈ ಸಮಾಜಕ್ಕೆ ಯಾವುದೇ ಒಂದು ಗೊಡವೆ ಇಲ್ಲ. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ. ಅದು ನನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು. ಇವತ್ತು ಭಾಳಷ್ಟು ಗಂಡ ಹೆಂಡತಿ ಕೆಲಸ ಮಾಡುವವರು, ಕೆಲಸ ಅಂದರೆ ಕೂಡ ರೋಗನೇ, ಅಲ್ಲಿ ಪ್ರಮೋಷನ್ ಆಗಬೇಕು, ಅಲ್ಲಿ ದೊಡ್ಡ ಹುದ್ದೆಗೆ ಹೋಗಿ ಪೋಸ್ಟಿಂಗ್ ಆಗಬೇಕು, ಅದಕ್ಕೆ ನಾನು ಅದರಂತ ತೋರಿಸ್ಬೇಕು ಅನ್ನೋದಕ್ಕೆ ಆ ಆಫೀಸ್ನ ತನ್ನವನ್ನು ಮನೆಗೆ ತಂದ ಮೇಲೆ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಹೋಗಿದವರು ಸೀರಿಯಲ್ ನೋಡ್ತಾ ಇರ್ತಾರೆ ಟಿ ವಿಯಲ್ಲಿ. ಮಕ್ಕಳ ಜೊತೆ ಸಂಪರ್ಕ ಇಲ್ಲ. ಮಕ್ಕಳಿಗೊಂದು ಐಫೋನ್ ಕೊಟ್ಟಿರ್ತಾರೆ, ಅವ್ರು ಅದರಲ್ಲಿ ಅವ್ರ ಐಫೋನ್ನಲ್ಲಿ ಇರ್ತಾರೆ, ಇವರ ಟೇಬಲ್ ಇದರಲ್ಲಿ ಲ್ಯಾಪ್ಟಾಪಲ್ಲಿ ಇರ್ತಾರೆ. ಯಾರು ಹೇಳ್ಕೊಡುವವರು? ಶಾಲೆಗೆ ಹೋದರೆ ನೀತಿ ಪಾಠ ಇಲ್ಲ. ಇವತ್ತು ಯಾವ ಶಾಲೆಯಲ್ಲೂ ಇಲ್ಲ ನೀತಿ ಪಾಠ. ಯಾಕೆ? ನೀತಿ ಪಾಠದಿಂದ ಹಣ ಮಾಡೋಕ್ಕಾಗಲ್ಲ. ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ 10 ಪಟ್ಟು ಉತ್ತಮವಾದದ್ದು. ಆಟಮ್ ಬಾಂಬ್ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ, ಆದರೆ ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ. ಅಂಥ ವಿದ್ಯೆ ಇವತ್ತು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇವೆ. ಒಂದು ವೇಳೆ ಇದರ ವಿರುದ್ಧ ಕೂಡ ಹೋರಾಟ ಮಾಡಬೇಕು. ಸಮಾಜದ ಭಾವನೆಯನ್ನು ಸರಿದಾರಿಯಲ್ಲಿ ತೆಗೆದು ಹೋಗುವಂಥ, ಸಮಾಜವೇ ಒಂದು ರೀತಿಯ ಗಾಡಿಯನ್ನಾಗಿರ್ಬೇಕು. ಇಲ್ಲದೇ ಇದ್ರೆ ಮುಂದೆ ಬಹಳ ಕಷ್ಟ. ಮಕ್ಕಳು ಇವತ್ತು ಬೆಳಿಗ್ಗೆ ಮಾತಾಡ್ತಾ ಸುರೇಶ್ ಅವರು ಹೇಳ್ತಾ ಇದ್ದಾರೆ, ಮುಂದಿನ ಪೀಳಿಗೆಗೆ ಯಾವಾಗ ಮಟ್ಟಕ್ಕೆ ಹೋಗ್ತದೆ ಅಂತ. ಹೋಗೋದು ಅವ್ರನ್ನ ಕರ್ಕೊಂಡು ಹೋಗೋರು ನಾವೇ ಆ ಮಟ್ಟಕ್ಕೆ. ಎಷ್ಟು ಜನ ಮಕ್ಕಳ ಜೊತೆ ಯಾವುದು ಸರಿ ಯಾವುದು ತಪ್ಪಂತ ಚರ್ಚೆ ಮಾಡ್ತಾರೆ ಬಂದ್ಗಡೆ. ಅದರಿಂದ ಈ ಒಂದು ಪ್ರಯತ್ನ, ಅದಕ್ಕೆ ಹಣ ಖರ್ಚು ಮಾಡಬೇಕಾಗಿಲ್ಲ. ಯಾವ ಟೀಚರು ಬೇಡ, ಮನೆಯೇ ಮೊದಲಿನ ಶಾಲೆ ಅಂತ ಇದೆ. ಮಕ್ಕಳಿಗೆ 2 ಮೌಲ್ಯಗಳನ್ನು ಕಲಿಸಿ. ಒಂದು ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಇದರಲ್ಲಿ ಏನು ತಪ್ಪಿಲ್ಲ. ಆದರೆ ಸರಿದಾರಿಯಲ್ಲಿ, ಕಾನೂನಿಗೆ ವಿರುದ್ಧವಾಗಿ ಅಲ್ಲ, ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ. ಆ ದಾರಿಯಲ್ಲಿ ಮುಂದಿನ ಪೀಳಿಗೆಯನ್ನು ನಾವು ಕರ್ಕೊಂಡು ಹೋದರೆ ನನಗನ್ನಿಸ್ತಾ ಇದೆ ಈ ಭ್ರಷ್ಟಾಚಾರವನ್ನು ಸ್ವಲ್ಪ ದೂರ ಇರ್ಬೋದು ಅಂತ. ತೃಪ್ತಿ ಅಂದರೆ ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು ಗುಣ. ನನಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದೆ. ಆ್ಯಕ್ಚುಲಿ ಅದನ್ನು ನಾನು ಮೊದಲು ಒಪ್ಕೊಂಡೆ. ತದನಂತರ ಬಂದಾಗ ನಾನು ಹೇಳಿದೆ, ಉದ್ಘಾಟನೆ ಮಾಡಿಬಿಟ್ಟು ನಾನು ಹೋಗ್ತೇನೆ ಅಲ್ಲಿಗೆ ಅಂತ. ದಯವಿಟ್ಟು ಕ್ಷಮಿಸಿ, ನನಗೆ ಹೋಗಬೇಕಾಗಿದೆ ಆ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮ ಜನಪ್ರಿಯವಾಗಲಿ, ಜನರ ಒಂದು ಸಹಾಯದಿಂದ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವ ಒಂದು ಯೋಚನೆ ಜನರಲ್ಲಿ ಇರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದ. ಈ ನಾವು ನಮ್ಮ ಎತ್ತ ತಾಯಿನ ಋಣನ ಇಲ್ಲಿರೋರು ನಾವು ಯಾರು ತೀರ್ಸಕ್ಕಾಗಲ್ಲ. ಆದ್ರೆ ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರಲ್ಲ, ಅದು ರಕ್ತಗತವಾಗಿ ಬಂದಿರುತ್ತೆ. ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಂದ್ರೆ ಈಗ ನಾವಾಗ್ಬೋದು, ನಮ್ಮ ಮಕ್ಕಳಾಗ್ಬೋದು, ನಾವು ಪ್ರತಿ ದಿವಸ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹನೀಯರು ಈ ಸಮಾಜದ ಬಗ್ಗೆ ಅದಲ್ಲ ಒಂದು 15 ಬಾರಿ ಆದ್ರೂ ಚರ್ಚೆ ಮಾಡ್ತಾರೆ. ಎಲ್ಲ ಭ್ರಷ್ಟಾಚಾರ ವೀರ ಹೋರಾಟಗಾರರಿಗೆ ಮಾನ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸಂತೋಷ್ ಹೆಗ್ಡೆ ಸಾಹೇಬರಿಂದ ಸನ್ಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಎ.ಟಿ. ರಾಮಸ್ವಾಮಿ ಸಾಹೇಬರು ಸಹ ಭ್ರಷ್ಟಾಚಾರ ವಿರೋಧಿ ವೀರ ಯೋಧರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನನ್ನ ಎಲ್ಲ ಸ್ನೇಹಿತರಿಗೂ ಮತ್ತು ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ನನಗೆ ಕಾರಣ ಎ.ಟಿ. ರಾಮಸ್ವಾಮಿ ಅವರು ಮತ್ತು ಅವ್ರನ್ನ ನಾನು ಯಾರು ದೊರೆಸ್ವಾಮಿ ಅವರು ಮತ್ತು ಕೃಷ್ಣ ಅವರು ಯಾರೂ ಇಲ್ಲ ಇವತ್ತು. ಅವ್ರನ್ನ ನಿಂತು ನಾನು ಮುಂದುವರಿಬೇಕು. ಮತ್ತು ಈ ಎಲ್ಲ ಹೋರಾಟಕ್ಕೆ ಕಾರಣ ಜಸ್ಟಿಸ್ ಶೈಲೇಂದ್ರ ಕುಮಾರ್ ನಮ್ಮ ಗುರುಗಳು. ಅವ್ರ ನೇತೃತ್ವದಲ್ಲಿ ರಾಮಸ್ವಾಮಿಯವರೊಂದು ಭ್ರಷ್ಟಾಚಾರ ವಿರೋಧ ಒಂದು ಕಾರ್ಯಕ್ರಮ ಮಾಡಿದರು. ಅವರಿಂದ ನಾನು ಇಂಜಿನಿಯರಿಂಗ್ ಪ್ರೊಫೆಷನ್ ಬಿಟ್ಟು ನಾನು ಲಾಯರ್ ಅದೇ. ಇವತ್ತು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇವತ್ತು ಹೋರಾಟ ಮಾಡೋದಕ್ಕೆ ಕಾರಣ ರಾಮಸ್ವಾಮಿ ರಿಪೋರ್ಟ್. ಅವರು ನಿರಾಶಾವಾದದಲ್ಲಿ ಹೇಳ್ತಾ ಇದ್ದಾರೆ, ಆದರೂ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ.
ನಾನಿಲ್ಲಿ ಕೆಲವು ವಿಷಯಗಳನ್ನ ಒಂದು ಫಸ್ಟು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಬಗ್ಗೆ ರಾಮಸ್ವಾಮಿಯವರ ಹೋರಾಟದ ಪ್ರತಿಫಲ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಸ್ಥಾಪನೆ ಆಯಿತು. 22/3/2016 ಅದರದ್ದು ಸ್ಥಾಪನೆ ಆಯಿತು. ಅಧಿಸೂಚನೆ ಹೊರಡಿಸಿದ್ರು. ಅಧ್ಯಕ್ಷರು ಹಾಲಿ ಅಥವಾ ನಿವೃತ್ತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಂತ ಆಯಿತು ಅದರಲ್ಲಿ ಒಬ್ಬರು. ಮತ್ತು ನ್ಯಾಯಿಕ ಸದಸ್ಯರು ಹಾಲಿ ಅಥವಾ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಕಂದಾಯ ಸದಸ್ಯರು ಹಾಲಿ ಅಥವಾ ನಿವೃತ್ತ. ಅಂದರೆ ಪ್ರೆಸೆಂಟ್ ಸಿಟ್ಟಿಂಗ್ ಜಡ್ಜಸ್ಸು ಇದರಲ್ಲಿ ಚೇರ್ಮನ್ ಆಗಬೇಕಾಗಿತ್ತು ಒಂದು. ಮತ್ತು ಪ್ರೆಸೆಂಟ್ ಏನು IAS ಆಫೀಸರ್ಸು ಅದಕ್ಕೆ ರೆವಿನ್ಯೂ ಮೆಂಬರ್ ಆಗಬೇಕಾಗಿತ್ತು. ಮತ್ತು ಪ್ರೆಸೆಂಟ್ ಸಿಟ್ಟಿಂಗ್ ಜಡ್ಜಸ್ಸು ಅವರು ಆಗಬೇಕಾಗಿತ್ತು ಚೇರ್ಮನ್ ಮೆಂಬರ್ಗಳು. 2 ಕೋರ್ಟ್ ಇದೆ ಈಗ. ಒಂದು ಕೋರ್ಟಲ್ಲಿ 3 ಜನ ಇರ್ತಾರೆ, ಒಬ್ಬ ಚೇರ್ಮನ್ನು, ಒಬ್ಬರು ಲೀಗಲ್ ಜುಡಿಷಿಯಲ್ ಮೆಂಬರು, ಒಬ್ಬರು ರೆವಿನ್ಯೂ ಮೆಂಬರು. ಇಲ್ಲೇನಾಯಿತು, ಫಸ್ಟ್ ಟೈಮು ಇದನ್ನು ಈ ರಾಮಸ್ವಾಮಿ ರಿಪೋರ್ಟು ಇದಾದ ಮೇಲೆ ಜಾರಿ ಆದಮೇಲೆ ಫಸ್ಟ್ ಟೈಮು ಜಸ್ಟಿಸ್ H.N. ನಾರಾಯಣ ಅವ್ರನ್ನ ಅಧ್ಯಕ್ಷರಾಗಿ ನೇಮಕಾತಿ ಮಾಡಿದ್ರು. ಮತ್ತು ರಾಯಪ್ಪ ಹನುಮಂತ ರೆಡ್ಡಿ ನಾಯ್ಕ ಇವರೆಲ್ಲ ರಿಟೈರ್ಡೇನೆ. ಅದರಲ್ಲಿ ಮನೀಶ್ ಮುದ್ಗಲ್ ಅಂತ IAS ಆಫೀಸರ್ನ ನೇಮಕಾತಿ ಮಾಡಿದ್ರು. ಅವ್ರು ಬಂದು ರಿಪೋರ್ಟೇ ಆಗಲಿಲ್ಲ. ಅವರು ಹಾಲಿ IAS ಆಫೀಸರು. ಇನ್ನೊಬ್ಬರು ಅಬ್ಸಿ ರಾಣಿ ಕೊರ್ಲಾಪಾಟಿ IAS ಇವ್ರನ್ನ ಮಾಡಿದ್ರು ಸರ್ಕಾರ. ಆದರೆ ಈಗ ಹಾಲಿ ಜಡ್ಜ್ಗಳು ಇದಕ್ಕೆ ಯಾಕೆ ಬರ್ತಾರೆ, ಚೀಫ್ ಜಸ್ಟಿಸ್ ಕನ್ಸಲ್ಟೇಷನ್ ಇಂದ ಅವ್ರ ಕನ್ಸಲ್ಟೇಷನ್ ಜೊತೆ ಚೇರ್ಮನ್ ನೇಮಕಾತಿ ಮಾಡ್ತಾರೆ. ಈಗ ಹಾಲಿ ಜಡ್ಜನ್ನೇ ನೇಮಕ ಮಾಡಬೇಕು. ಇದಕ್ಕೆ ರಿಟೈರ್ಡ್ ಆಗಿರೋರು ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ. ಮೊನ್ನೆ ಇಲ್ಲಿ ಬರೋದಕ್ಕಿಂತ ಮುಂಚೆ 2 ದಿನ ಮುಂಚೆ ಇಲ್ಲಿ ಮುರಳೀಧರ್ ಅಂತ ಒಬ್ಬರು ಹೋರಾಟ ಮಾಡ್ತಾ ಇದ್ದಾರೆ. ಅವರೇ ಸ್ವಂತ ಅವರು ಒಂದು ಕಲ್ಯಾಣ ಮಂಟಪ ಕಟ್ಟಿದ್ದಾರೆ, ಅಲ್ಲಿದ್ದಾರೆ ಇವರು. ಒಂದು 20 ಕುಂಟೆನಲ್ಲಿ ಹೊಸಕೋಟೆ ಹತ್ರ ಕಲ್ಯಾಣ ಮಂಟಪ ಕೋಟಿಗಟ್ಟಲೆ ಬಾಡಿಗೆ ತೊಗೊತಾ ಇದ್ದಾನೆ. ಆ ವ್ಯಕ್ತಿ ಹೋರಾಟ ಮಾಡಿದ್ರೆ ಆ ಜಡ್ಜು ನೀನು ಲಾಯರ್ ಕರ್ಕೊಬ. ನಾನು ಹೋಗಿ ಹೇಳಿದೆ, ಅವ್ನಿಗೆ ಲಾಯರ್ ಇಟ್ಕೊಳ್ಳೋಷ್ಟು ಇದಿಲ್ಲ ಇಲ್ಲಿ ಯಾರೋ ಲಾಯರ್ಗಳು. ಯಾಕೆಂದ್ರೆ ಒಂದೊಂದು ಓಟಿಗೆ 10,000 ರಾಮಸ್ವಾಮಿ ಹೇಳಿದ್ರು. ಕ್ಷಮಿಸ್ತೀನಿ, ನಾನು ಈ ಫೀಲ್ಡಿಗೆ ಬಂದುಬಿಟ್ಟಿದ್ದೀನಿ, ನಾನೇನು ಮಾಡೋಕ್ಕಾಗಲ್ಲ, ಮಾಡ್ತೀನಿ ನಾನು. ಅವ್ರಿಗೆ ಅವರು ಜೋರು ಮಾಡಿದ್ರು, ನಿನ್ನ ಮೇಲೆ 10,000 ದಂಡ ಹಾಕ್ತೀನಿ ಹಾಗೆ ಹೀಗೆ. ಅವ್ರು ಬಂದಿರೋದು ಸರ್ಕಾರಿ ಜಮೀನು ಉಳಿಸೋದಕ್ಕೆ. ಆಮೇಲೆ ನಾನು ಸಬ್ಮಿಷನ್ ಮಾಡಿದೆ, ಸ್ವಾಮಿ ಅವ್ರಿಗೆ ಲೀಗಲ್ ನಾಲೆಡ್ಜ್ ಇಲ್ಲ ಹಾಗೆ ಹೀಗೆ. ಅಂದರೆ ಒಂದು 10 ನಿಮಿಷ ಟೈಮ್ ಕೊಡಿ, ಇದು ಎಲ್ಲ ಆರ್ಗ್ಯುಮೆಂಟ್ ಎಲ್ಲ ಮುಗ್ದೋಗಿದೆ. ಅಂದರೆ ನಾನು ಊಟಕ್ಕೆ ಹೋಗ್ಬೇಕು ಅಂತಾರೆ ಅವರು. ನಾನು ನಿದ್ದೆ ಮಾಡಬೇಕು, ನಾನು ರೆಸ್ಟ್ ತಗೋಬೇಕು. ಅದಕ್ಕೆ ಒಬ್ಬರು ಗ್ರೇಟೆಸ್ಟ್ ಫಿಲಾಸಫರ್ ಒಬ್ಬರು ಹೇಳ್ತಾರೆ, ದ ಗ್ರೇಟೆಸ್ಟ್ ಎವಿಲ್ಸ್ ಆಫ್ ದಿಸ್ ವರ್ಲ್ಡ್ ವಿಲ್ ನಾಟ್ ಬಿ ಕ್ಯಾರಿಡ್ ಔಟ್ ಬೈ ಮೆನ್ ವಿತ್ ಗನ್ಸ್ ಬಟ್ ಮೆನ್ ವಿತ್ ಸೂಟ್ಸ್ ಸಿಟ್ಟಿಂಗ್ ಬಿಹೈಂಡ್ ಡೆಸ್ಕ್ಸ್ ಅಂತ. ಅದರ ಅರ್ಥ ಏನಂದರೆ, ಈ ಪ್ರಪಂಚ ನಾಶವಾಗ್ತಾ ಇರೋದು ಯಾರು ಗನ್ ಇಟ್ಕೊಂಡು ಟೆರರಿಸ್ಟ್ ಓಡಾಡ್ತಾ ಇದ್ರು ಅವರಿಂದ ನಾಶವಾಗ್ತಾ ಇಲ್ಲ. ಯಾರು ಈ ಸೂಟು ಬೂಟು ಹಾಕ್ಕೊಂಡು ಡೆಸ್ಕಿನ ಕಡೆ ಕೂತ್ಕೊಂಡಿದ್ದಾರೆ, ಜಡ್ಜಸ್ ಆಗಿರ್ಬೋದು, IAS ಆಫೀಸರ್ಸ್. ಈಗ ಏನು ಹೇಳಿದ್ರು, ಅವ್ರೇನು IAS ಆಫೀಸರ್ಸ್ ಏನಿದ್ದಾರೆ ಅವರು, ಅದ್ರ ಬಗ್ಗೆ ವಿಜಯ್ ಕುಮಾರ್ ಆರ್ಟಿಕಲ್ ಮಾಡಿದರು. ಚಂದ್ರಶೇಖರ್ ಅಂತ ಇಲ್ಲಿದ್ದಾರೆ ರಕ್ಷಣಾ ವೇದಿಕೆ, ಅವರು ಇದ್ರ ಬಗ್ಗೆ ಆರ್ಟಿಕಲ್ ಮಾಡಿದರು. ಅವರೇ ನಿಜವಾದ ದೇಶದ್ರೋಹಿಗಳು, ಅದನ್ನು ಅವ್ರು ಹೇಳಿದ್ದಾರೆ. ಇವರು ಪಾಪ ಅವರು ಊಟ, ನಾನು ಮನುಷ್ಯನೇ, ನಾನು ಎಷ್ಟೋ ದಿನ ಊಟನೇ ಮಾಡಿಲ್ಲ. ನಾನು ಈ ಸ್ಟ್ರೈಕಲ್ಲಿ 42 ದಿನ ಕೂತ್ಕೊಂಡಿದ್ದು ದೊರೆಸ್ವಾಮಿ ಜೊತೆ. ನಾವು ಊಟದ ಬಗ್ಗೆ ಯಾವತ್ತೂ ತಲೆನೇ ಕೆಡಿಸ್ಕೊಂಡಿಲ್ಲ, ಫ್ಯಾಮಿಲಿ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ನಾವು. ಇವತ್ತು ನಮ್ಮ ಚಪ್ಪಲಿಗಳು ಸೌದೋಗಿದೆ, ನಮ್ಮ ಆರೋಗ್ಯ ಹಾಳಾಗಿದೆ, ನಾವು ಸಂಪಾದನೆ ಮಾಡಿದ್ದು ಆಯಿತು, ಕೆಲವಾರು ಜಮೀನು ಉಳಿಸಿದ್ದೀನಿ, ಅಲ್ಲಿಗೆ ಬರ್ತೀನಿ. ಆ ನಿಟ್ಟಿನಲ್ಲಿ ಆ ಅಪ್ಪನಿಗೆ ನಾನು ಕೇಳಿದ್ರೆ, ಇವತ್ತು ಅವ್ರು ಕೇಸ್ ಇತ್ತು, ಇವತ್ತು ವಜಾ ಮಾಡಿರ್ತಾರೋ ಎಷ್ಟು ಹಾಕಿರ್ತಾರೋ ದಂಡ ಗೊತ್ತಿಲ್ಲ ನನಗೆ. ಆ ರಿಟೈರ್ಡ್ ಆಗಿರೋರು ಬಂದು ಬರೀ ಭಾಷಣಗಳು ಬಿಗಿತಾರೆ ಗಂಟೆಗಟ್ಟಲೆ. ಈ ಭೂ ಕಬಳಿಕೆ ನಿಷೇಧ ಕಾನೂನು ಬಗ್ಗೆ 6 ತಿಂಗಳಲ್ಲಿ ಮುಗಿಸ್ಬೇಕು ಅಂತಿದ್ದು ವಿಶೇಷ ನ್ಯಾಯಾಲಯ ಅಂತ ಸ್ಥಾಪನೆ ಮಾಡಿದ್ದಾರೆ. ಯಾವುದ್ಯಾವುದು ಅಟ್ರಾಸಿಟಿ ಬಗ್ಗೆ ಆಗಲಿ, ಮಕ್ಕಳ ಮೇಲೆ ಆಗಲಿ, ನಾರ್ಕಾಟಿಕ್ಸ್ ಆಗಲಿ, ಅವ್ರು ಸಪ್ರೇಟಾಗಿ ಬೇಗ ಮುಗಿಸ್ಬೇಕು ಅಂತ ಮಾಡಿದ್ರು. ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಅದೇ ಥರ ಇದು ಸ್ಥಾಪನೆ ಆಯಿತು 2016ರಲ್ಲಿ. ಆದರೆ ಒಬ್ಬ ತಹಶೀಲ್ ಈಗೇನು ಮಾಡ್ತಾರೆ, ಇಲ್ಲಿ ಏನು ನಡೆಯುತ್ತೆ ಅಂದರೆ, ಒಂದು ಕಂಪ್ಲೇಂಟ್ ಹಾಕಿದ್ರು ಅವ್ರು ಈ ಥರ ಅಂತ, ಒಂದು ಭೂ ಕಬಳಿಕೆ ಇದೆ ಅಂದರೆ ಅದನ್ನು ತಹಶೀಲ್ದಾರಿಗೆ ಕಳಿಸ್ತಾರೆ, ಏನು ವರದಿ ಕೊಡೆಯ ಅಂತ. ಆದರೆ ಇವತ್ತು ಯಾರು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟಾಗಿ FIR ಮಾಡಿ ಅರೆಸ್ಟ್ ಮಾಡ್ತಾರೆ. ಈ ಚೇರ್ಮನ್ ಏನು ಮಾಡ್ತಾರೆ, ರಿಟೈರ್ಡ್ ಆಗಿರೋದು ನಾರಾಯಣ್ ಇರ್ಬೋದು, ಯಾರೋ ಈಗ ಕೂತಿದ್ದಾರಲ್ಲ ಅವರು, BA ಪಾಟೀಲ್, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಗನ್ನಿಟ್ಕೊಂಡು. ಒಂದು ದಿನ ನನ್ನ ಹೊರಗಡೆ ಹಾಕ್ತೀನಿ ಅಂತಲೂ ಹೇಳಿದ್ರು. ರಾಮಲಿಂಗಾರೆಡ್ಡಿ ಕೇಸ್ ತಗೊಳ್ಳೋ ಹೊತ್ತಿಗೆ ನಿನ್ನನ್ನು ಹೊರಗಡೆ ಹಾಕ್ತೀನಿ ಅಂದರು. ಆ ರೀತಿ ಒಂದು ನಡೀತಾ ಇದೆ. ಅವರು ಒಬ್ಬ ತಹಶೀಲ್ದಾರ್ KR ಪುರಂನ 5 ವರ್ಷ ಅವನ್ನ ಕರೆಯೋದಕ್ಕೆ 10 ಸಲ ಕಳಿಸೋದು ರಿಮೈಂಡ್ರು. ಅವನ ರಿಪೋರ್ಟ ಭೂಗಳ್ರ ಪರ
ಕೊಡ್ತಾನೆ ರಿಪೋರ್ಟು. ಈಗ ಇದು ಕಾನೂನು ತಂದ್ರಲ್ಲಿ ತಂದ ಮೇಲೆ ಏನಾಯಿತು, ಇದನ್ನು ಯಾವ ಥರ ಕಂಡುಹಿಡಿಬೇಕು ಏನು ಅಂತಲೇ ಇಲ್ಲ. ಅದರಲ್ಲಿ ಬರೆದ್ರು 4 ಲೈನ್ 20 ಸೆಕ್ಷನ್ ಬರೆದ್ರು, ಯಾವ ರೀತಿಯೋ ಹೋಗಬೇಕು ಅಂತ ಆಗಲೇ ಇಲ್ಲ. 2019 ಒಂದು ಕೇಸ್ ಆಗಿದೆ. ಚೌಡೇಶ್ವರಿ ಟೆಂಪಲ್ ಅಂತ ಒಂದು ಧರ್ಮಸ್ಥಳ ಥರ ಅದೊಂದು ದೇವಸ್ಥಾನ. ಆ ದೇವಸ್ಥಾನದ 3 ಎಕರೆ ಕಟ್ಬಿಟ್ಟು ಒಂದೊಂದು ವಿಲ್ಲಾಗ 5 ಕೋಟಿಗೆ ಮಾರಿದ್ದಾನೆ. 70 ವಿಲ್ಲಾ ಕಟ್ಟಿ ಕೇಸ್ ಆಗ್ತದೆ. ಇವತ್ತವರೆಗೂ ರಿಪೋರ್ಟ್ ಕೊಡಲಿಲ್ಲ ಅವರು. ಅದನ್ನು ಹರೀಶ್ ನಾಯಕ್ ಅಂತ ಒಬ್ಬ FIR ಮಾಡ್ದ, ಒಬ್ಬ AC. ಅವನ ಬಿಲ್ಡರ್ ಹತ್ರ ದುಡ್ಡು ತಗೊಂಡು ಅದನ್ನು FIR ಮಾಡ್ದ. ಪೊಲೀಸ್ನವ್ರಿಗೆ ಗೊತ್ತಲ್ಲ ಪೊಲೀಸ್ ಯಾವ ಥರ, ಅವರೆಲ್ಲ ರಿಪೋರ್ಟ್ ಹಾಕೋದು ಈ ಎಲ್ಲ. ಯಾಕೆಂದರೆ ಪಾಪ ದುಡ್ಡು ಕೊಟ್ಟು ಬಂದಿದ್ದಾರೆ. ಅವ್ರ FIRಗೆ ಇಷ್ಟು, ಚಾರ್ಜ್ ಶೀಟಿಗೆ ಇಷ್ಟು 2015 ಇವತ್ತವರೆಗೂ ಆ ಚೌಡೇಶ್ವರಿ ಟೆಂಪಲ್ದು ಯಾರು ಕೇಸ್ ಹಾಕಿದ್ದಾನೆ ಅಂತ ಬಂದಿದ್ದ, ಬೆಳತ್ತೂರು ಪರಮೇಶ್ ಅಂತ ಹೋರಾಟ ಹೆಸರಲ್ಲಿ ಬಂದಿದ್ದ, ಅವನಿಗೆ ಒಂದಷ್ಟು ಕೋಟಿ ಕೊಟ್ಬಿಟ್ರೆ ಅವನು ಬರ್ತಾ ಇಲ್ಲ. ಈಗ ನಾನು ಆ ಕೇಸ್ ನಡೆಸ್ತಾ ಇದ್ದೀನಿ. ಇದುವರೆಗೂ ವರದಿ ಬರಲಿಲ್ಲ. ಒಂದನೇದು. ಎರಡನೇದು, ಈ ರಾಮಲಿಂಗಾರೆಡ್ಡಿ ಅವರು ನನಗೆ ಅವರು ಏನು ಹುಣಸೆ ತಪ್ಪು ಅಂತ ನನಗೊಂದು ಕೇಸ್ ತಂದುಕೊಟ್ರು. ಅದಕ್ಕೆ ಒಂದು ದೊಡ್ಡ ಯುದ್ಧನೇ ಮಾಡಬೇಕಾಗಿತ್ತು. ನನ್ನ ಹತ್ರ ಒಂದು AK-47 ಬೇರೆ ದೇಶದಲ್ಲಾದ್ರೂ ಇಟ್ಕೊಳ್ಳೋಕೆ ಕೊಡ್ತಾರೆ. ಯಾವುದೋ ಅಫ್ಘಾನಿಸ್ತಾನಲ್ಲೆಲ್ಲ ಫ್ರೀಯಾಗಿ ಓಡಾಡುತ್ತೆ, ಅಮೇರಿಕಾದಲ್ಲಿ ಯಾರು ಬೇಕಾದ್ರೂ ಸಿಟಿಜನ್. ನಾನು ಒಂದು ಗನ್ ಒಂದಿಲ್ಲ ನನ್ನ ಹತ್ರ ಅಷ್ಟೇ. ಒಂದು ಚಪ್ಪಲಿ ಒಂದು ಕಳಿಸ್ಕೊಂಡಿಲ್ಲ ನಾನು ಯಾವಾಗಲೂ ಚಪ್ಪಲಿ ಇವತ್ತು ಶೂ ಹಾಕೊಂಡ್ಬಂದಿದ್ದೀನಿ. ನಾನು ಕಳಿಸ್ಕೊಂಡಿಲ್ಲ. ಅಷ್ಟು ಅವನಿಗೆ ನಾನು ಹೇಳಿದ್ದೀನಿ ಜಡ್ಜಿಗೆ. ಆಮೇಲೆ ಹೇಳಿದ್ರು ವರದಿ ಏನೇನೋ ನಮ್ಮ ಒತ್ತಾಯಕ್ಕೆ ಕೊಟ್ಟರು. 33 ಜನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರು. ಈಗ ಒಬ್ಬ ಯಡಿಯೂರಪ್ಪನವ್ರ ಶಿಷ್ಯ ಒಬ್ಬನೇ 1 ಲಕ್ಷ ಸ್ಕ್ವೇರ್ ಫುಟ್ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾನೆ. 1,10,000 ರೂಪಾಯಿ ಇಡೀ ಇದೆ. 1 ಲಕ್ಷ ಸ್ಕ್ವೇರ್ ಫುಟ್ಗೆ ಏನು ರಿಲೀಸ್ ಡೀಡ್ ತಯಾರು ಮಾಡಿದ್ದಾನೆ, ಎಲ್ಲ ಮಾಡಿದ್ದಾನೆ. ಆಯಿತು. ಅವ್ರ ಅಪ್ಪನ ಹೆಸರಲ್ಲಿ ರಿಲೀಸ್ ಡೀಡು ಏನೇನೋ ಮಾಡಿಕೊಂಡು ಹಾಕಿದ್ರು. ಅವ್ರೇನು ಮಾಡಿದ್ರು, ತಹಶೀಲ್ದಾರ್ ನನಗೆ ಬರಲ್ಲ ಅಂತ. ಈ ಕೇಸಲ್ಲಿ 5 ಎಕರೆ ಗ್ರಾಮಠಾಣ ಜಾಗ ಇದೆ. ಇವತ್ತಿನವರೆಗೂ ಗುರುಸ್ಲೇ ಇಲ್ಲ. ತಹಶೀಲ್ದಾರ್ ಜಾಗಕ್ಕೆ ಹೋಗಲೇ ಇಲ್ಲ. ಹೋಗ್ತಾನೆ. ಅಲ್ಲಿ ಹೋದ್ರೆ ಏನಾಗುತ್ತೆ, ಈ ಭೂಗಳ್ಳರುಗಳು ಭಾರಿ ಸ್ಟ್ರಾಂಗ್ ಇದ್ದಾರೆ. ಅವ್ರೇನು ಮಾಡ್ತಾರೆ, ಅವ್ರಿಗೇನು ಜೋಬಿಗೆ ಏನು ಮಾಡ್ತಾರೆ, ಇಡ್ತಾರೆ. ಆಮೇಲೆ ಆಯ್ತು ಅವ್ರು ಬರಲ್ಲ ಅಂತ ಅಂತ ತಾಲೂಕ್ ಪಂಚಾಯತಿಗೆ ಬರುತ್ತೆ ಅದು ಅಂದರು. ಅದನ್ನು ಈಗಾಗಲೇ ಹೈಕೋರ್ಟಿಗೆ ಹೋಗಿ ಪಾರ್ಕಿಗೆ ಇಡಬೇಕು ಅಂತ ಎಲ್ಲ ಆದೇಶ ಆಗಿದ್ರು ಸತ ಏನು ಮಾಡ್ದ, ಕೇಸ್ 33 ಕೇಸ್ ರಿಜಿಸ್ಟರ್ ಮಾಡ್ದ. ಆದರೆ ವರದಿ ಏನು ಮಾಡ್ದ, ಮಕ್ಕಳ ಹೆಸರಿಗೆ ಕೊಟ್ಟ. ಕದ್ದಿರೋರು ಈಗ ನಾಗೇಂದ್ರ ಪ್ರಸಾದ್, ಮಂಜುನಾಥ್ ಪ್ರಸಾದ್ ಅಂತ ಈ BS ಯಡಿಯೂರಪ್ಪನವರ ಶಿಷ್ಯರವರು. ಅವರು ಹೆಸರು ವರದಿ ಕೊಟ್ಬಿಟ್ಟು ಸತ್ತೋಗಿರೋ ಅಪ್ಪನ ಮೇಲೆ ಕೇಸ್ ಹಾಕ್ತಾ. ವರದಿ ಇವ್ರ ಹೆಸರಿಗೆ ಕೊಟ್ಟ, ಕೇಸ್ ಅವ್ರ ಅಪ್ಪ ಸತ್ತೋಗಿದ್ದಾನೆ. ನಮ್ಮಲ್ಲಿ ಬದುಕಿರೋರ ಮೇಲೆ ಕೇಸು ಕೋರ್ಟಲ್ಲಿ ನಿಲ್ಲಲ್ಲ. ನಮ್ಮ ದೇಶದಲ್ಲಿ ಜುಡಿಷಿಯರ್ ಬಗ್ಗೆ ಮಾತಾಡಿದ್ರೆ ನಾನು ಮೋಸ್ಟ್ಲಿ ಇನ್ನು ಮುಂದೆ ಬರ್ತೀನಿ. ಒಬ್ಬ ಜಡ್ಜು ಮೊನ್ನೆ ಮಾಕ್ಲಿಕೆರೆ ಕೇಸಲ್ಲಿ ನನ್ನನ್ನು ಹೊರಗಡೆ ಒಂದು ಹಾಕೋದಕ್ಕೆ ಬಾಕಿ ಇತ್ತು. ಅದ್ರ ಬಗ್ಗೆ ಬರ್ತೀನಿ ನಾನು. 2 ನಿಮಿಷ ಸಾರಿ, ನಾನು ಅದು ಹೇಳಲೇಬೇಕಾಗುತ್ತೆ. ನನಗೂ ಜಡ್ಜ್ಗೂ ತುಂಬ ಇದಾಗಿದೆ. ಆಗಲಿ. ಆ ಕೆರೆ ರಾಮಸ್ವಾಮಿಯರಿಂದ ಇದೆಲ್ಲ ನನಗೆ ಬರ್ತಾ ಇರೋದು ಪ್ರಾಬ್ಲಮ್ಮು. ರಾಮಸ್ವಾಮಿ ಅವತ್ತು ದುಡ್ಡು ತೊಗೊಂಡು ರಿಪೋರ್ಟೇ ಕೊಟ್ಟಿಲ್ಲ ಅಂದಿದ್ರೆ ನಾವಿವತ್ತು ಇಲ್ಲಿ ಇದು ಬರ್ತಿಲ್ಲ. ಇನ್ನೊಂದು, ಇವತ್ತೇನು ಇಷ್ಟು ಜನ ಬರೋದಕ್ಕೆ ನಾನೇ ಕಾರಣ. ಏನೇನೋ ಆ ಲಿಸ್ಟು ನಾನು ರಾಮಲಿಂಗಾರೆಡ್ಡಿಗೆ ಕೊಟ್ಟಿದ್ದೀನಿ. ಫಸ್ಟ್ ಇಲ್ಲಾಂದರೆ ರಾಮಲಿಂಗಾರೆಡ್ಡಿ ಲಿಸ್ಟಲ್ಲೇ ಹೋಗಿದ್ರೆ ಹಾಲಲ್ಲಿ ಯಾರೂ ಇರ್ತಿರ್ಲಿಲ್ಲ. ಸಂತೋಷ್ ಹೆಗ್ಡೆಯವರು ಮತ್ತು ಅವರಿಬ್ಬರೇ ಇರಬೇಕಾಗಿರ್ತಾಯಿತ್ತು. ನನಗೆ ಗೊತ್ತಿರತಕ್ಕಂಥ ಒಂದು 10 ಜನ ಹೊರಟು ಇನ್ನೂ 100 ಜನ ಕೊಡ್ತಾಯಿದ್ದೆ. ಇದ್ದಾರೆ ಕರ್ನಾಟಕದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಆಗಲಿ, ಈ ರೀತಿ ನನ್ನ ಟ್ರ್ಯಾಕ ಬಿಟ್ಬಿಡ್ತೀನಿ ನಾನು. ಆಮೇಲೆ ಈ ರೀತಿ ಇವ್ರದ್ದು ಜಮೀನು ಈಗ ಬಂದಿದ್ರು. ಅವ್ರು ಸನ್ಮಾನ ಮಾಡಿಲ್ಲ ಅಂತ ಎದ್ದೋದ್ರು ಇವ್ರನ್ನರು. ಅವ್ರಿಗೇನಾಯಿತು, ರಾಮಸ್ವಾಮಿಯವರು ಅವ್ರಲ್ಲಿ ಇವರು ಏನಾಯಿತು, ಆ ಕೇಸ್ ಬಂದಾಗ ನಾನೇನು ಮಾಡಿದೆ, ಅಲ್ಲಿ ಪರಿಶಿಷ್ಟ ಜಾತಿಯವರು ಇದ್ದಾರೆ, ಲಿಂಗಾಯತ ಇದ್ದಾರೆ, ಗೌಡರಿದ್ದಾರೆ, ಗಲಾಟೆ ಆಗುತ್ತೆ ಅಂತ 3 ಜಾತಿಯವ್ರನ್ನೂ ಕಂಪ್ಲೇಂಟ್ ಮಾಡಿದೆ ನಾನು. ಯಾಕೆ ಅಂದರೆ ಪರಿಶಿಷ್ಟ ಜಾತಿಯವ್ರು ನಮ್ಮನ್ನು ಬಿಟ್ಬಿಡ್ತಾರೆ ಅಂತಾರೆ. ನಾನು ಜಾಸ್ತಿ ಪರಿಶಿಷ್ಟ ಜಾತಿಯವ್ರದ್ದೇ ಕೇಸ್ ನಡೆಸೋದು ನಾನು. ಅವರಿಗೆ ನಾನು ಬೆಂಗಳೂರಲ್ಲಿ ನಿಂತಿದ್ದೀನಿ. ಆಮೇಲೆ ಒಬ್ಬರು ಗೌಡರು, ಒಬ್ಬರು ಲಿಂಗಾಯತರು, 3 ಜನ ಸೇರಿಸಿ ಕೇಸ್ ಹಾಕ್ತೆ. ಅದರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿಯವ್ರಿಗೆ 1 ಕೋಟಿ ಆಫರ್ ಮಾಡಿದ್ರು. ಅವರು 1 ಕೋಟಿ ಆ ಭೂಗಳ್ಳರು. ಆಮೇಲೆ 3 ಜನ ಇರೋದ್ರಿಂದ ಯಾರಿಗೂ ವ್ಯಾಪಾರ ಆಗಲಿಲ್ಲ ಅದರಲ್ಲಿ. ಯಾರಿಗೂ ಇವರು ಏನು ಇನ್ನೊಂದು ಮನೆ ತಗೊಳಕ್ಕಾಗಲ್ಲ ಅದರಲ್ಲಿ. ನಾನು ನಿಂತ್ಕೊಂಡು ಕೇಸ್ ಅವ್ರೇನು ಬೇಜಾರು ಮಾಡ್ಕೋಬಾರ್ದು, ಇರೋ ವಿಷಯ ಹೇಳ್ತೀನಿ. ಆಮೇಲೆ ಕೇಸ್ ಆಯಿತು. ಈಗ ಮತ್ತೆ ಅವ್ನೇನು ಮಾಡಿದ್ರು, 33 ಮೇಲೆ ಬದುಕಿರೋರ ಮೇಲೆ ಮತ್ತೆ 4 ಹಾಕ್ದ. ಆಯಿತು, ಕೇಸ್ ಹಾಕ್ತಾರಲ್ವಾ, ಸರಿಯಾದ ವರದಿ ಬರೋ ಹಾಕೋದಿಲ್ಲ. ಸಾಕ್ಷಿ ಬಂತ ಕೋರ್ಟಲ್ಲಿ. ಈಗ ಒಬ್ಬೊಂದು ಕೇಸು ಸರ್ಕಾರಿ ನೌಕರನ ಕೇಸ್ ಹಾಕಿದ್ಮೇಲೆ ಆ ಜಾಗ ಪ್ರೂವ್ ಮಾಡಬೇಕು. ಒಂದು ಸಲ ನೀವು ದೂರು ಕೊಟ್ಟ ಮೇಲೆ, ವರದಿ ಕೊಟ್ಟ ಮೇಲೆ ಅವನು ವರದಿ ಕೊಡ್ತಾನೆ. ನಮ್ಮ ಕೇಸ್ ಮುಗ್ದೋಗುತ್ತೆ, ನಮ್ಮದು ಪಬ್ಲಿಕ್ ಇರಲ್ಲ. ಅವರಿಗೆ ಏನು ಇದು ಜವಾಬ್ದಾರಿನೇ ಇಲ್ಲ. ಇವತ್ತು ಆ್ಯಕ್ಟ್ ಬಂತು ಇದರಲ್ಲಿ. ಇಲ್ಲಿ ದೊರೆಸ್ವಾಮಿಯವರು ಇದ್ದಾರೆ. ಅವರು ಪಾಪ
ಅವರು ಕಾಡು ಉಳಿಸೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಕೇಸ್ನು ವಜಾ ಮಾಡಿದ್ರು ಚೇರ್ಮನ್ ಸಾಹೇಬರು, ಬರೋದಿಲ್ಲ ನಿನಗೆ. ಈ ಭೂಗಳ ರಕ್ಷಣೆಗಾಗಿ ಈ ಯಾರೋ ಶಿವಲಿಂಗಯ್ಯ ಅಂತ MLA ರಕ್ಷಣೆ ಮಾಡೋಕ್ಕೆ ಕಾನೂನೇ ಚೇಂಜ್ ಮಾಡೋದು. ಏನು ಮಾಡೋದು ಅಂದರೆ 18 ಕಿಲೋಮೀಟ್ರ್ ಬೆಂಗಳೂರಲ್ಲಿ ಅದು ಮಾತ್ರ ಬರುತ್ತೆ, ಹಳ್ಳಿ ಕಡೆಯೆಲ್ಲ ಬರಲ್ಲ ಅಂದ್ಬಿಟ್ರು. ಆಯ್ತು, ಹಳ್ಳಿ ಕಡೆಯಲ್ಲಿ ಫಾರಂ 53 ಹಾಕಿರೋರು ಅವ್ರನ್ನ ಬಿಡಿ ಹೋಗಲಿ, ಬಾಕಿಯರಿದ್ದಾರಲ್ಲ ಸ್ವಾಮಿ, ಅವರು ಎಲ್ಲರನ್ನೂ ಅವಾಯ್ಡ್ ಮಾಡೋದಕ್ಕೆ ಅದನ್ನು ಮಾಡಿ ಇನ್ನೂ ಅದನ್ನು ಅಧ್ವಾನ ಮಾಡಿದ್ದಾರೆ. ಈಗ ಈ ಕಾನೂನು ಸಕ್ಸಸ್ಫುಲ್ ಆಗಬೇಕು ಅಂದರೆ, ಸಕ್ಸಸ್ಫುಲ್ ಆಗಬೇಕಾದ ಈ ಅಧಿಕಾರಿಗಳಿಗೆ ಒಂದು ಏನು ಬದ್ಧತೆ ಇಲ್ಲ. ನಾವು ಕಂಪ್ಲೇಂಟ್ ಕೊಟ್ಟರೆ ಅವರು ವ್ಯಾಪಾರ ಮಾಡ್ಕೊಳ್ಳೋ ಇದು ಆಗಿದೆ. ಇನ್ನೊಂದು ಇಲ್ಲಿ ನಾನು ಹೇಳ್ತೀನಿ, ಇಲ್ಲೊಬ್ಬರು ಮುಂಡರ್ಗಿಂದ ಬಂದಿದ್ದಾರೆ. ಇವರು ಡಂಬಳ ಅಂತ ಒಂದು ದೇವಸ್ಥಾನ, ಐತಿಹಾಸಿಕ ದೇವಸ್ಥಾನ, 1000 ಕೋಟಿ 1000 ವರ್ಷ ಹಿಂದೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ಅಲ್ಲಿ ಲೋಕಲ್ MLA ಯಾವನೊಬ್ಬ ಅದಕ್ಕೆ ಟವರ್ ಹಾಕ್ಕೊಂಡು ಏನೋ BSNL ಟವರ್ ಹಾಕಿ ಮತ್ತೆ ಅಲ್ಲಿ ಬಿಲ್ಡಿಂಗ್ಗಳು ಕಟ್ಕೊಂಡು ಕಟ್ಟಿಗೆ ಕಟ್ಕೊಂಡು ಇದು ಮಾಡ್ತಾನೆ. ಅವ್ರು ನನ್ನ ಹತ್ರ ಬಂದರು ಪಾಪ. ಅವರು ಚೇರ್ಮನ್ ಓರ್ನಾರೆ ಅವರು. ಸರಿ, ನಾನು ಕಂಪ್ಲೇಂಟ್ ಹಾಕಿದ್ರೆ ಅವ್ರ ಮೇಲೆ 12 ಕೇಸ್ಗಳು, ಮತ್ತು ಅವ್ನು ರೌಡಿ ಶೆಟ್ರು ಅವನ್ನ ದೇಶ ಬಿಟ್ಟು ಅವನಿಗೆ ಗಡಿಪಾರು AC ಅವ್ರು ನೋಟಿಸ್ ಕೊಟ್ಟರು ಅವ್ರಿಗೆ. ನಾನು ಅದಕ್ಕೆ ಹಗ್ಗ ತಾಂಡ ಇಲ್ಲ ಕೋರ್ಟಿಗೆ, ಅವನು ಕರ್ಕೊಂಡೋದೆ. ನೋಡಿ ಸ್ವಾಮಿ, ಅವನಿಗೆ ಈ ಥರ ಇದೆ ಪರಿಸ್ಥಿತಿ, ಇದು ಏನೋ ನಾವೇನು ಆಫ್ಘಾನಿಸ್ತಾನದಲ್ಲಿದ್ವೋ ಪಾಕಿಸ್ತಾನದಲ್ಲಿದ್ವೋ ನಾವು ಭಾರತದಲ್ಲಿದ್ವೋ, ನಮಗೇನು ಸಂವಿಧಾನ ಇದೆ ಅಂತ ನಾನೆಲ್ಲ ಜೋರು ಮಾಡಿದ್ಮೇಲೆ ಆ ವರದಿನ ಅವನ ಪರನೇ ಕೊಡ್ತೇನೆ, ಜಾಗಕ್ಕೆ ಹೋಗಲ್ಲ. ಎಲ್ಲ MLA ಹೇಳ್ತಾನೆ ರೂಮ್. ನಾ ಇವತ್ತವರೆಗೆ ಯಾವುದೇ ತಹಶೀಲ್ದಾರ್ ಜಾಗಕ್ಕೆ ಹೋಗಲಿಲ್ಲ. ಈವನ್ ಈ ರಾಮಲಿಂಗಾರೆಡ್ಡಿ ಅವ್ರು ಏನು ಕೇಸ್ ಹಾಕಿದ್ರೆ ಅಲ್ಲೂ ಜಾಗ ಹೋಗಿಲ್ಲ. ಅವರು ಫಸ್ಟು ಹೋಗಿ ಜಾಗ ಗುರುತಿಸ್ಬೇಕು. ಈ ಆ್ಯಕ್ಟ್ ಬಂದ ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಟೋಟಲ್ 11 ಲಕ್ಷ ಎಕರೆ ಗೌರ್ಮೆಂಟ್ ಜಾಗ ಇರೋದು. ಈ 4 ಲಕ್ಷ ಹೇಳಿದ್ರು ಅದೆಲ್ಲ ಅಲ್ಲ. ಯಾಕೆಂದರೆ WP ನಂಬರ್ 15500/13 PL ನಮ್ಮ ಬೆಂಗಳೂರು ಫೌಂಡೇಶನ್ನವರು ರಾಮಸ್ವಾಮಿ ಹೋರಾಟ ಟೈಮಲ್ಲಿ ಹಾಕಿದ್ರು. ಅದ್ರ ಬೆಲೆ ಬಂದು 1,95,000 ಕೋಟಿ. 2G 3G ಯಾವ ಹಗರಣ ಇವತ್ತು ಇಂಡಿಯಾದಲ್ಲಿ ನಡೆದೇ ಇಲ್ಲ. ಹೈಯೆಸ್ಟು ಇಲ್ಲೇ ನಡೆದಿರೋದು. ಫಸ್ಟು ಗೌರ್ಮೆಂಟ್ ಜಾಗನೇ ಗುರುತಿಸಲಿಲ್ಲ. ಇವರು ಒಂದೊಂದು ಕೇಸಿಗೂ ಕಳಿಸ್ತಾರೆ ತಹಶೀಲ್ದಾರ್ನ. ಅವನು 5 ವರ್ಷ 6 ವರ್ಷ ತಗೊತಾನೆ, ಅವನು ಟ್ರಾನ್ಸ್ಫರ್ ಆಗ್ತಾನೆ, ಬರೀ ಬಾಯಿನಲ್ಲಿ ಭಾಷಣ ಮಾಡ್ತಾರೆ ಇವರು ಚೇರ್ಮನ್. ನಾನು ಒಂದಿನ ಕೇಳಬಿಟ್ಟೆ, ರಾಮಸ್ವಾಮಿ ಜೊತೆ ನಾನು 43 ಜನ ಕೂತಿದ್ದೆ, ಹಿಂಗೆ ಮಾಡಿದೆ ಅಂದರೆ ನಿನ್ಗೆ ಯಾವನ್ ಕೂತ್ಕೊಳ್ಳೋಕೆ ಹೇಳಿದ್ದು, ನಿನ್ಗೆ ಯಾವನೇ ಉಪವಾಸ ಇರಬೇಕು ಅಂತ ಹೇಳಿದ್ದು ಅಂತ ನನಗೆ ಅವರು. ನಿನ್ಗೇನು ತೀಟೆ ಹಿಡಿದಿದ್ದು, ಹೋಗಿ ನಾವು ಉಳಿಸ್ಕೊತೀವಿ, ಗೆಟ್ ಔಟ್ ಅಂದರು. ಈಗ ಜನನೇ ಕೇಳಲಿಲ್ಲ ಅಂದರೆ ಇಲ್ಲಿ ಬಿಡಿ, ಇಷ್ಟು ಜನ ಬಂದಿದ್ದಾರೆ, ಇನ್ನು ಬೇರೆ ಜನಕ್ಕೆ ಪಾಪ ಅವ್ರಿಗೆ ಬೇರೆ ನಮ್ಮ ದೇಶದಲ್ಲಿ ತಾಪತ್ರ ಇದೆ. ಏನೋ ಫ್ರೀ ಕೊಟ್ಟಿದ್ದಾರೆ, ಏನೇನೋ ಅವ್ರಿಗೆ ಯಾವನಿಗೂ ಅವ್ರಿಗೆ ದೇಶದ ಬಗ್ಗೆ ಇದೇ ಇಲ್ಲ. ಬಂದಿರೋ ಜನಕ್ಕಾದ್ರೂ ಎಲ್ಲ ಹಳ್ಳಿನವ್ರಿಗೆ ದಯಾನಂದ ಬಂದಿದ್ದಾನೆ, ಆತ ನಮ್ಮ ಹಾಸನದನು, ಅವನು ಒಂದು ದೇವಸ್ಥಾನದ ಬಗ್ಗೆ ಹೋರಾಟ ಮಾಡ್ತಾಯಿದ್ದಾನೆ. ಅವ್ನ ಅರ್ಜಿ ವಜಾ ಮಾಡಿದ್ರು ಚೇರ್ಮನ್ರು. ಪಾಪ ಅವನಿಗೆ ಬಸ್ ಚಾರ್ಜ್, ಇಲ್ಲಿ ಎಷ್ಟು ಜನ ಬರ್ತಾರೆ ಬಸ್ ಚಾರ್ಜ್ ದುಡ್ಡಿರಲ್ಲ, ಅವ್ರು ಸ್ವಂತ ದುಡ್ಡಲ್ಲಿ ಬರ್ತಾರೆ ಅವರು. ಅದೆಲ್ಲ ಹೇಳಿದ್ರೆ ಇಲ್ಲಿ ಹೇಳ್ಬೇಡ, ನಿಮ್ಗೆ ಯಾವನ್ ಬರಬೇಕು ಅಂತಾರೆ. ಈ ಕಡೆ ಸರ್ಕಾರ ಉಳಿಸ್ತಾ ಇಲ್ಲ, ಆ ಕಡೆ ಸಪೋರ್ಟ್ ಇಲ್ಲ. ಸುಮ್ಮನೆ ಈಗ 45,000 ಪ್ರಕರಣ ಆಗಿದೆ. ಇವರು 4 ಜನ ಒಳ್ಳೆ ಸೂಟ್ ಹಾಕೊಂಡ್ಬರ್ತಾರೆ. ಆ ರಿಜಿಸ್ಟರು ನೆನ್ನೆ ಇಲ್ಲಿ ಅವ್ರು ಎಲ್ಲಿ ಬಂದಿದ್ದಾರೆ, ಅರುಣ್ ಕುಮಾರ್ ಅಂತ ಒಂದು ಊರು ದಾರಿನೇ ಮುಚ್ಚಿಬಿಟ್ಟಿದ್ದಾರೆ. ಆ ಕಂಪ್ಲೇಂಟ್ ರಿಜಿಸ್ಟರ್ ಹತ್ರ ಕೂತ್ಕೊಂಡ್ರೆ ಅವ್ನು ಕೊಳೆನೇ ಆಗಿಲ್ಲ ಕೋರ್ಟು. ಅವನು ಎದುರಿಸ್ತಾನೆ, ನೀನು ಒರಿಜಿನಲ್ ತಗೋಬಾ, ಸರ್ವಿಸ್ ಕಿಚ್ಚು ಅದನ್ನು ತಗೋಬಾ. ಈ ಥರ ಎದುರಿಸಿ ಈ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಬಂದಿರೋದು ಗಂಜಿ ಕೇಂದ್ರ ಆಗಿದೆ, ಅಟರ್ ಫೇಲ್ಯೂರ್ ಆಗಿದೆ. ಆಮೇಲೆ ಈ ಕರ್ನಾಟಕ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಏನು ಮಾಡಿದ್ದಾರೆ, ಇದು ಟೋಟಲಿ ವೀಕೆಸ್ಟ್ ಲಾ ಇನ್ ದ ಕಂಟ್ರಿ. ಇಲ್ಲಿ 1 ವರ್ಷ ಜೈಲು, 6 ತಿಂಗಳು ಜೈಲಿಗೆ ಕಳ್ಸೋಕ್ಕೆ 4 ಜನ ಡಿಸೈಡ್ ಮಾಡ್ತಾರೆ ಸ್ವಾಮಿ. ಒಬ್ಬ ಹೈಕೋರ್ಟ್ ಜಡ್ಜ್ ಅಂತೆ, ಒಬ್ಬ AS ಆಫೀಸರ್. ಅದು ಏನು ಅವರು ಹಾಸ್ಯ ಮಾಡಿಕೊಂಡು ಕೂತಿರ್ತಾರೆ. ಅದು ಮ್ಯಾಜಿಸ್ಟ್ರೇಟೇ ಮಾಡ್ಬೋದು. 7 ವರ್ಷದ ತನಕ 10 ವರ್ಷದ ತನಕ ಮ್ಯಾಜಿಸ್ಟ್ರೇಟಿಗೆ ಪವರ್ ಇದೆ. ಈಗ ನಮ್ಮ ದೇಶದಲ್ಲಿ ಲ್ಯಾಂಡ್ ಗ್ರಾಬಿಂಗ್ ಎಲ್ಲ ಸ್ಟೇಟಲ್ಲೂ ಇದೆ. ಸೆಂಟ್ರಲಲ್ಲಿ ಈ ಲಾ ತರಬೇಕಾಗಿತ್ತು, ಸಿಂಗಲ್ ಲಾ ತರಬೇಕಾಗಿತ್ತು, ಸ್ಟೇಟ್ ವೈಸ್ ಮಾಡಿದ್ದು ದೊಡ್ಡ ಮಿಸ್ಟೇಕ್ ಇದೆ. ಇದು ಅವರು ನಮ್ಮ ರಾಮಸ್ವಾಮಿ ಅವರು ಯಾರು ಅಧಿಕಾರದಲ್ಲಿರೋರು ಇದನ್ನು ಸದನ ರೈಸ್ ಮಾಡಬೇಕು. ಈಗ ಕರ್ನಾಟಕ ಲ್ಯಾಂಡ್ ಗ್ರಾಬಿಂಗ್ ಆ್ಯಕ್ಟಲ್ಲಿ 1 ರಿಂದ 3 ವರ್ಷ ಶಿಕ್ಷೆ ಇದೆ. ಗುಜರಾತಲ್ಲಿ 2020ರಲ್ಲಿ ತಂದರು ಮೋದಿಜಿಯವ್ರ ಲ್ಯಾಂಡು, ಅಲ್ಲಿ 10 ರಿಂದ 14 ವರ್ಷ ಶಿಕ್ಷೆ ಇದೆ. ನೋಡಿ ಸ್ವಾಮಿ, 10 ರಿಂದ 14 ವರ್ಷ. PC ಆ್ಯಕ್ಟ್ ಭ್ರಷ್ಟಾಚಾರದಲ್ಲಿ ಬರೀ 7 ವರ್ಷ ಇದೆ. ಆದರೆ ಲ್ಯಾಂಡ್ ಗ್ರಾಬಿಂಗ್ನ ಅತಿ ದೊಡ್ಡ ಒಂದು ಅಪರಾಧ, ಒಂದು ಏನು ಟೆರರಿಸ್ಟ್ ಆಕ್ಟಿವಿಟಿ ಥರ ಅದನ್ನು ಮಾಡಿ 10 ರಿಂದ 14 ವರ್ಷ ಶಿಕ್ಷೆ ಇದೆ ಒಂದು. ಆಮೇಲೆ ಇನ್ನೊಂದು ಅಸ್ಸಾಮಲ್ಲಿ ನಮಗಿಂತ ಚಿಕ್ಕ ಸ್ಟೇಟ್, ಅಲ್ಲಿ 5 ವರ್ಷ ಇದೆ. ಆಮೇಲೆ ಒಡಿಶಾದಲ್ಲಿ 7 ಇಯರ್ಸ್ ಇದೆ.
ಆಮೇಲೆ ಎ ಪಿ ಲ್ಯಾಂಡ್ ಗ್ರಾಬಿಂಗ್, ಎ ಪಿನಲ್ಲಿ ಹೈಯೆಸ್ಟ್ ನಮ್ಮ ಏನಾದ್ರು ಇಂಡಿಯಾದಲ್ಲಿ ಒಳ್ಳೆ ಸ್ಟೇಟ್ ಅಂದರೆ ಆಂಧ್ರ ಪ್ರದೇಶ. ಅಲ್ಲಿ 14 ವರ್ಷ ಶಿಕ್ಷೆ ಮಾಡಿದ್ದಾರೆ. 14 ವರ್ಷ ಶಿಕ್ಷೆ ಜೊತೆಗೆ, ಕಠಿಣ ಶಿಕ್ಷೆ ಜೊತೆಗೆ ಆ ಲ್ಯಾಂಡ್ ಎಷ್ಟು ಕಟ್ಟಿದ್ದಾರೆ ಅಷ್ಟು ದುಡ್ಡು ಕಟ್ಟಬೇಕು. ಈಗ ಹೇಳಿದ್ರು ಕಾಜಿನಲ್ಲಿ ನಮ್ಮ 100 ಕೋಟಿ, ರಾಮಸ್ವಾಮಿ ಸಾಹೇಬ್ರು ಹೇಳಿದ್ರು 1000 ಕೋಟಿ ಅಷ್ಟು ದುಡ್ಡು ಕಟ್ಟಬೇಕು. ಆ ಥರ ಒಂದು ಕಠಿಣವಾದ ಎ ಪಿ ಲ್ಯಾಂಡ್ ಗ್ರಾಬಿಂಗ್ ಪ್ರಾವಿಷನ್ ಆಕ್ಟ್ 1982 ಕಡಿಮೆ ಇತ್ತು, ಶಿಕ್ಷೆ 5 ವರ್ಷ ಇತ್ತು. ಈಗ 14 ಇಯರ್ಸ್ ಅವರು 14/11/24 ಈ ಬಿಲ್ನ ತೆಲಂಗಾಣ ಮತ್ತು 2 ಸ್ಟೇಟಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಏನು 14 ಇಯರ್ಸ್ ಇಂಪ್ರಿಸನ್ಮೆಂಟ್ ಮತ್ತು ಮಾರ್ಕೆಟ್ ಪ್ರೈಸ್ ಆಫ್ ದ ಪ್ರಾಪರ್ಟಿ ಆ ಥರ ಮಾಡಿ, ಅಥವಾ ಗಲ್ಲು ಶಿಕ್ಷೆ ಮಾಡಿದ್ರೆ ಇದನ್ನು ಯಾವ ರೀತಿ ಈ ಆರ್ಗನೈಸರು ಗೌರ್ಮೆಂಟಿಗೆ ತಗೊಂಡೋಗಿಡ್ತಾರೋ ಕ್ವಶನ್ ಕೇಳ್ತಾರೆ, ಅವ್ರಿಗೆ ಬಿಟ್ಟಿರೋ ವಿಷಯ ಇದನ್ನು ಮಾಡಬೇಕು. ಆಮೇಲೆ ಹಿಂದೆ ರಾಮಸ್ವಾಮಿಯವರು ಒಂದು ಪತ್ರ ಬರೆದಿದ್ರು, ಚೀಫ್ ಜಸ್ಟಿಸ್ ಸ್ವಲ್ಪ ಕೇಳಬೇಕು. ಇವರೇ ಹಲೋ ಕೂತ್ಕೊಳ್ಳಿ. ಠಾಕೂರ್ ಅವರಿಗೆ ನಮ್ಮ ಭೂಕಬಳಿಕೆ ವಿರೋಧಿ ಹೋರಾಟ ಸಮಿತಿಯಿಂದ ರಾಮಸ್ವಾಮಿಯವರ ಇದನ್ನ ಪತ್ರ ಬರೆದಿದ್ರು. ಏನಂದ್ರೆ ಒಬ್ಬ ರಾಜನಾಯಕ ಅಂತ ಅತಿ ಕಡು ಭ್ರಷ್ಟ ಸರ್ವೇಯರ್ ಹತ್ರ 100 ಕೋಟಿ ವಷ್ಟು ಇರಾಗ್ಯುಲಾರಿಟಿದು ಸಿಡಿ ಅಂತ ಒಬ್ಬ ಜಸ್ಟಿಸ್ ರಾಮ್ ಮೋಹನ್ ರೆಡ್ಡಿ ಹೇಳಿದ್ರು. ಅದನ್ನ ಅವರು ರಿಟೈರ್ಡ್ ಆದಮೇಲೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಅದು ಬಿಡುಗಡೆ ಮಾಡಬೇಕು ಅಂತ ಒಂದು ಪತ್ರ ಬರೆದಿದ್ರು. ಇದ್ರ ಬಗ್ಗೆ ಏನೂ ಆಗಲಿಲ್ಲ. ಈ ಜಡ್ಜು ಯಾರ ಬಗ್ಗೆ ಕ್ವಶನ್ ಮಾಡಿದ್ರು, ಇದು ಒಳ್ಳೆ ಇದು ಬರೆದ್ರು, ಇದ್ರ ಬಗ್ಗೆ ಎಲ್ಲೂ ಇದು ಆಗಲಿಲ್ಲ. ಆ ಜಡ್ಜ್ ಏನು ಅವ್ರ ಹತ್ರ ಸಿಡಿ ಇತ್ತು, ಎಷ್ಟು ಈ ಕೋಡಿ ಪ್ರಕರಣಗಳದು ಏನು ಗೌರ್ಮೆಂಟ್ ಲ್ಯಾಂಡ್ ಏನು ಈಗ ಕೆರೆ ಅಂತ ಮಕ್ಕಳಿಗೆ ಕೆರೆ ಅಂತ ಬರೆಯೋ ಬದಲು ಬಿಟ್ಟಿದ್ರು, ಎಂಟ್ರಿ ಮಾಡಲಿಲ್ಲ. ಅದಕ್ಕೆ ಅವ್ನು ಬಂದು ಕೂತ್ಕೊಂಡಿದ್ದಾನೆ ಚೆಲುವರಾಯಸ್ವಾಮಿ. ಅದ್ರ ಬಗ್ಗೆ ಬರ್ತೀನಿ ನಾನು ನೆಕ್ಸ್ಟು. ಈ ಚೀಫ್ ಜಸ್ಟಿಸಿಗೆ ಬರೆದ್ರು. ಈಗ ಅವರು ರಿಟೈರ್ಡ್ ಆಗೋದಕ್ಕಿಂತ ಮುಂಚೆನೇ ಅದು ಸಿಡಿ ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ರು ಅವರು. ಅದನ್ನು ನಾನು ಅವರ ವೆಬ್ಸೈಟಲ್ಲಿ ಹಾಕಿದ್ರೆ ಅದಕ್ಕೇನು ಉತ್ತರನೇ ಬರಲಿಲ್ಲ. ಅವರ ಎಲ್ಲ ಲೇಖನಗಳನ್ನು ನಾನು ನೋಡಿದೆ. ಅದು ಭಾರಿ ಹೋರಾಟ ನಡೆದಿದೆ. ಆ ಹೋರಾಟದಲ್ಲಿ ನಾವು ಇದ್ವು. ಆಮೇಲೆ ಒಂದು ಹೈಕೋರ್ಟಲ್ಲಿ ಈಗ ಒಂದು WP ನಡೀತಾ ಇದೆ, ಒಂದು PL ಇವರ ಹೋರಾಟದ ಫಲವಾಗಿ ನಡೀತಾ ಇದೆ. ಅದರಲ್ಲಿ ಯಾವ್ಯಾವ ರೀತಿ ಭೂಕಬಳಿಕೆನ ಪತ್ತೆ ಹಚ್ಬೋದು ಅಂತ ಒಂದು ಹೈಕೋರ್ಟು, ಅದರಲ್ಲಿ ಕೆಲವು ನ್ಯಾಯಾಧೀಶರು ಅದನ್ನು, ನಮ್ಮ ಲಾಯರ್ಗಳು ಅದನ್ನು ಅಮಿಕಸ್ ಕ್ಯೂರಿಗಳು ಮಾಡಿದ್ದಾರೆ. ಏನಂದರೆ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್. ರಿಮೋಟ್ ಸೆನ್ಸಿಂಗ್ ಅಂದರೆ ಮೇಲೆ ಏನು ಡಾಟಾ ಮೇಲಿಂದ ಸ್ಯಾಟಲೈಟಿಂದ ತಗೊಳ್ಳೋದು. ಮತ್ತು ಸರ್ವೆ ಸೆಟ್ಲ್ಮೆಂಟ್ ಸರ್ವೆ ಸೆಟ್ಲ್ಮೆಂಟ್ ನಮ್ಮ ಏನಿದ್ದಾರೆ ಭ್ರಷ್ಟರು ತಯಾರು ಮಾಡಿರೋದಲ್ಲ ಇದು. ಆ ಬ್ರಿಟಿಷರು ನಿಜವಾದ ಅವ್ರೇನು ಮಾಡಿದ್ರು ಅದರಲ್ಲಿ ಈಗಿನ್ನೂ ಏನು ಲಿಸ್ಟ್ ಮಾಡಿದ್ದಾರೆ, ಬರೀ ಬೆಂಗಳೂರಿಗೆ ಇವ್ರು ಮಾಡಿರೋದು, ಸ್ಟೇಟ್ ವೈಡ್ ಆಗಿಲ್ಲ ಅದು. ಅದ್ರ ಪ್ರಕಾರ ಏನೇನಿರುತ್ತೆ ಈಗ ಇಲ್ಲೇ ಒಂದು ಬೆಂಗಳೂರು ಸುತ್ತ ನಮ್ಮ ಅರೇಳಿನಲ್ಲೇ 100 ಕೆರೆ ಒತ್ತುವರಿ ಆಗಿದೆ. ನಮ್ಮ ಅರೇಳಿನ ಚಿಕ್ಕ ಗ್ರಾಮ, ಅಲ್ಲೇ ಒಂದು 100 ಕೆರೆ ಇದೆ. ಇಲ್ಲಿ ನಿನ್ನೆ ಒಂದು ಮ್ಯಾಪ್ ತಂದರೆ ಅದ್ರಲ್ಲಿ 50 ಕೆರೆ ಇದೆ. ಎಲ್ಲ ಮುಚ್ಚಿ ಬಿಲ್ಡರ್ ಮಾಡಿದ್ದಾರೆ. ಅದನ್ನು ಕರ್ನಾಟಕ ಲ್ಯಾಂಡ್ ಸೆಟಲ್ಮೆಂಟ್ ಮಾಡಬೇಕು ಅಂತಿದೆ. ಕರ್ನಾಟಕ ಪಬ್ಲಿಕ್ ಲ್ಯಾಂಡು, ಮೈನರ್ ಇರಿಗೇಷನ್ನು, RTC ಇವೆಲ್ಲ ಲಕ್ಷ್ಮಣ್ ರಾವ್ ರಿಪೋರ್ಟು, NK ಪಾಟೀಲ್ ರಿಪೋರ್ಟು, ಎಂಪ್ರಿ ಲೇಕ್ ಸರ್ ರಿಪೋರ್ಟ್ ಅಂತ ಎಲ್ಲ ಹೇಳಿದ್ರು. ಇವತ್ತಿನವರೆಗೂ ಇದು ರಿಟ್ ಪಿಟಿಷನ್ ಹಂಗೆ ಓಡ್ತಾ ಇದೆ. ಅದ್ರ ಬಗ್ಗೆ ಜಡ್ಜಸ್ಸು ಮಜಾ ಮಾಡಿಕೊಂಡು ಕಾರ್ ಇಟ್ಕೊಂಡು ಲಕ್ಷಗಟ್ಟಲೆ ಅವ್ರು ಇಟ್ಕೊಂಡು ಹೋಗ್ತಾ ಇದ್ರೆ ಹೊರತು PL ಹಂಗೆ ಹೋಗ್ತಾ ಇದೆ. ಇವತ್ತವರೆಗೂ ಏನೂ ಅದು ಒಂದು ಕನ್ಫ್ಯೂಷನ್ಗೆ ಬಂದು ಬಿಡಿಸ್ಲೇ ಇಲ್ಲ. ಆಮೇಲೆ ಈ ಕೋಳಿವಾಡ ರಿಪೋರ್ಟ್ನಲ್ಲಿ ಒಂದು ಈ ಕೆರೆಗಳ ಬಗ್ಗೆ ಸ್ವಲ್ಪ ಕಲಿತೀನಿ, ಇಲ್ಲಾಂದರೆ ನಾನು ಸಭೆಗೆ ಬರಲ್ಲ ಅಂತ ಅವ್ರಿಗೆ ಹೇಳಿದ್ದೀನಿ. ಒಂದು ನಿಮಿಷ. ಅದರಲ್ಲಿ ಕೆರೆಗಳ ಬಗ್ಗೆ ರಾಮಸ್ವಾಮಿಯವರು ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಬಗ್ಗೆ ಅದನ್ನು ರಿಪೋರ್ಟ್ ಮಾಡಿದ್ರು. ಕೆರೆಗಳ ಬಗ್ಗೆ ಅವ್ರು ಯಾಕೆಂದ್ರೆ ಅವ್ರು 835 ಕೆರೆ ಬೆಂಗಳೂರು ಏನು ಅರ್ಬನ್ ಡಿಸ್ಟಿಕ್ಕಲ್ಲಿ ಒತ್ತುವರಿ ಆಗಿರೋದು 835. ಅದು ಎಷ್ಟು ಎಕರೆಯಪ್ಪ ಅಂದರೆ 2020. ಬೆಂಗಳೂರು ಅರ್ಬನ್ ಜಿಲ್ಲೆ ಅಂದ್ರೆ ಏನು? ಬೆಂಗಳೂರು ಉತ್ತರ ತಾಲೂಕು, ಬೆಂಗಳೂರು ದಕ್ಷಿಣ ತಾಲೂಕು, KR ಪುರ ಮತ್ತು ಆನೇಕಲಲ್ಲಿ. ಅದೇ ರೀತಿ
ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆನಲ್ಲಿ 710 ಕೆರೆಗಳು ಎಲ್ಲ ಯಾರು MLA ಪಾಲಾಗಿದೆ ಏನಾಗಿದೆ ಅದೆಲ್ಲ ಸರ್ವೇನೇ ಆಗಲಿಲ್ಲ ಇದುವರೆಗೆ. ನಾವು ಈಗ ಎಷ್ಟು, ಈಗ ನಾನು ಒಂದು ಇಲ್ಲೊಂದು 45-50 ಕೇಸ್ ನಡೆಸ್ತಾ ಇದ್ದೀನಿ. ನಾವು ಎಷ್ಟು ಮಾಡೋದಕ್ಕಾಗುತ್ತೆ? ಈಗ ಆಯಿತು, ಇಲ್ಲಿ ಯಾರೋ ಬಂದಿದ್ದಾರೆ, ಒಂದು 5 ಕೇಸ್ ಹಾಕ್ಬೋದು, 10 ಕೇಸ್ ಹಾಕ್ಬೋದು, ಈ ಥರ ಇಷ್ಟಿದೆ. ಇದು ಸರ್ಕಾರನೇ ಮಾಡಬೇಕಾಗುತ್ತೆ. ಇದು ಈಗ ಏನಾಯಿತು, ಕುಮಾರಸ್ವಾಮಿಯವರು ಲಾಸ್ಟ್ 2024ರಲ್ಲಿ ಅದು ಯಾರೋ ಚೆಲುವರಾಯಸ್ವಾಮಿ ಅಗ್ರಿಕಲ್ಚರ್ ಮಿನಿಸ್ಟರ್, ಅವ್ರಿಗೂ ಏನೋ ಜಟಾಪಟಿ ಪಕ್ಷ ಬಿಟ್ಟು ಬಂದು ಏನೋ ಅವ್ರ ಮಿನಿಸ್ಟರ್ ಅದಕ್ಕೆ ಅವ್ರವ್ರಿಗೆ ಆವಾಗ ಇವ್ರೇನು ಹೇಳಿದ್ರು, ಕುಮಾರಸ್ವಾಮಿ ಪೇಪರ್ನಲ್ಲಿ ಚೆಲುವರಾಯಸ್ವಾಮಿ ಕೆರೆ ಕಳ್ಳ ಅಂತ ಹೇಳಿದ್ರು. ಸರಿ, ಅದನ್ನು ಇಲ್ಲಿ ವೆಂಕಟೇಶ್ ಗೋಬಿ ಅಂತ ಇದ್ದಾರೆ, ಇಲ್ಲೆಲ್ಲ ಅವ್ರಿಗೆ ಹುಷಾರಿಲ್ಲ, ಅವ್ರಿಲ್ಲೇ ಅವ್ರ ಮಿಸ್ಸಸ್ ಎಲ್ಲ ಬಂದಿರೋ ಎಲ್ಲ ಹೊರಗಡೆ ಹೋಗಿರಬೇಕು. ಅವರು ನನ್ನ ಹತ್ರ ಬಂದು ಪೇಪರ್ ತಗೊಂಡು, ನೋಡಿ ನಾನು ಪರಿಶಿಷ್ಟ ಜಾತಿ ಇದನ್ನ ಏನಾರ ಮಾಡಿ ಉಳಿಸ್ಬೇಕು ಅಂತ ನನ್ನ ಹತ್ರ ಬಂದರು. ಆಯ್ತಪ್ಪ, ಇದಕ್ಕೇನೋ ಪಾಣಿ ಗಿಣಿ ತೊಗೊಂಡೆ, ಯಾಕಂದ್ರೆ ಕಡಿಮೆ ಖರ್ಚಲ್ಲಿ ನಾವು ಒಂದು 500 ರೂಪಾಯಿ ಒಂದು ಕೇಸ್ ಮಾಡ್ತೀನಿ ನಾನು, ಜಾಸ್ತಿ ಏನು ನಾನು ಯಾವುದೂ, ಯಾಕಂದರೆ ಇರೋ ರೆಕಾರ್ಡ್ RTC ತೊಗೊಂಡು ನಾನು ಹಾಕ್ತೆ. ಅಷ್ಟೊತ್ತಿಗೆ ಏನು ಮಾಡಿದ್ರು, ಇವ್ರು ಚೇರ್ಮನ್ ಒಂದು ಕೇಸ್ ಮಾಡ್ಕೊಬಿಟ್ಟಿದ್ರು ಗೌರ್ಮೆಂಟ್ನ. ಯಾಕೆಂದರೆ ಬೇರೆ ಯಾರು ಹಾಕಲಿಲ್ಲ ಅಂದರೆ ಗೌರ್ಮೆಂಟ್ ಕಡೆಯಿಂದ ಅವ್ರ ಕಡೆಗೆ ಯಾರು ಕಂಟೆಸ್ಟೇ ಮಾಡಿರಲ್ಲ. ಸರ್ಕಾರಿ ವಕೀಲರ ಬಗ್ಗೆ ಹೇಳಿದರೆ ನಾನು ಬರ್ತೀನಿ, ನಮ್ಮ ಕೇಸಲ್ಲಿ ಹೆಂಗೆ ನಿಂತಿದ್ರು, ಸರ್ಕಾರಿ ವಕೀಲರಿಗೆ ಏನು ಬಾಯಿಗೆ ಏನು ಇಟ್ಟಿದ್ರು ಅಂತ ನಾನು ಬರ್ತೀನಿ. ಸರಿ ಆಯಿತು, ನಾನು ಹೋಗಿ ಕಂಪ್ಲೇಂಟ್ ಹಾಕಿದೆ. ಅವ್ರು ಬಂದರು, ಪಾಪ ಅವರು ಆರೋಗ್ಯ ಸರಿಯಿಲ್ಲ ಅಂದರೂ ಕೊಟ್ಟರು, ನನ್ನ ಕೇಸು ಹಾಕಿದೆ ನಾನು. ಈ ವಿಲೇಜ್ ಮ್ಯಾಪ್ ಇಲ್ಲಿದೆ, ಇದರಲ್ಲಿ ಇಲ್ಲಿ ಕೆರೆ ಕಾಣ್ತಾ ಇದೆ. ಇದು ನಾನು ಮಾಡಿರೋದಲ್ಲ, ಇದೆಲ್ಲ ಇಲಾಖೆ ಸರ್ಕಾರ ಮಾಡಿರೋದು. ಅದ್ರ ಜೊತೆಗೆ ನಾನು ಇದು ನಕ್ಷೆಗಳು ಹಾಕಿದೆ. ಆ ರಿಪಿಟಿಷನ್ PL ಪ್ರಕಾರ ಎಲ್ಲ ಮಾಡಿದ್ದಾರೆ, ಎಲ್ಲ ಇದೆ. ಮತ್ತು ಪ್ರಿಲಿಮಿನರಿ ರೆಕಾರ್ಡ್ ಎಲ್ಲ ಹಾಕಿದೆ ನಾನು. ಹಾಕಿದೆ, ಅದು ಆಯಿತು. ಆಮೇಲೆ ಅವ್ರಿಗೆ ಮಿನಿಸ್ಟ್ರ್ ಮನೆ ತಕ್ಕ ಪೊಲೀಸ್ನವ್ರು, ಆಮೇಲೆ ಅವರು 6 ತಿಂಗಳು ಎಳೆದ್ರು ಅವನ್ನ. ಯಾರ ಸಾಧಾರಣ ರೈತ ಕದ್ದಿದ್ರೆ ಎಳ್ಕೊಂಡು ಬಿಡ್ತಾರೆ. ಆಮೇಲೆ ನಾನು ಗಲಾಟೆ ಮಾಡಿದೆ ಮಿನಿಸ್ಟರ್ ಅಂತ, ಗಲಾಟೆ ಮಾಡೋ ಹೊತ್ತಿಗೆ ಚೇರ್ಮನ್ ಏನು ಮಾಡಿದ್ರು, ಏನೋ ಒಂದು ಹೋಗಯ್ಯ, ಏನೋ ಒಂದು ಬರ್ಕೊಬರಯ್ಯ ಅಂತೇಳಿ ಅವ್ನಿಗೆ ಏನೋ ಕಾಲು ನೋವು ಅಂತ ಬರ್ಕೊಂಬಂದು ಸೀದಾ ಹೈಕೋರ್ಟ್ಗೆ ಹೋಗು ಅಂತ ಹೇಳಿದ್ರು. ಏನು ಮಾಡಿದ್ರು, ಹೋದ್ರು ಹೈಕೋರ್ಟ್ಗೆ. ಹೈಕೋರ್ಟ್ಗೆ ಶ್ರೀ ಕೃಷ್ಣ ದೀಕ್ಷಿತ್ ಅಂತ ಅವ್ರ ಜಡ್ಜ್ ಮುಂದೆ ಬಂತು. ನಾನು ವಕಾಲತ್ತಾಗಿ ಹೋಗಿದೆ. ಆ ಅಪೋಸಿಟ್ ಸೈಡು ಸೀನಿಯರ್ ಅಡ್ವೊಕೇಟ್ಗಳು ಡಜನ್ ಬಂದಿದ್ದಾರೆ. ನನಗೆ ನಾನೇನು ಹೆದರ್ಕೊಂಡಿಲ್ಲ, ನನಗೇನು, ನಾನು ಯಾರಿಗೂ ನಾನು ಕೇರ್ ಮಾಡಲ್ಲ, ನಿಂತಿದ್ದೆ. ಸರಿ, ಅವರು ನನ್ನ ಮೇಲೆ ವಾಗ್ದಾಳಿ ಸ್ಟಾರ್ಟ್ ಮಾಡಿದ್ರು. ನಿನಗೆ ಸಬ್ಜೆಕ್ಟೇ ಗೊತ್ತಿಲ್ಲ, ನಿನಗೆ ಹಾಗೆ, ನಿನಗೀಗೆ, ನೀನು ಆ ಜಡ್ಜ್ಮೆಂಟ್ ತೆಗೆದವರು ಸುಪ್ರೀಂ ಕೋರ್ಟಲ್ಲಿ 60 ವರ್ಷದಿಂದ ಅವ್ರು 1925 ಡಾಕ್ಯುಮೆಂಟ್ ಇದೆ, ಅದ್ರ ಪ್ರಕಾರ ಇವರೇ ಅಂದರೆ ಸ್ವಾಮಿ ಅದೆಲ್ಲ ಬೋಗಸ್ ಇದೆ, ಅದ್ರ ಬಗ್ಗೆ ಇದೆಲ್ಲ ಬಿಡಿಸ್ಕೋಬೇಕು ಅಂತ ಲ್ಯಾಂಡ್ ಗ್ರಾಬಿಂಗ್ ವರದಿ ಕೊಟ್ಟಿದ್ದಾರೆ, ಕೇಳೋಕ್ಕೆ ರೆಡಿ ಇಲ್ಲ ಅವರು. ನನಗೆ ತುಂಬ ಇದು ಮಾಡಿ ಸ್ಟೇ ಕೊಡಬೇಡಿ ಅಂತ ನಾನು ತುಂಬ ಇದು ಮಾಡಿದೆ. ನಮ್ಮ ಹೋರಾಟದ ಫಲ ಇವತ್ತು ರಾಮಸ್ವಾಮಿ ಹೋರಾಟದ ಫಲದಲ್ಲಿ ಎಲ್ಲ ಲೈವ್ ಪ್ರೊಸೀಡಿಂಗ್ ಆಗುತ್ತೆ. ಆದರೂ ಅವರು ಇವತ್ತೆಲ್ಲ ಏನು ಲೈವ್ ಪ್ರೊಸೀಡಿಂಗ್ ಎದುರ್ತಾ ಇಲ್ಲ, ಓಪನ್ ಆಗಿ ಅದು ಇದು ಮಾಡ್ತಾರೆ. ನನಗೆ ಹೇಳಿದ್ರು ಜಡ್ಜ್ ಸಾಹೇಬರು, ನೋಡಪ್ಪ ಇಲ್ಲ ನಾನು ಸ್ಟೇ ಕೊಡ್ತೀನಿ, ನೀನು ಕೇಳೋಕ್ಕಾಗಲ್ಲ, ಮಿನಿಸ್ಟರ್ ಆದ್ರೇನು ಯಾವನಾದ್ರೇನು ಅವ್ರು ಕಲಿಬಾರ್ದು ಹಾಗೆ ಹೀಗೆ ಅಂತ ಏನು ಹೇಳಿ ಸ್ಟೇ ಕೊಟ್ಬಿಟ್ರು. ನಾನು ಸ್ಟೇ ಕೊಡಬೇಡಿ ಸ್ವಾಮಿ, ಟ್ರಯಲ್ ಆಗಲಿ, ಅಲ್ಲೇನು ಅವ್ರದ್ದು ಹೊರಗಡೆ ಬರಲಿ. ಅವರೇನು ಮಾಡಿದ್ದಾರೆ, 1925ರಲ್ಲಿ ಆಂಜನೇಯ ದೇವ್ರದ್ದು ಅಂತೇಳಿ ಅವನೇನೋ ಗೇಣಿಗೆ ಹಾಕ್ಕೊಂಡು ಪಾಣಿ ಏನೋ ಗ್ರ್ಯಾಂಟ್ ಆಗಿದೆ ಟ್ರಿಬ್ಯುನಲಲ್ಲಿ ಅಂತ ಒಂದು ಕತೆ ಕಟ್ಕೊಂಡಿದ್ದಾನೆ. ಆದರೆ KLR ಆಕ್ಟ್ ಸೆಕ್ಷನ್ 71 ಪ್ರಕಾರ ದೇವರ ಕಾಡು, ಗುಂಡು ತಪ್ಪು, ಟ್ಯಾಂಕ್ ಬೆಡ್ಡು, ಫುಡ್ ಖರಾಬು, ಬರಿಯಲ್ ಗ್ರೌಂಡ್ನ ಗ್ರ್ಯಾಂಟ್ ಮಾಡಬಾರ್ದು ಯಾವುದು ಅಂತಿದೆ. ಇದೆಲ್ಲ ಹೇಳಿದೆ ನಮ್ಮ ಜಡ್ಜ್ ಸಾಹೇಬರು, ಕೇಳಲೇ ಇಲ್ಲ. ಸರಿ, ಅದೇ ಕೇಸು ಅಧಿಕಾರಿ ಇನ್ನೊಂದ್ಸಲ ಬಂತು. ಅವತ್ತೇನು ಮಾಡಿದ್ರು, ಅವರು ನನಗೆ ಲಾಯರ್ ಕಡೆ ಫೋನ್ ಮಾಡಿ ಅವ್ರಿಗೇನೋ ಶ್ರಾದ್ದ ಇದೆ ಅಂದರು. ಓಕೆ, ನಾನು ಹೋಗಲಿಲ್ಲ. ಸಡನ್ನಾಗಿ ಮೊನ್ನೆ ಬಂದ್ಬಿಡ್ತು. ಬಂದು ಹೋಗಿ ನಿಂತ್ಕೊಂಡೆ ನಾನು. ನನಗೆ ಅವರೊಂದು 15 ಮಿನಿಟ್ಸು ನನಗೆ ಅವರು ನನ್ನೊಬ್ಬ ದೇಶದ್ರೋಹಿ ಥರ ನೋಡಿದ್ರು. ನಾನು ಇಷ್ಟೇ, ನನ್ನ ಕೆರೆ ಸ್ವಾಮಿ ಡಾಕ್ಯುಮೆಂಟ್ ಇದೆ, ನಾನು ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಹೇಳಿದೆ. ಆದರೆ ಅವ್ರು ಕೇಳಲೇ ಇಲ್ಲ. ಅವರು ನನಗೆ ಈಗ ತಾನೇ ನಮ್ಮ ಸನ್ಮಾನ್ಯ ಶ್ರೀ HP ಸಂದೇಶ್ ಸಾಹೇಬರು, ಮಾನ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳು, ಕರ್ನಾಟಕ ರಾಜ್ಯ, ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ ಪರವಾಗಿ, ಅಲ್ಲೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭ್ರಷ್ಟಾಚಾರಿ ವಿರೋಧಿ ಹೋರಾಟಗಾರರ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಿದ್ದೇವೆ. ಕ್ಷಮೆ ಕೊಡುತ್ತೆ. ನಾನು ಸಭೆಗೆ ಆಗಮಿಸಿದ ಪ್ರಾಮಾಣಿಕ ಜಡ್ಜ್ ಸಾಹೇಬರಾದ
ಸಂದೇಶ್ ಸಾಹೇಬರಿಗೆ ವಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ನಾನು ರಾಮಲಿಂಗೇಗೌಡರಿಗೆ ಹೇಳಿದೆ, ಎಲ್ಲ ಜಡ್ಜಸ್ನು ಕರೀರಿ ಅಂತ ಹೇಳಿದೆ, ಎಲ್ಲ ಮಿನಿಸ್ಟರ್ಸ್ನು ಸಿದ್ದರಾಮಯ್ಯನವರು ಕರೆದು ದೊಡ್ಡ ಸಭೆ ಮಾಡಿ ಅಂತ ಹೇಳಿದೆ. ಆದರೆ ಯಾರು ಬರೋದಕ್ಕೆ ಒಪ್ಪಲಿಲ್ಲ ಅಂತ ಅವ್ರು ಹೇಳಿದ್ದಾರೆ, ಕರೆದಿದ್ದಾರೆ. ಒಳ್ಳೆಯದು, ಸಂತೋಷ. ಈಗ ನನ್ನ ಕೇಸು ಮೊನ್ನೆ ಹೈಕೋರ್ಟು ಕೋರ್ಟಲ್ ನಂಬರಲ್ಲಿ 7ರಲ್ಲಿ ಬಂತು. ನಾನು ಯಾರದೇ ನನ್ನ ಸ್ವಾರ್ಥಕ್ಕಾಗಲ್ಲ. ಇವತ್ತು ಬೆಂಗಳೂರು ಸಿಟಿ 20 ಕಿಲೋಮೀಟ್ರ್ ಬೆಳೆದಿದೆ, ನೀರಿನ ಸಮಸ್ಯೆ ಇದೆ. ಎಲ್ಲದನ್ನು ನಾವು ಕಾವೇರಿ ನೀರು ನಾನು ಸಿವಿಲ್ ಇಂಜಿನಿಯರ್ ಆಗಿಂದ ವಾಟರ್ ಬಗ್ಗೆ ಓದಿದ್ದೀನಿ, ಇದೆಲ್ಲ ಓದಿದ್ದೀನಿ. ನಾನು ಸಿವಿಲ್ ಇಂಜಿನಿಯರಿಂಗ್ ಬಿಟ್ಟು ಇವತ್ತು ಲಾಯರ್ ಆಗಿರೋದ್ರಿಂದ ನಾನು ಆ ಉದ್ದೇಶದಲ್ಲಿ ಹೈಕೋರ್ಟ್ ಮುಂದೆ ವಾದ ಮಾಡಿದೆ. ಸ್ವಾಮಿ, ಕೆರೆ ಉಳಿಸಿದ್ರೆ ಆ ಹಳ್ಳಿಗಳಿಗೆ ಮಾಕ್ಳಿ ಅನ್ನೋ ಒಂದು ಊರು, ಅಲ್ಲಿ ಏನು ಮಿನಿಸ್ಟ್ರು 3 ಎಕರೆನಲ್ಲಿ ಅದು ನಾನು ವಿಸಿಟ್ ಮಾಡಿದೆ, ಪತ್ರಕರ್ತರೆಲ್ಲ ಹೋಗಿ ವಿಸಿಟ್ ಮಾಡಿದೆ. ಈಗಲೂ ಕೆರೆನೇ ಇದೆ ಅದು. ಬೋವಿ ವೆಂಕಟೇಶ್ ಬೋವಿ ಅವರು ಬಂದಿದ್ರು ಕೆರೆ ನೋಡೋದಕ್ಕೆ. ಅದರಲ್ಲಿ ಏನು ಪ್ಲ್ಯಾನು ಇಲ್ಲ, DC ಕನ್ವರ್ಷನ್ ಇಲ್ಲ, ಏನೂ ಇಲ್ಲ. ಒಂದು ದೊಡ್ಡ ವೇರ್ ಹೌಸ್ 1 ಎಕರೆ ಇದೆ, ಕಟ್ಬಿಟ್ಟು ಹಿಮಾಲಯ ಡ್ರಗ್ಸ್ ಅಂತ ಹೇಳಿ ಬೆಂಗಳೂರು ಟು ಮಂಗಳೂರು ಅವರು ಬಾಡಿಗೆ ಕೊಟ್ಟಿದ್ದಾರೆ. ಅದನ್ನು ಎಲೆಕ್ಷನ್ ಅಫಿಡವಿಟಲ್ಲೂ ಘೋಷಣೆ ಮಾಡಿದ್ದಾರೆ. ಇದೆಲ್ಲದನ್ನೂ ನಾನು ಜಡ್ಜ್ ಸಾಹೇಬ್ರಿಗೆ ಹೇಳಿದೆ, ಸ್ವಾಮಿ ಇದು ಕೆರೆ ಏನಾಗಿದೆ, ಆ ಕೆರೆ ಅನ್ನೋಂಥ ಪಾಣಿಯಲ್ಲಿ ಎಂಟ್ರಿ ಮಾಡಲಿಲ್ಲ ಇವರು, ಇದೆಲ್ಲ ಆಮೇಲೆ ಅದು ಕೋಳಿವಾಡ ಸಮಿತಿ ರಿಪೋರ್ಟಲ್ಲಿ ಇದೆ. ಮತ್ತು ಅದ್ರ ಬಗ್ಗೆ ಮಾನ್ಯ ಹೈಕೋರ್ಟು PIL ಇದನ್ನು ಸರ್ವೇನು ಮಾಡಿಸಿದೆ ಅಂತ ಎಲ್ಲ ಹೇಳಿದೆ. ಅವರು ಏನು ಕೇಳೋ ಸ್ಥಿತಿನಲ್ಲಿ ಇರಲಿಲ್ಲ. ಅವರು WP ನಂಬರ್ 384001/2014 PA ಇದೆ, ಇದು ಸಬ್ಜೆಕ್ಟ್ ಮ್ಯಾಟ್ರ್ ಅಂತ ಏನು ಹೇಳಿದ್ರು ನನ್ನನ್ನೊಬ್ಬ ದೇಶದ್ರೋಹಿ ಥರ ನನ್ನನ್ನು ಟ್ರೀಟ್ ಮಾಡಿ, ನನಗೆ ನೀವು ಅಡಾಸಿಟಿ, ನೀನು ಇದೇ ಕೊಡ್ತಾ ಇಲ್ಲ, ನಾನು ಬೇಕಾದ್ರೆ ನನಗೆ ಕೆರೆ ಉಳಿಸ್ಬೇಕಷ್ಟೇ, ನನಗೆ ಕಂಟೆಂಟ್ ಮಾಡಲಿ, ಏನು ಮಾಡೋದಕ್ಕೆ ರೆಡಿ ಇದ್ದೆ ನಾನು. ಯಾಕೆಂದರೆ ಆ ವ್ಯಕ್ತಿಯಲ್ಲಿ ಬೋವಿ ಅಂತ ಅವ್ರಿಗೆ ಏನು ಕಿಡ್ನಿ ಎಲ್ಲ ಫೇಲ್ ಆಗಿದೆ. ಹೋರಾಟ ಮಾಡ್ತಾ ಇದ್ದಾನೆ. ಕೆರೆ 3 ಎಕರೆ ಉಳಿದ್ರೆ ಊರಿನವ್ರಿಗೆ ನೀರು ನಿಲ್ಲುತ್ತೆ, ಊರಿನವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಫೈಟ್ ಮಾಡ್ತಾ ಇದ್ರು. ಕೊನೆಗೂ ಅವರು ನನಗೆ ಒಂದು ಪುಸ್ತಕ ತೆಗೆದು ಸುಪ್ರೀಂ ಕೋರ್ಟ್ದು ಓದಿಸಿದ್ರು ನನ್ನ ಹತ್ರ. ನನಗೆ ಓದಕ್ಕೆ ಬರಲ್ಲ ಅಂತ. ನಾನು ಇಂಜಿನಿಯರಿಂಗಲ್ಲಿ 80 ಸಬ್ಜೆಕ್ಟ್ ಓದಿದ್ದೀನಿ, ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟು. ನನಗೆ ಸೌದಿ ಅರೇಬಿಯಾ ಗೌರ್ಮೆಂಟಲ್ಲಿ ಇಲ್ಲೇ ಇರು, ನೀನು ನಮ್ಮ ಜೊತೆ ಇದ್ರೆ 10 ಕೋಟಿ ಕೊಡ್ತೀನಿ ಇದ್ರು. ನಮ್ಮ ಜನಕ್ಕೆ ಬಾಂದ್ರೂ ಹೋಗಲಿಲ್ಲ. ನಾನು ಪ್ರಾಮಾಣಿಕವಾಗಿ ದೊಡ್ಡ ದೊಡ್ಡ ಬಿಲ್ಡರ್ ಹತ್ರ ಕೆಲಸ ಮಾಡಿ, ನಾನು ಏನು ಇಲ್ಲಿ ಬೆಂಗಳೂರಿಗೆ ಬಂದಾಗ ಈ ಭ್ರಷ್ಟಾಚಾರ ಎಲ್ಲ ನೋಡಿ ನಾನು ಇವತ್ತು ಕಂಪ್ನೀಸ್ಗೆ ಹೋದರೆ 1 ಕೋಟಿ, ಟಾಟಾದಲ್ಲಿ ನಾನು ಇಂಜಿನಿಯರ್ ಆಗಿದ್ದೆ, 1 ಕೋಟಿ ಸಂಬಳ ಬರ್ತಾಯಿತ್ತು. ಬಿಟ್ಟು ಬಂದು ನಾನು ಲಾ ಮಾಡಿ 2009ರಲ್ಲಿ ಈ ಮೂಮೆಂಟ್ ಇವರು ನಾನು ಸಹವಾಸ ಮಾಡಿದ್ರಿಂದ ನಾನು ಲಾಯರ್ ಆಗಬೇಕಾಯ್ತು. ನನ್ನ ಕೇಸಿಗೆ ಲಾಯರೇ ಸಿಗ್ದಂಗೆ ಅವರು. ಯಾಕೆಂದರೆ ನಾವು ಕೂಡ ಫೀಸು, ಅವರು ಲಕ್ಷ ಪಾಪ ನಮ್ಮ ಪಕ್ಕದಲ್ಲಿ ನನ್ನ ಕೇಸಲ್ಲಿ ಡಜನ್ ಗಟ್ಟಲೆ ಲಾಯರ್ ಬಂದಿದ್ದಾರೆ. ಅವ್ರಿಗೆ ಸೆಲ್ಯೂಟ್ ಮಾಡಿ ಅಂತಾರೆ ಜಡ್ಜ್. ನಾನೇಕೆ ಅವ್ರಿಗೆ ಮಾಡೋಣ? ನಾನು ಈ ದೇಶ ಆಯ್ತು, 1 ನಿಮಿಷ ಆಯ್ತು, 1 ಸೆಕೆಂಡ್ ಮುಗಿಸ್ತೀನಿ, ಮುಗೀತು ಆಯ್ತು, 2 ನಿಮಿಷ. ಹಾಗಾಗಿ ನನ್ನ ಎಲ್ಲ ಪ್ರಯತ್ನ ಮಾಡಿದೆ. ಜಡ್ಜ್ ಅವರು ರಿಸರ್ವ್ ಜಡ್ಜ್ಮೆಂಟ್. ಯಾಕೆ ನಾನು ಒಂದು ವಿಷಯ ಹೇಳ್ಬಿಟ್ಟು, ಇಲ್ಲಿ ನೋಡಿ, ನಾವು ಬರೀ ಹೋರಾಟ ಈ ಥರ ಏನೋ ಒಂದು ಮಾಡಿ ಫೋಟೋ ಹೊಡೆಸ್ಕೊಂಡ್ರೆ ಇದು ಆಗಲ್ಲ. ಬರೀ 50 ಜನ ಇವರು ಧರ್ಮಸ್ಥಳದ ಲ್ಯಾಂಡ್ 25,000 ಎಕರೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಬೋವಿ ಅವರು ಪ್ರೆಸ್ ಕ್ಲಬ್ನವ್ರು 55,000 ಅಡಿ ವಿಧಾನಸೌಧ ಪಕ್ಕದಲ್ಲಿ ಇಲ್ಲಿಗೆಲ್ಲ ಕೂತ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ಅದ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡಿದ್ರೆ 20 ಜನ ಬೇಲ್ ತಗೊಂಡಂಗಾಗಿದೆ. ಈ ಪ್ರೆಸ್ನವರೇ ವಿಧಾನಸೌಧ ಹೈಕೋರ್ಟ್ ಪಕ್ಕದಲ್ಲಿ ಇವತ್ತು ಕೋರ್ಟ್ಗಳು ಬಾಡಿಗೆ ಬಿಲ್ಡಿಂಗ್ ನಡೀತಾ ಇದೆ. ಯಾರ್ಯಾರ ಬಂದು ಅವರೇ ಒಂದು ಕ್ಲಬ್ ಮಾಡಿಕೊಂಡು ಕಬ್ಬನ್ ಪಾರ್ಕಲ್ಲಿ ಕೂತ್ಕೊಂಡಿದ್ದಾರೆ. ಅಂಥ ಕೇಸು ಅವ್ರು ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಬರೀ ನಾಗರಿಕರಿಂದ ಇದೇನು ಆಗೋದಿಲ್ಲ. ಇದು ನಾಗರಿಕರು ಬರೀ 10 ಜನ 20 ಜನ ಬಂದರೆ ಏನೂ ಆಗೋದಿಲ್ಲ. ಇದು ಜಡ್ಜಸ್ಸು, ಹೈಕೋರ್ಟ್ ಜಡ್ಜಸ್ಗೂ ಇದು ನಮ್ಮ ಲ್ಯಾಂಡು ನಮ್ಮದು ಅಂತ ಅವ್ರ ಮನಸ್ಸಲ್ಲಿ ಬರಬೇಕು. ಒಂದು ಅಧಿಕಾರಿಗಳಲ್ಲಿ ಬರಬೇಕು, ಮತ್ತು ಸ್ಟೇಟ್ ಆಳರಲ್ಲಿ ಬರೋದಿಲ್ಲ. ಅವತ್ತು ನಾವೇನೇ ಮಾಡಿದ್ರು ಅಧಿಕಾರಿಗಳು ರಿಪೋರ್ಟೇ ಇವ್ರು ಕೊಟ್ಟಿರೋ ರಿಪೋರ್ಟ್ಗೆ ಅವ್ರು ಕೊಟ್ಟಿರೋ ರಿಪೋರ್ಟಿಗೆ ಹೈಕೋರ್ಟಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ಮಾತಾಡಿಲ್ಲ. ವಾಟ್ ಎಬೌಟ್ ಯು ಅಂತ ಕೇಳಿದ್ರೆ ಅವ್ರು ಸುಮ್ಮನೆ ಕೂತ್ಕೊತಾರೆ. ಗೌರ್ಮೆಂಟ್ ನಾನು ಪ್ರೈವೇಟಿಗೆ ಕೇರೆ ಮಾಡೋದಿಲ್ಲ. ಈ ರೀತಿ ಅವರು ಕೋಟಿಗಟ್ಟಲೆ ಬಂಡವಾಳ ಹಾಕ್ತಾರೆ. ಯಾರು? ಭೂಗಳ್ಳರು. ಯಾವುದೇ ಭೂಗಳ್ಳರು ಇಲ್ಲಿ ಏನೇ ಮಾಡಿದ್ರು ಲ್ಯಾಂಡ್ ಗ್ರಾಬಿಂಗ್ ಆಗ್ತಾರೆ, ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಸ್ಟೇ ಆಗಿಬಿಡುತ್ತೆ, ಅಲ್ಲಿ ಹಂಗೆ ಹೊಗೆ ಹಾಕ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ನನ್ನೊಂದು ಕೇಸ್ 500 ಕೋಟಿ ಉಳಿಸಿದ್ದೀನಿ. ರಾಮಲಿಂಗಾರೆಡ್ಡಿ ಅವರೇ ಕೇಸ್ ಹಾಕಿದ್ದು. ಸುಪ್ರೀಂ ಕೋರ್ಟಲ್ಲಿ ಅವ್ರು ಅಡ್ವೊಕೇಟ್ ಇಟ್ಕೊಡ್ತಾ ಇಲ್ಲ, ಅವ್ರು ಇಟ್ಕೊಡ್ಬೇಕು. ನಾನು ಇಲ್ಲಿ ಸಕ್ಸೀಡ್ ಆಗಿದ್ದೀನಿ ಡಬಲ್ ಮೆಚ್ ಮುಂದೆ. 500 ಕೋಟಿ ಆಸ್ತಿ ಉಳಿಸಿದ್ದೀನಿ, ಸರ್ಕಾರಿ ಆಸ್ತಿ. ಆದ್ದರಿಂದ ನಾನು ಇನ್ನು ಜಾಸ್ತಿ ಏನು ಮಾತಾಡೋದಿಲ್ಲ. ನಾನು ಹೇಳೋದು ಈ ಥರ ಸಭೆ ಇಲ್ಲ ಆಗಲಿ. ಈ ಥರ ನಾವು ಬರೀ ಸಭೆ ಮಾಡಿ ಇವತ್ತು ಶಾಲು ಹಾಕ್ಸ್ಕೊಂಡು ಹೋಗೋದ್ರಿಂದ ಏನು ಸಮಸ್ಯೆ ಸಾಲ್ವ್ ಆಗಲ್ಲ. ಇದು ಅವ್ರಿಗೆ ನಾವು ಏನೋ ಸದನದಲ್ಲಿ ಚರ್ಚೆ ಆಗಬೇಕು. ನ್ಯಾಯಾಧೀಶರುಗಳು ಸಹ ಇದ್ರ ಬಗ್ಗೆ, ನ್ಯಾಯಾಧೀಶರುಗಳು ಇದು ನಮ್ಮದು
ನಾವು ಉಳಿಸ್ಬೇಕು ಅಂತ ಅವರಲ್ಲಿ ಬರದೇ ಇರೋ ಹೊರತು ಅವ್ರ ಮೈಂಡೇ ಒಂಥರ ಇದ್ರೆ ಒಬ್ಬ ಹೋರಾಟಗಾರನ ಸಮಾಜ ದ್ರೋಹಿ ಥರ ಎಲ್ಲಿವರೆಗೆ ಕಾಣ್ತಾರೆ, ಈ ಸಮಾಜ ಉದ್ಧಾರ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಕ್ಷಮೆ ಕೊಡ್ತೀನಿ ರಾಮಲಿಂಗಾರೆಡ್ಡಿ ಸಭೆಯಲ್ಲಿ ಇಷ್ಟು. ಯಾಕೆಂದ್ರೆ ಈ ಸಭೆಯಲ್ಲಿ ಹಿಂದೆ ಮಾತಾಡಿದಾಗ ನನಗೆ ದೊಡ್ಡ ರೆವಲ್ಯೂಷನ್ ಆಗಿದೆ, ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲ್ಲ. ನನಗೆ ಮಾತಾಡೋ ಇಷ್ಟರಲ್ಲಿ ನನಗೆ, ಯಾಕೆಂದ್ರೆ ಜಡ್ಜ್ ಸಾಹೇಬ್ರು ಹೇಳಿದ್ರು ನೀನೇನು ಭಾಷಣ ಮಾಡಿ MLA ಆಗ್ತಿದ್ರು. ನಾನು MLAನೂ ಆಗಲ್ಲ, ಜಡ್ಜು ಆಗಲ್ಲ, ನಾನೇನೂ ಆಗಲ್ಲ. ನಾನು ಬಸವಣ್ಣ ಥರ ಇಟ್ಕೊಂಡು ನಾನು ಸಾಮಾನ್ಯ ನಾಗರಿಕನಾಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಜೀವನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ನನಗೆ ನನ್ನ ಮಾತುಗಳನ್ನು ಕಲಿಸಿದ ಜಡ್ಜ್ ಸಾಹೇಬರಿಗೆ ಮತ್ತು ನನ್ನಲ್ಲಿ ಇದಕ್ಕೆಲ್ಲ ಹೋರಾಟಕ್ಕೆ ಕಾರಣ ಆದ ನಮ್ಮ ಗುರುಗಳು A.T. ರಾಮಸ್ವಾಮಿ ಅವರ ವರದಿನೇ ಇದಕ್ಕೆ ಕಾರಣ. ಅವರಿಗೆ ಹೇಳ್ತಾ ನಮ್ಮ ಜಿಲ್ಲೆಯವರೇ ಆದ ಜಡ್ಜ್ ಸಾಹೇಬ್ರು ಬಂದರೆ, ನಾನು ಹಾಸನ ಜಿಲ್ಲೆಯ ಸಕಲೇಶ್ಪುರ, ಹಾಗಾಗಿ ಅವ್ರಿಗೂ ಒಂದು ಸತ್ತ ನನ್ನ ಮಾತಲ್ಲಿ ಏನಾರು ಇದ್ದಿದ್ರೆ ಕ್ಷಮಿಸಿ ಅಂತೇಳಿ. ಅಲ್ಟ್ ಆಗಿದ್ರೆ ಯಾರಿಗಾದ್ರೂ ಅಧಿಕಾರಿಗಳಿಗೆ ಅಲ್ಟ್ ಆಗಿರ್ಬೋದು. ನಾನು ಸಮಾಜಕ್ಕಾಗಿ ಹೇಳಿದ್ದೀನಿ, ನಾನು ಯಾರಿಗೂ ನಾನು ವೈಯಕ್ತಿಕವಾಗಿ ದ್ವೇಷ ಮಾಡಲ್ಲ. ಭ್ರಷ್ಟಾಚಾರ ನಾನು ದ್ವೇಷ ಮಾಡ್ತೀನಿ, ನಾನು ಭ್ರಷ್ಟನ್ನ ದ್ವೇಷ ಮಾಡ್ತೀನಿ. ಈ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟಲ್ಲಿ 14 ವರ್ಷ ಶಿಕ್ಷೆ ಆಗಬೇಕು, ಮತ್ತು ಅಷ್ಟೇ ಎಷ್ಟು ಕದ್ದಿದ್ದಾನೆ ಅಷ್ಟು ದುಡ್ಡು ಕಟ್ಟಂಗೆ ಮಾಡಿದ್ರೆ ಮಾತ್ರ, ಮತ್ತೆ ಸರಿಯಾದ ರೀತಿ ತನಿಖೆ ಆದರೆ ಮಾತ್ರ ಈ ಕಾನೂನು ಇದಾಗುತ್ತೆ. ಈ ಸಭೆನ ಇಂಥ ಕಡೆ ಎಲ್ಲ ದೊಡ್ಡ ಸಭೆ ಮಾಡಿ ಎಲ್ಲರನ್ನೂ ಕರಿಬೇಕು ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭ ಮಧ್ಯಾಹ್ನದ ನಮಸ್ಕಾರ. ಮೋಸ್ಟ್ಲಿ ಹಸಿವು ಇರಬಹುದು, ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳೋದಿಲ್ಲ. ಯಾಕೆಂದರೆ ಹಸಿವು ಇದ್ದಾಗ ಅವ್ರನ್ನ ಎದುರಿಸೋದು ಸ್ವಲ್ಪ ಕಷ್ಟ. ಹಾಗಾಗಿ ಹಸಿವಿನ ಜೊತೆಗೆ ದೇಶದಲ್ಲೂ ಒಂದು ರೀತಿಯ ಹಸಿವು ಇದೆ. ಇಂದಿನ ದೇಶದ ವಿದ್ಯಮಾನಗಳನ್ನು ಮಾಡಿದಾಗ ಹಸಿವು ಮಾತ್ರ ಮನುಷ್ಯನಿಗೆ ಮುಖ್ಯ ಅಲ್ಲ, ದೇಶ ಯಾವ ರೀತಿ ಮುಂದೆ ಹೋಗ್ತದೆ, ಅದಕ್ಕೆ ನಾವು ಯಾವ ರೀತಿ ದೇಶವನ್ನು ಮುನ್ನಡೆಸುವಾಗ ಭಾಗಿದಾರರಾಗಬೇಕು ಅನ್ನೋದು ಕೂಡ ನಮ್ಮಲ್ಲಿ ಇರಬೇಕು. ಹಾಗಾಗಿ ನಾನು ಈ ಸಭೆಗೆ ಬಂದಿದ್ದೇನೆ. ಯಾಕೆಂದರೆ ಮುಂದಿನ ಈ ದೇಶದ ಭವಿಷ್ಯ ಮತ್ತು ಕಾಳಜಿ ಅದು ಬಹಳ ಮುಖ್ಯ. ಮುಂದಿನ ಮಕ್ಕಳಿಗೆ ನಾವೇನು ಸಮಾಜದಲ್ಲಿ ಬಿಟ್ಟು ಕೊಡ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಹಾಗಾಗಿ ಈ ಸಭೆಗೆ ಬಂದಿದ್ದೇನೆ. ಮೊದಲಿಗೆ ನಾನು ವೇದಿಕೆಯಲ್ಲಿ ತಂದು ಕೊಡಬೇಕಾದ್ರೆ ಬಹಳಷ್ಟು ಮಹನೀಯರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅದು ಗಾಂಧೀಜಿಯ ನೇತೃತ್ವದಲ್ಲಿರ್ಬೋದು. ಅಂದರೆ ಗಾಂಧೀಜಿಯ ಜೊತೆಗೆ ಬಹಳಷ್ಟು ಮಂದಿ ನಮ್ಮ ಹಿರಿಯರು ಕೈ ಜೋಡಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅಂದರೆ ಅವರ ತ್ಯಾಗ ಬಲಿದಾನಗಳ ಮೂಲಕ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೇವೆ. ಆದರೆ ನಾವು ಈಗ ಸುಮಾರು 75 ವರ್ಷಗಳನ್ನು ಪೂರೈಸಿದ್ದೇವೆ ಈ ಸ್ವಾತಂತ್ರ್ಯ ಬಂದ ಮೇಲೆ. ಅಮೃತ ಮಹೋತ್ಸವವನ್ನು ಕೂಡ ನಾವು ಆಚರಣೆಯನ್ನು ಮಾಡಿದ್ದೇವೆ. ಆದರೆ ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಸ್ವಾತಂತ್ರ್ಯ ಯಾವ ರೀತಿಯ ಇವತ್ತಿನ ದಿನಕ್ಕೆ ಉಪಯೋಗಕ್ಕೆ ಬರ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಯಾಕೆ ಅಂತಂದರೆ ಇದು ಅವರೆಲ್ಲ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ನಮಗೆ ಸ್ವೇಚ್ಛಾಚಾರದ ಸ್ವಾತಂತ್ರ್ಯವನ್ನು ನೋಡಲಿಕ್ಕಲ್ಲ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಹಸನಾಗಬೇಕು. ಗಾಂಧೀಜಿ ಕಂಡಿದ್ದಂಥ ಕನಸು ಕೂಡ ಏನು ಅಂತಂದರೆ ಕಲ್ಯಾಣ ರಾಜ್ಯ ಅಂತಕ್ಕಂಥ ಒಂದು ಅವರು ಥೀಮ್ ಇದ್ದಿದ್ದಂಥದ್ದು. ನಾವು ಇವತ್ತು ಕಲ್ಯಾಣ ರಾಜ್ಯವನ್ನು ಕಟ್ಟಲಿಕ್ಕೆ ಕೆಲಸ ಮಾಡ್ತಾ ಇದ್ದೇವಾ ಅನ್ನತಕ್ಕಂಥ ಒಂದು ಸಂದರ್ಭ ಬಂದಿದೆ. ಯಾಕೆ ಅಂತ ಅಂದರೆ ನಮ್ಮನ್ನು ಆಳುವವರು ಅವರು ದೇಶ ಮುನ್ನಡೆಸೋರೇ ಇರ್ಬೋದು ಅಥವಾ ಬ್ಯೂರೋಕ್ರಾಟ್ಸ್ ಇರ್ಬೋದು. ನಮ್ಮಲ್ಲಿ ಇರ್ತಕ್ಕಂಥ 3 ಅಂಗಗಳು ಏನಿದೆ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ನಾವೇನು ಸರ್ಕಾರವನ್ನು ನಡೆಸಲಿಕ್ಕೆ 3 ಅಂಗಗಳಿದೆಯಲ್ಲ, ಅವರೆಲ್ಲರೂ ಒಟ್ಟಿಗೆ ಕುಳಿತು ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಅದು ಏನು ಅಂತಂದರೆ ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ ನೀವು ಆತ್ಮಾವಲೋಕನವನ್ನು ಮಾಡಿಕೊಳ್ಳದೆ ಇದ್ದರೆ ಅವತ್ತೇನು ನಮ್ಮ ಹಿರಿಯರು ಇದ್ದಾರೋ, ದಾರ್ಶನಿಕರು ಯಾರು ಇದ್ದರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಅವರ ತ್ಯಾಗ ಬಲಿದಾನಗಳ ಮೂಲಕ ಇವತ್ತಿಗೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರಲ್ಲ, ಅವರು ತ್ಯಾಗ ಬಲಿದಾನಗಳಿಗೆ ನಾವು ನಿಯತ್ತಾಗಿ
ದೇಶವನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೋ ಇಲ್ಲವೋ ಅನ್ನೋ ಒಂದು ಆತ್ಮಾವಲೋಕನವನ್ನು ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ. ಅದಕ್ಕೆ ನಾನು ವರ್ಡ್ ಯೂಸ್ ಮಾಡಿದ್ದು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಅಂತ. ಈ ದೇಶದ ನಮ್ಮ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥವ್ರು ಕೂಡ ಯೋಚನೆ ಮಾಡ್ತಕ್ಕಂಥವ್ರು, ಅಂದರೆ ಅವ್ರು ಬರೀ ಆಡಳಿತ ನಡೆಸೋರು ಮಾತ್ರ ಅಂತಲ್ಲ. ನಾನು ಅದಕ್ಕೆ ಹೇಳಿದ್ದು 3 ಅಂಗಗಳು ಏನು ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲರೂ ಯೋಚನೆ ಮಾಡ್ತಕ್ಕಂಥ ಸಂದರ್ಭ. ಯಾಕೆಂದರೆ ಗಾಂಧೀಜಿ ಕಂಡಂಥ ಕಲ್ಯಾಣ ರಾಜ್ಯ ಏನಿದೆಯೋ ಆ ಕಲ್ಯಾಣ ರಾಜ್ಯವನ್ನು ನಾವು ಇವತ್ತು ಕಾಣ್ತಿದ್ದೇವೋ ಇಲ್ಲವೋ, ಜನರು ಯಾವ ಒಂದು ದೇಶದ ಬಗ್ಗೆ ಏನು ಇವತ್ತಿನ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗಿದೆ. ಅದಕ್ಕೆ ನಾನು ಯಾರನ್ನೂ ಪರ್ಟಿಕ್ಯುಲರ್ ಆಗಿ ಹೇಳೋದಿಲ್ಲ, ಶಾಸಕಾಂಗ, ಕಾರ್ಯಾಂಗ ಅಥವಾ ನ್ಯಾಯಾಂಗ ಎಲ್ಲರ ಜವಾಬ್ದಾರಿ ಕೂಡ ಏನು ಅಂತಂದರೆ, ಬಹುಮುಖ್ಯವಾಗಿ ಅವ್ರ ಮುಂದೆ ಕಣ್ಮುಂದೆ ನಿಲ್ಲಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಏನು ತ್ಯಾಗ ಬಲಿದಾನಗಳಿಂದ ಇವತ್ತಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರಲ್ಲ ಅವರ ಆಶಯಗಳು ಏನಿತ್ತು ಆ ಆಶಯಗಳಿಗೆ ಅನುಗುಣವಾಗಿ ನಾವು ನಮಗೆ ಸಿಕ್ಕಂತಹ ಒಂದು ಹುದ್ದೆ ಇರ್ಬೋದು, ವೃತ್ತಿ ಇರ್ಬೋದು, ಯಾವುದೇ ಒಂದು ಕೆಲಸ ಇರ್ಬೋದು, ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವೋ ಅಂಥೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಒಂದು ಸಮಯ ಇದು. ಯಾಕೆ ಅಂತಂದರೆ ದೇಶದಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಸ್ಥಿತ್ಯಂತರಗಳು ಆಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಜನರು ಈಗಾಗಲೇ ಒಂದು ರೀತಿ ಒಂದು ಆಳುವವರ ಮೇಲೆ ನಂಬಿಕೆಯನ್ನು ಕಳ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಎಲ್ಲ ಅಂಗಗಳ ಮೇಲೂ ಕೂಡ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ರು ಅವರು, ಆ ನಂಬಿಕೆಯನ್ನು ಕಳೆದುಕೊಳ್ತಕ್ಕಂಥ ಒಂದು ಸಂದರ್ಭ ಇವತ್ತು ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಭ್ರಷ್ಟಾಚಾರ ಒಂದೇ ಅಂತಲ್ಲ. ನಾನು ಹೇಳ್ತಕ್ಕಂಥದ್ದು ಏನು ಅಂತಂದರೆ, ನಮ್ಮ ಆಡಳಿತ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಾವು ಏನು ನೋಡ್ತಾ ಇದ್ದೇವೆ ಅದನ್ನು ನೋಡಿದಾಗ ಮನಸ್ಸಿಗೆ ಬಹಳ ಒಂದು ರೀತಿ ಖೇದ ಆಗ್ತದೆ, ನೋವು ಉಂಟಾಗ್ತದೆ. ಇದಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯವನ್ನು ನಮ್ಮ ಹಿಂದಿನ ತಲೆಮಾರಿನವರು ಎಲ್ಲರೂ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದ ಅಂತಕ್ಕಂಥ ಒಂದು ಯೋಚನೆಯನ್ನು ನಾವು ಮಾಡಿ ಪ್ರಶ್ನೆ ಮಾಡ್ತಕ್ಕಂಥ ಇವತ್ತು ಏನು ನೀವು ಒಂದು ವೇದಿಕೆಯನ್ನು ಹುಟ್ಟಾಕಿದ್ದೀರಿ, ಆ ವೇದಿಕೆ ಅಂದರೆ ಉದ್ದೇಶ ಏನು ಅಂತಂದರೆ ಜನರ ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಹಸನಾಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನೀವು ಈ ವೇದಿಕೆಯನ್ನು ಸೃಷ್ಟಿ ಮಾಡಿ ಇವತ್ತು ಇಂಥ ಒಂದು ಚರ್ಚೆಯ ವಿಷಯಗಳನ್ನು ಇಲ್ಲಿ ಇಟ್ಕೊಂಡಿದ್ದೀರಿ. ಅಂದರೆ ಬಹುಮುಖ್ಯವಾಗಿ ನಿಮಗಿರ್ತಕ್ಕಂಥದ್ದು ಕಾಳಜಿ. ಪ್ರತಿಯೊಬ್ಬ ವ್ಯಕ್ತಿಯ ಬದುಕು ಹಸನಾಗಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ಕಾಳಜಿ ಏನಿದೆ ಅಂತಂದರೆ, ಸಮಾಜದಲ್ಲಿ ಯಾರೇ ಇರ್ಬೋದು ಅವರು ಒಳ್ಳೆಯ ಒಂದು ಬದುಕನ್ನು ನಡೆಸಬೇಕು ಅನ್ನೋ ಒಂದು ಕಾಳಜಿಯನ್ನು ಇಟ್ಕೊಂಡು ನೀವು ಈ ಸಂಘಟನೆಯನ್ನು ಮಾಡಿದ್ದೀರಿ, ಆ ಸಂಘಟನೆಗೆ ಭಾಗಿಯಾಗಿದ್ದೀರಿ. ಅದಕ್ಕೆ ನಾನು ಮೊದಲಿಗೆ ಹೇಳಿದ್ದು ನಿಮಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ. ಆದರೆ ಇವತ್ತಿನ ಈ 3 ಅಂಗಗಳನ್ನು ನೋಡಿದಾಗ ಒಂದು ರೀತಿ ಮನಸ್ಸಿಗೆ ಬೇಸರ ಆಗ್ತದೆ. ನಾವು ಏನು ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವಿ, ಕೆಲಸ ನಾವು ಅದೇ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವ ಅಂತ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕುಗಳಿಗೆ ಚ್ಯುತಿ ಬಂದಾಗ, ಅನ್ಯಾಯಕ್ಕೊಳಗಾದಾಗ, ಯಾರಾದರೂ ಕೋರ್ಟಿಗೆ ಬರೋರು ಏನಾದ್ರು ವಿಲಾಸಿ ಜೀವನ ನಡೆಸಕ್ಕೆ ಬರ್ತಾರೆ? ಇಲ್ಲ. ಅವರಿಗೆ ಇರ್ತಕ್ಕಂಥ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆದಾಗ, ಅನ್ಯಾಯ ಆದಾಗ ಕೋರ್ಟ್ಗಳಿಗೆ ಬರ್ತಾರೆ. ಅದೇ ರೀತಿ ಜನರ ಹತ್ರ, ನಮ್ಮ ಆಳನ್ನ ನಾಯಕರ ಹತ್ರ ಯಾಕೆ ಹೋಗ್ತಾರೆ? ಒಂದು ಒಳ್ಳೆಯ ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕು ಅಂತ ಏನು ಗಾಂಧೀಜಿ ಕನಸ್ಕೊಂಡಿದ್ರೋ ಆ ನಿಟ್ಟಿನಲ್ಲಿ ನೀವು ನಡೆಯಿರಿ ಅಂತೇಳಿ ಹೇಳ್ತಾರೆ. ಆದರೆ ಇವತ್ತಿನ ದಿವಸದಲ್ಲಿ ವಿರಳ. ಅದಕ್ಕೆ ಗಾಂಧೀಜಿ ಒಂದು ಮಾತನ್ನು ಹೇಳಿದರು, ಯಾರು ಲೀಡರ್ ಆಗ್ಲಿಕ್ಕೆ ಸಾಧ್ಯ ಅಂತ. ಅವ್ರು ಅದಕ್ಕೆ ಹೂ ವಿಲ್ ಬಿಕಮ್ ಎ ಲೀಡರ್ ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಯಾರು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ಅವ್ರ ಜೊತೆ ಇದ್ದು ಅವ್ರ ಕಷ್ಟ ನೋವುಗಳಿಗೆ ಬೆಳೆದು ಅವನು ಸ್ಪಂದಿಸ್ತಾನೋ ಅವನು ಮಾತ್ರ ಲೀಡರ್ ಆಗಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ಗಾಂಧೀಜಿ ಹೇಳ್ತಾರೆ. ಯಾರು ಲೀಡ್ರು ಅಂತ, ಹೂ ವಿಲ್ ಬಿಕಮ್ ಎ ಲೀಡರ್ ಅನ್ನೋಕ್ಕೆ ಹಾಗಂತ ಹೇಳ್ತಾರೆ. ನೀವೇ ನೋಡಿ ಒಂದ್ಸರಿ ಗಮನಿಸಿ, ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ನಮ್ಮಲ್ಲಿ ರಾಷ್ಟ್ರ ನಾಯಕರುಗಳು ಎಷ್ಟು ಜನ ಇದ್ರು ಅಂತ ಹೇಳಿ ಅವ್ರ ಹೆಸರು ಹೇಳಲಿಕ್ಕೆ ನಮಗೆ ಬಹಳಷ್ಟು ಸಿಗ್ತಾ ಇತ್ತು. ಆದರೆ ನೀವು ಸ್ವಾತಂತ್ರ್ಯ ಬಂದ ಮೇಲೆ ನೋಡಿ, ನೀವು ಎಷ್ಟು ಜನ ನಿಮಗೆ ಸಿಗ್ತಾರೆ, ನಿಮಗೆ ಬೆರಳೆಡ್ಸಕ್ಕೆ ಎಷ್ಟು ಜನ ಸಿಗ್ತಾರೆ. ಅದಕ್ಕೆ ನಾನು ಐ ಯೂಸ್ ಟು ಆಲ್ವೇಸ್ ಸೇಸ್, ಆಫ್ಟರ್ ದಿ ಇಂಡಿಪೆಂಡೆನ್ಸ್ ಕಂಟ್ರಿ ಇಸ್ ಫೇಸಿಂಗ್ ಲ್ಯಾಕ್ ಆಫ್ ಸ್ಟೇಟ್ಸ್ಮನ್ಸ್ ಅಂತೇಳಿ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಯಾಕೆ ಅಂದರೆ ಸ್ಟೇಟ್ಸ್ಮನ್ಸ್ ಅಂದರೆ ಯಾರು ಅಂತ. ಈ ಸ್ಟೇಟ್ಸ್ಮನ್ಸ್ ಅಂದರೆ ಯಾರು ಅಂದರೆ, ದೇಶದ ಅಭಿವೃದ್ಧಿಗಾಗಿ ಯಾವಾಗಲೂ ತನು ಧನ ಮನ ಯಾವಾಗಲೂ ಅವನಿಗೆ ದೇಶಕ್ಕಾಗಿ ತುಡಿತಾ ಇರ್ತದೋ ಅವನು ಮಾತ್ರ ಸ್ಟೇಟ್ಸ್ಮನ್ ಆಗಲಿಕ್ಕೆ ಸಾಧ್ಯ, ಅಂದರೆ ರಾಷ್ಟ್ರ ನಾಯಕ ಆಗಲಿಕ್ಕೆ ಸಾಧ್ಯ. ರಾಷ್ಟ್ರದ ಅಭ್ಯುದಯದ ಬಗ್ಗೆ ಯಾರು ಚಿಂತನೆಯನ್ನು ಮಾಡ್ತಿರ್ತಾನೋ ಅವನು ಮಾತ್ರ ರಾಷ್ಟ್ರ ನಾಯಕ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳಿದ್ದು ಕಂಟ್ರಿ ಇಸ್ ಫೇಸಿಂಗ್ ಲ್ಯಾಕ್ ಆಫ್ ಸ್ಟೇಟ್ಸ್ಮನ್ಸ್ ಅಂತ ಹೇಳಿ. ನಾವು ಇದೀವಿ ನೋಡ್ತಾ ಇದ್ದೀವಿ. ಪೊಲಿಟಿಷಿಯನ್ಸ್ ನೋಡ್ತೀವಿ, ಪೊಲಿಟಿಷಿಯನ್ಸ್ ಓನ್ಲಿ ಫಾರ್ ದಿ ಗ್ರ್ಯಾಬಿಂಗ್ ಆಫ್ ಪವರ್ಸ್. ಅವರಿಗೆ ಅಧಿಕಾರ ಮಾತ್ರ ಬೇಕು. ದೇಶದ ಜನರ ಹಿತಾಸಕ್ತಿಯನ್ನು
ಕಾಪಾಡ್ತಕ್ಕಂಥದ್ದಲ್ಲ. ಅಧಿಕಾರದಲ್ಲಿ ನಾವು ಎಷ್ಟು ದಿವಸ ಇರ್ತೀವಿ ಅಂತಕ್ಕಂಥದ್ದು ಮಾತ್ರ ಅವ್ರ ಚಿಂತನೆ, ಅದಲ್ಲ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟವರು ಅದಲ್ಲ, ಅದು ಮನಸ್ಸಿನಲ್ಲಿ ನೋಡಿದ್ದು. ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಆಶಯ ಇದ್ದಿದ್ದು ಏನು ಅಂತಂದರೆ ರಾಷ್ಟ್ರವನ್ನು ಒಂದು ಸದೃಢ ರಾಷ್ಟ್ರವನ್ನಾಗಿ ಮಾಡಬೇಕು, ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕು, ಜನರ ಬದುಕಿನ ಒಂದು ಜೀವನ ಏನಿದೆಯೋ ಆ ಜೀವನನ್ನ ಉತ್ತಮಗೊಳಿಸಬೇಕು ಅನ್ನೋದಕ್ಕೋಸ್ಕರನೇ ಅವರು ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು. ಅದು ಆಗ್ತಾ ಇಲ್ಲ. ಅದಕ್ಕೆ ನಾನು ಇದನ್ನು ಪ್ರಸ್ತಾಪ ಮಾಡಿದೆ, ಕಂಟ್ರಿ ಈಸ್ ಫೇಸಿಂಗ್ ಲ್ಯಾಕ್ ಆಫ್ ಸ್ಟೇಟ್ಸ್ಮನ್ಸ್ ಅಂತೇಳಿ. ಅದಕ್ಕೆ ನಾನು ಉದಾಹರಣೆನೂ ಕೊಟ್ಟೆ. ಆಫ್ಟರ್ ಇಂಡಿಪೆಂಡೆನ್ಸ್ ನಿಮ್ಗೆ ಎಷ್ಟು ಜನ ಅಂತ ರಾಷ್ಟ್ರ ನಾಯಕರನ್ನ ನೀವು ಆಗ್ತದೆ. ಅದಕ್ಕೆ ನಾನು ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿದೆ. ಉದಾಹರಣೆಗೆ ನಮಗೆ ಬೇಕಾದವರು ಎಂಥವ್ರು ಅಂದರೆ ರಾಷ್ಟ್ರ ನಾಯಕರು ಅಂತಂದರೆ ಪ್ರಧಾನಿ ಆದಂಥವ್ರು, ನಾನು ಈ ಸಂದರ್ಭದಲ್ಲಿ ಅವ್ರು ಇಲ್ಲ, ಅವ್ರು ನೆನಪಿಸ್ಕೊಳ್ಳೋಕೆ ಯೋಚನೆ ಮಾಡ್ತೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನಿಮ್ಗೆ ಗೊತ್ತಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವ್ರ ಹೆಸರು ನಾನು ಹೇಳಲೇಬೇಕು. ಯಾಕೆ ಅಂತಂದರೆ ಅವ್ರಿಗೆ ಅವತ್ತಿನ ದಿನಕ್ಕೆ ಸಂಬಳ ಬರ್ತಿದ್ದು 40 ರೂಪಾಯಿ. ಅವ್ರು ಮನೆಗೆ ಹೋಗ್ತಾರೆ ಡೊನೇಷನ್ ಕೊಡಿ ಅಂತ. ಈಗಲೂ ನಿಮ್ಗೆ ಗೊತ್ತಲ್ಲ, ಈಗ ಡೊನೇಷನ್ ಎತ್ತೋದು ಭಾಳ ಈಗ ಎವ್ರಿ ಡೇ ಬರೀ ಈಗ ಅದು ಪದ್ಧತಿ ಆಗ್ಬಿಟ್ಟಿದೆ. ಕೋಟಿಗಟ್ಟಲೆನೂ ಇದೆ, ಬೇರೆನೂ ಆ ಡೊನೇಷನ್ ಎತ್ಕೊಂಡು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ತಾರೆ, ಬೇರೆದಕ್ಕೆ ಉಪಯೋಗಿಸೋ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಅವ್ರ ಮನೆಗೆ ಹೋದಾಗ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಬರೋದು 40 ರೂಪಾಯಿ ಸಂಬಳ, ನಾನೇನು ಉಳಿಸ್ಲಿಕ್ಕೆ ಆಗಿಲ್ಲ, ನನ್ನ ಹತ್ರ ಏನೂ ಕೊಡ್ಲಿಕ್ಕಿಲ್ಲ ಅಂತ ಅವ್ರು ಮಾಡದೇ ಹೇಳ್ತಾರೆ. ಈಗ ಗೊತ್ತಲ್ಲ, ನಾವು ಹೆಣ್ಮಕ್ಳು ಮೇಡಮ್ ಇದ್ದಾರೆ, ಇಲ್ಲೇ ಬೇರೆ ಹೆಣ್ಮಕ್ಳು ಇಲ್ಲಿದ್ದಾರೆ ಸುಮಾರು ಜನ. ಯಾರಾದರೂ ಹೆಣ್ಮಕ್ಳು ಏನು ಯೋಚನೆ ಮಾಡ್ತಾರೆ ಅಂದರೆ ಗಂಡ ತರ್ತಕ್ಕಂಥ ಆದಾಯದಲ್ಲಿ ಏನಾದ್ರು ಒಂದು ಕಷ್ಟ ಕಾಲಕ್ಕೆ 5-10 ರೂಪಾಯಿ ಆಗುತ್ತೆ ಅಂತ ಉಳಿಸ್ತಾರೆ ಹೆಣ್ಮಕ್ಳು, ಕಷ್ಟ ಕಾಲಕ್ಕೆ ಅದು ಉಪಯೋಗ ಬರುತ್ತೆ ಅಂತ. ಎಲ್ಲ ಮನೆಯಲ್ಲೂ ಇದು, ಪ್ರತಿಯೊಂದು ಮನೆಯಲ್ಲೂ ಇದು ಆಗ್ತಕ್ಕಂಥದ್ದು ಹೆಣ್ಮಕ್ಳುಗಳು. ಪಾಪ ಅವ್ರು ಮಾಡದಿ ನಾನೊಂದು ಸ್ವಲ್ಪ ಸೇವ್ ಮಾಡಿದ್ದೀನಿ ಅಂತ ಹೇಳಿ ಸ್ವಲ್ಪ ಡೊನೇಷನ್ ಕೊಡೋಕೆ ದುಡ್ಡಿದೆ ನನ್ನ ಹತ್ರ ಅಂತ ಹೇಳ್ತಾರೆ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನು ಹೇಳ್ತಾರೆ ಅಂದರೆ, ಮುಂದಿನ ತಿಂಗಳಿಂದ ನನಗೆ ಸಂಬಳ 40 ಅಲ್ಲ 30 ರೂಪಾಯಿ ಅಂತ. 40 ರೂಪಾಯಿ ಬೇಡ ನನಗೆ, ನಾನು ಮುಂದಿನ ತಿಂಗಳ ಸಂಬಳ ನನಗೆ 30 ರೂಪಾಯಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಉದಾಹರಣೆ ಕೊಟ್ಟಿದ್ದು, ನಮಗೆ ಬೇಕಾಗಿರೋದು ರಾಷ್ಟ್ರ ನಾಯಕರು ಅಂಥವ್ರು ಅಂತ ಹೇಳಿ. ಅಂಥ ರಾಷ್ಟ್ರ ನಾಯಕರು ನಾವು ಎಷ್ಟು ಜನ ಕಂಡಿದ್ದೀವಿ ಆಫ್ಟರ್ ಇಂಡಿಪೆಂಡೆನ್ಸು ಅಲ್ವಾ? ಆಫ್ಟರ್ ಇಂಡಿಪೆಂಡೆನ್ಸ್ ಅಂತವ್ರು ಸಿಗೋದೇ ಇಲ್ಲ. ಮೊದಲೆಲ್ಲ ನೋಡಿ, ಅವ್ರು ಒಂದ್ಸರಿ ರೈಲ್ವೆ ಮಿನಿಸ್ಟರ್ ಆಗಿರ್ತಾರೆ. ರೈಲ್ವೆ ಮಿನಿಸ್ಟರ್ ಆದಾಗ ಆಕ್ಸಿಡೆಂಟ್ ಆದಾಗ ಅವರು ಹೊಣೆ ಹೊತ್ತು ಅವರೇ ರಾಜೀನಾಮೆಯನ್ನು ಕೊಡ್ತಾರೆ. ಇವತ್ತು ನಮ್ಮಂತವ್ರು ಎಷ್ಟು ಜನ ಇದ್ದಾರೆ ಅಂತ ರಾಜೀನಾಮೆ ತಾನೇ ವಾಲಂಟ್ರಿಯಾಗಿ ಜವಾಬ್ದಾರಿಯನ್ನು ಕೊಟ್ಟು ರಾಜೀನಾಮೆ ಕೊಡೋಂಥವ್ರು ಎಷ್ಟು ಜನ ಇದ್ದಾರೆ? ಅಂಥ ರಾಷ್ಟ್ರ ನಾಯಕರುಗಳಿಗೆ ನಮಗೆ ಬೇಕಾಗಿದೆ. ಅದನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸನೂ ಕೂಡ ನಮ್ಮಲ್ಲೇ ಇದೆ. ನಮ್ಮ ಜನರು ಕೂಡ, ನಾವು ಜನರು ಕೂಡ ಹಾದಿ ತಪ್ತಾ ಇದ್ದೀವಿ. ಜನರು ಯಾವಾಗ ಹಾದಿ ತಪ್ತಾ ಇದ್ದಾರೋ ಆಗ ದೇಶದ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಕೂಡ ಬೀರ್ತದೆ. ಅಂದರೆ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಕೂಡ, ಈ ನಾವೇನು ಭ್ರಷ್ಟಾಚಾರ ಅಂತ ಹೇಳ್ತೀವಿ, ಮನೆಯಲ್ಲಿ ಪ್ರತಿ ಮಕ್ಕಳು ಕೂಡ ಅದನ್ನು ಪರೀಕ್ಷೆ ಕೇಳಬೇಕು ತಂದೆ ತಾಯಿಗಳನ್ನ. ಅಪ್ಪ ನಿಂಗೆ ಎಲ್ಲಿಂದ ಬರುತ್ತೆ ಇಷ್ಟೊಂದು ದುಡ್ಡು, ನೀನು ಈ ರೀತಿ ಐಷಾರಾಮಿ ಜೀವನ ನಡೆಸ್ತಾ ಇದೆಯಲ್ಲ, ನಿಂಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಬೇಕು. ಪ್ರತಿಯೊಂದು ಮನೆಯಲ್ಲಿ ಕೇಳಿದಾಗ, ಮಕ್ಕಳುಗಳು ಕೇಳಿದಾಗ, ಅಥವಾ ಹೆಂಡತಿ ಇರ್ಬೋದು, ಯಾರೇ ಇರ್ಬೋದು, ಅಪ್ಪ ಮಕ್ಕಳಿಗೆ ಪಾಕೆಟ್ ಮನಿ ಖರ್ಚು ಮಾಡೋಕೆ ಜಾಸ್ತಿ ಕೊಟ್ಟ ತಕ್ಷಣ ಅವ್ನು ಖುಷಿ ಆಗೋದಲ್ಲ. ಮಕ್ಕಳು ಪರೀಕ್ಷೆ ಅದನ್ನು ಪ್ರಶ್ನೆ ಮಾಡಬೇಕು. ಹೆಂಡತಿನೂ ಪ್ರಶ್ನೆ ಮಾಡಬೇಕು, ನಿಮ್ಗೆ ಎಲ್ಲಿಂದ ಬರುತ್ತೀರಿ ಇಷ್ಟೊಂದು ಆದಾಯ ಅಂತ ಕೇಳಬೇಕು. ಅಂಥದ್ದು ಎಷ್ಟು ಮನೆಯಲ್ಲಿ ಇದು ಆಗ್ತಾ ಇದೆ ಇವತ್ತು? ಹೌದಲ್ಲ? ಎಷ್ಟು ಮನೇಲಿ ಆಗ್ತದದು? ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಇದು ಎಲ್ಲಿ ಈ ಭ್ರಷ್ಟಾಚಾರ ನಿರ್ಮೂಲನೆ ಎಲ್ಲ ಆಗ್ಬೇಕು ಅಂತಂದ್ರೆ ಪ್ರತಿಯೊಂದು ಮನೆಯಲ್ಲಿ ಪ್ರಾರಂಭ ಆಗ್ಬೇಕು. ಅದು ಮನೆಯಲ್ಲಿ ಪ್ರಾರಂಭ ಆದಾಗ ಮಾತ್ರ ಇದು ಸಾಧ್ಯ ಆಗ್ತಕ್ಕಂಥದ್ದು. ಇವತ್ತೆಲ್ಲ ನೀವು ಅನಾಹುತಗಳನ್ನು ನೋಡ್ತಾ ಇದ್ದೀರಿ ದೇಶದಲ್ಲಿ. ಈಗ ನಮ್ಮ ವಕೀಲರು ಕೂಡ ಹೇಳ್ತಾ ಇದ್ರು, ಹೀಗೆ ಆಗ್ತಾ ಇದೆ, ನೋಟ್ಸ್ ಇರ್ತದೆ, ರಿಪೋರ್ಟ್ಗಳು ಬರ್ತದೆ, ರಿಪೋರ್ಟ್ಗಳು ಏನೇನೋ ಬರ್ತದೆ, ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರ ಪರವಾಗಿ ಒಪಿನಿಯನ್ಗಳು ಬರ್ತದೆ, ರಿಪೋರ್ಟ್ಗಳು ಬರ್ತದೆ, ರೆಕಾರ್ಡ್ಸ್ಗಳು ಸೃಷ್ಟಿ ಆಗ್ತದೆ ಅಂಥೇಳಿ. ಇದಕ್ಕೆಲ್ಲ ಏನು ಕಾರಣ? ಮುಖ್ಯವಾಗಿ ಏನು ಕಾರಣ? ಮನುಷ್ಯ ಗ್ರೀಡಿ ಆಗ್ಬಿಟ್ಟಿದ್ದಾನೆ. ನಾನು ಬರೀ ಅಧಿಕಾರಿಗಳಿಗೆ ಮಾತ್ರ ಹೇಳೋದಿಲ್ಲ, ನಮ್ಮ ಜನರಲ್ಲೂ ತಪ್ಪಿದೆ. ಇತಿಹಾಸ ನಾವು ನೋಡಬೇಕು. ಇತಿಹಾಸಕ್ಕೆ ನಮ್ಮ ತಂದೆ ತಾಯಿಗಳು, ಹಿರಿಯವರೆಲ್ಲ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು. ಆ 1,000-2,000 ರೂಪಾಯಿ ತಗೊಂಡು ಓಟ್ ಹಾಕಿದ್ರೆ ದೇಶದ ಪರಿಸ್ಥಿತಿ ಏನಾಗ್ತದೆ? ಅಂದರೆ ಪ್ರತಿಯೊಬ್ಬ ಪ್ರಜೆನೂ ಬದಲಾವಣೆ ಆಗಬೇಕು, ನಮ್ಮ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆ ಆಗಬೇಕು. ನೀವು ಯಾರಾದರೂ ಈ ವ್ಯವಸ್ಥೆ ಬಗ್ಗೆ ಏನಾದ್ರು ತೊಂದರೆ ಇದ್ದ ಬಗ್ಗೆ ಏನಾದ್ರು ಉಸಿರೆತ್ತಿದ್ರೆ ಅವನನ್ನೇ ಒಂದು ರೀತಿ ಧಮಕಿ ಹಾಕೋದರ ಮೂಲಕ ಅವರನ್ನ ಬಗ್ಗುಬಡಿಯುವಂಥ ಕೆಲಸ ಸಮಾಜದಲ್ಲಿ ನಡೀತಾ ಇದೆ. ಆವಾಗ ಏನು ಮಾಡ್ಬೇಕು ನೀವು? ಅಂಥ ಸಂದರ್ಭದಲ್ಲಿ ನೀವು ಯು ಶುಡ್ ರೈಸ್ ಟು ದಿ ಅಕೇಶನ್. ಯಾವಾಗ ಸಂದರ್ಭ ಬರುತ್ತೋ ಅಂಥ ಸಂದರ್ಭದಲ್ಲಿ ಜನರನ್ನೇ ಅವ್ರ ವಾಯ್ಸ್ನ ರೈಸ್ ಮಾಡಬೇಕು. ವಾಯ್ಸ್ ರೈಸ್ ಮಾಡಲಿಲ್ಲ ಅಂದ್ರೆ ನೀವು ಏನಾಗ್ತದೆ? ಅಂಥ ದಮನಕಾರಿ ಕೆಲಸಗಳು ನಡೀತಾನೆ ಇರ್ತದೆ. ಅವನು
ದಮನ ಮಾಡಿ ಅವನನ್ನ ಬಗ್ಗುಬಡಿಯ ಕೆಲಸನೇ ಮಾಡ್ತಾ ಇರ್ತಾರೆ. ಯಾರು ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೋ ಅಂಥವ್ರನ್ನ ಬಗ್ಗುಬಡಿಯ ಕೆಲಸ ಅವ್ಯಾಹಿತವಾಗಿ ನಡೀತಾ ಇದೆ ಇವತ್ತು ಸಮಾಜದಲ್ಲಿ. ಅವನೇನು ಅನ್ಸ್ಕೋತಾನೆ ಆಮೇಲೆ ಕೊನೆಗೆ ನಾನು ಏನು ಮಾಡಿದ್ರು ಇಷ್ಟನೇ, ನನ್ನ ಇದಕ್ಕೆ ಬಂದೆ ನಾನು ಇವತ್ತಿನ ಈ ಸ್ಥಿತಿಗೆ ಬರ್ಲಿಕ್ಕಾಯ್ತು ಅಂತ ಅವನು ಕಾಂಪ್ರಮೈಸ್ ಮಾಡ್ಕೊಂಡು ರಾಜ್ಯಕ್ಕೆ ಹೋಗುವಂಥ ಪರಿಸ್ಥಿತಿಯನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಅಂಥ ಒಂದು ಪರಿಸ್ಥಿತಿ ಇವತ್ತಿದೆ. ಅದು ನಿಮಗೆ ನಮಗೆಲ್ಲ ಶೋಷಣೆಗೆ ಎಲ್ಲರೂ ಇದ್ದಾರೆ. ಇವತ್ತಂತಲ್ಲ, ಈ ಸಮಾಜ ಹುಟ್ಟಾಗಿಂದಲೂ ಶೋಷಣೆ ಆಗ್ತಾ ಇದೆ. ಆದರೆ ಬಟ್ ಏನಾಗಬೇಕು ಅಂತಂದರೆ ವಿ ಶುಡ್ ರೈಸ್ ಟು ದಿ ಅಕೇಶನ್. ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮನೋಭಾವವನ್ನು ಬೆಳೆಸ್ಕೋಬೇಕು, ಮನೋಸ್ಥೈರ್ಯವನ್ನು ಬೆಳೆಸ್ಕೊಳ್ಬೇಕು. ನೀವು ಬೆಳೆಸ್ಕೊಳ್ಳಿಲ್ಲ ಅಂದರೆ ಇದು ಹಂಗಾಗುತ್ತೆ. ಅದಕ್ಕೆ ನಾನು ಹೇಳಿದೆ, ಒಬ್ಬರೊಬ್ಬರ ಮನಸ್ಸನ್ನು ಮಾಡಿ ಧೈರ್ಯವನ್ನು ಮನೋಬಲವನ್ನು ಮಾಡಿಕೊಂಡ್ರೆ ಆಗಲ್ಲ. ಇಡೀ ಸಮಾಜನೇ ಬದಲಾವಣೆ ಆಗಬೇಕು. ನಾನು ಅದಕ್ಕೆ ಹೇಳ್ತಾ ಇರ್ತೇನೆ, ಇವತ್ತಿನ ಪರಿಸ್ಥಿತಿಯನ್ನು ನೋಡ್ಕೊಂಡು ನನ್ನ ಹತ್ರ ಕೆಲವರು ಬರ್ತಾರೆ, ಕೇಳ್ತಾರೆ, ಸರ್ ಏನು ಸರ್ ಹಿಂಗೆ ಆಗ್ಬಿಟ್ಟಿದೆಲ್ಲ ಪರಿಸ್ಥಿತಿ, ಈ ಪರಿಸ್ಥಿತಿ ನಾವು ಬಂದುಬಿಟ್ಟಿದ್ದೀವಿ, ನಮ್ಗೇನು ಪರಿಹಾರ ಅಂತ. ನಾನು ಅದಕ್ಕೆ ಹೇಳ್ತೀನಿ, ಬೇರೆ ಏನು ಉಳಿದಿರೋದು ಒಂದೇ ಪರಿಹಾರ. ಅದೇನು ಪರಿಹಾರ ಅಂದರೆ ಪ್ರಳಯ ಆಗಬೇಕು ಅಂತ ಹೇಳ್ತೀನಿ. ಮತ್ತು ಇನ್ನೇನು ನಾನು ಹೇಳುವಂಥ ಪರಿಸ್ಥಿತಿ ಹಂಗಿದೆ. ಪ್ರಳಯ ಆದರೆ ಅಟ್ಲೀಸ್ಟ್ ಯಾರು ಒಳ್ಳೆಯವರು ಉಳ್ಕೊಂಡು ಯಾವ್ದಾದ್ರು ಒಂದು ಒಳ್ಳೆ ಸಂತತಿ ಉಳ್ಕೊಂಡು ಏನಾದ್ರು ಸಮಾಜದಲ್ಲಿ ಬದಲಾವಣೆ ಆಗ್ತದೇನೋ ಅಂತ ಅದೊಂದು ಥರದ ಆಸೆ ಈಗ. ಯಾಕೆಂತಂದರೆ ಈ ಪರಿಸ್ಥಿತಿ ಹಂಗಿದೆ. ನಾವು ನೋಡುವಾಗ, ಪರಿಸ್ಥಿತಿಗಳನ್ನು ನೋಡುವಾಗ ಯಾರು ಪ್ರತಿಯೊಬ್ಬ ವ್ಯಕ್ತಿಯ ಪ್ರಜೆಯ ಬಗ್ಗೆ ಒಳ್ಳೆತನದ ನೋಡತಕ್ಕಂಥ ಪರಿಸ್ಥಿತಿ ಇಲ್ಲ. ಅಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಅದಕ್ಕೆ ನಾನು ಹೇಳಿದ್ದು ಯು ಶುಡ್ ರೈಸ್ ಟು ದಿ ಅಕೇಶನ್ ಅಂತೇಳಿ ಹೇಳಿದೆ ನಾನು. ಅದಕ್ಕೆ ಸ್ವಾಮಿ ವಿವೇಕಾನಂದರು ನೋಡಿ, ನಾವು ಅಷ್ಟು ದಿವಸ ನಮಗೆ ಅವರು ಬರೀ ಇದ್ದಿದ್ದೆ ನಮ್ಮ ಜೊತೆ 39 ವರ್ಷ. ಅವ್ರು 39 ವರ್ಷ ಇದ್ರೂ ಕೂಡ ಅವ್ರ ಚಿಂತನೆಗಳು ಅಜರಾಮರ. ಅಂದರೆ ಅವ್ರ ಚಿಂತನೆಗಳಿಗೆ ಯಾವತ್ತೂ ಸಾವಿಲ್ಲ. ಅವತ್ತಿನ ದಿವಸದಲ್ಲಿ ಅವ್ರು ಹೇಳಿದ ಚಿಂತನೆಗಳು ಏನಂತಂದ್ರೆ ಅವ್ರು ಮೂರೇ ಹೇಳಿದ್ದು. ಒಬ್ಬ ಮನುಷ್ಯ ಅವನು ಸಾಧನೆಯನ್ನು ಮಾಡಬೇಕಾದ್ರೆ ಅದನ್ನೇ ಸಾಧನೆ ಮಾಡದೇ ಇರ್ತಕ್ಕಂಥದ್ದೇ ಮನುಷ್ಯನಲ್ಲಿ 3 ಅಂಗ ಇರ್ತದೆ: ಹೆಡ್ಡು, ಹಾರ್ಟು, ಹ್ಯಾಂಡು. ಇವು ಬಹಳ ಮುಖ್ಯ. ಅಂದರೆ ಸ್ವಾಭಿಮಾನದ ಬದುಕನ್ನು ನಡೆಸಬೇಕಾದ್ರೆ, ಯಾರು ಒಬ್ಬ ಉದ್ಧಾರ ಆಗಬೇಕಾದ್ರೆ ಅಥವಾ ಸಮಾಜದಲ್ಲಿ ಒಳ್ಳೆ ಹೆಸರು ಬೆಳೆಸ್ಕೊಳ್ಬೇಕಾದ್ರೆ, ಒಳ್ಳೇದು ಮಾಡಬೇಕಾದ್ರೆ ಮುಖ್ಯವಾಗಿ ಮನುಷ್ಯನನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು 3 ಅಂಗಗಳು: ಹೆಡ್ಡು, ಹಾರ್ಟು, ಹ್ಯಾಂಡು. ಅವ್ರು ಅದಕ್ಕೆ 3 ಹೇಳ್ತಾರೆ. ವೆನ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹೆಡ್ ಅಂಡ್ ಹಾರ್ಟ್ ಅಂತಂದಾಗ ಅವ್ರು ಹೇಳ್ತಾರೆ ಹಾರ್ಟ್ ಶುಡ್ ಪ್ರಿವೈಲ್ ಅನ್ನೋ ಮಾತನ್ನು ಹೇಳ್ತಾರೆ. ನಿಮ್ಮಲ್ಲಿ ಎಷ್ಟು ಜ್ಞಾನ ಇದೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಆ ಜ್ಞಾನವನ್ನು ಯಾವ ರೀತಿ ಬಳಸ್ಕೊಳ್ತೀರಿ ಅಂತ. ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ವಿದ್ವತ್ ಏನಿದೆಯೋ ಆ ವಿದ್ವತ್ತನ್ನು ಜನರಿಗೆ ಒಳಿತು ಮಾಡಿದಾಗ ಮಾತ್ರ ನೀವೇನು ಶಿಕ್ಷಣ ಪಡ್ಕೊಳ್ತೀರಿ, ಜ್ಞಾನವನ್ನು ಪಡ್ಕೊಳ್ತೀರಿ, ಸಮಾಜದ ಹಿತಕ್ಕಾಗಿ ನೀವು ಕೆಲಸ ಮಾಡ್ತೀರಿ, ಆಗ ಮಾತ್ರ ನೀವು ಆ ಜ್ಞಾನವನ್ನು ಸಂಪಾದಿಸಿದ್ದ ಉಪಯೋಗಕ್ಕೆ ಬರ್ತಕ್ಕಂಥದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ನೀವು ಯಾವಾಗಲಾರು ನಾನೇ ಬುದ್ಧಿವಂತ, ನನಗಿಂತ ಇನ್ಯಾರೂ ಬುದ್ಧಿವಂತ ಇಲ್ಲ ಅಂತ ಏನಾದ್ರು ತಲೆಗೇರಿಸ್ಕೊಂಡ್ರೆ ನೀನು ಅಲ್ಲಿಂದ ಅವನಿಗೆ ಅವನತಿ ಸ್ಟಾರ್ಟ್ ಆಗ್ತದೆ. ಆ ವ್ಯಕ್ತಿಗೆ ಡಿಕ್ಲೈನಿಂಗ್ ಪ್ರೋಸೆಸ್ ಸ್ಟಾರ್ಟ್ಸ್ ಫ್ರಮ್ ವೆನ್ ಇಟ್ ಗೋಸ್ ಟು ದಿ ಹೆಡ್ ಅಂತ ಮಾತನ್ನು ಹೇಳ್ತಾರೆ ಅವರು. ತಲೆಗೆ ಏರ್ಬಿಟ್ರೆ ನಾನೇ ಜ್ಞಾನ ಹೊಂದಿದ್ದೀನಿ, ಎಲ್ಲವೂ ನನಗಿದೆ ಅಂತ ಹೇಳಿ ಅದು ಅವನತಿ ಪ್ರಾರಂಭ ಆಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ ಹಾರ್ಟ್ ಶುಡ್ ಪ್ರಿವೇಲ್ ಅನ್ನೋ ಮಾತನ್ನು ಹೇಳ್ತಾರೆ. ಹಾರ್ಟ್ ಶುಡ್ ಪ್ರಿವೇಲ್ ಅನ್ನೋಕ್ಕೆ ಏನು ಹೇಳ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ಅವನ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ಬೇಕು ಅಂತ. ಹೃದಯ ಶ್ರೀಮಂತಿಕೆ ಅಂದರೆ ಏನು ಅಂತಂದರೆ, ಸಮಾಜದಲ್ಲಿ ಯಾರು ನೊಂದವರು ಇರ್ತಾರೋ ಅವರಿಗೆ ದನಿ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಯಾರಿಗೊಂದು ಹೊತ್ತಿಗೆ ಊಟಕ್ಕಿರಲ್ವೋ ಅಂಥವರಿಗೆ ನಿನ್ನ ಕೈಯಲ್ಲಾಗಿದ್ದಂಥ ನಿನ್ನ ಶಕ್ತಿ ಏನಿದೆಯೋ ಆ ಶಕ್ತಿಗೆ ಮೀರಿ ನೀನು ಅವನಿಗೆ ಸಹಾಯ ಮಾಡಬೇಕು, ಒಂದು ಹೊತ್ತಿಗೆ ಊಟ ಇದ್ದವನಿಗೆ ಅಂತ. ಶೋಷಿತರು ಇರ್ತಾರೆ, ವಿಧವೆಯರಿಗಿರ್ತಾರೆ, ಅಂಥವರಿಗೆ ನೀವು ಬೆಳಕಾದಾಗ ಮಾತ್ರ ನಿಮ್ಮಲ್ಲಿ ಇರ್ತಕ್ಕಂಥ ವಿದ್ವತ್ ಏನಿದೆಯೋ ಆ ವಿದ್ವತ್ತು ಉಪಯೋಗ ಬಂದಾಗ ಮಾತ್ರ ನೀವೇನಾದ್ರು ಸಮಾಜದಲ್ಲಿ ಹುಟ್ಟಿದಕ್ಕೆ ನಿಮ್ಮ ಬದುಕಿಗೆ ಸಾರ್ಥಕತೆಯನ್ನು ಕಂಡುಕೊಳ್ತಕ್ಕಂಥದ್ದು. ನೀವು ಯಾವಾಗ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ತೀರಿ ಅಂತ. ಅದಕ್ಕೆ ಅವರು ವೆನ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹೆಡ್ ಅಂಡ್ ಹಾರ್ಟ್, ಹಾರ್ಟ್ ಶುಡ್ ಪ್ರಿವೈಲ್ ಅನ್ನೋ ಮಾತನ್ನು ಹೇಳ್ತಾರೆ. ಇದು 2. 3ನೇದು ಸ್ವಾಭಿಮಾನದ ಬದುಕನ್ನು ಹೆಂಗೆ ನಡೆಸೋದು ಅಂತ. ಈಗೆಲ್ಲ ಸ್ವಾಭಿಮಾನನ ನಾವು ಈಗ ಹೆಂಗೆ ನಾನು ಹೇಳಿದ್ನೋ, ರಾಷ್ಟ್ರ ನಾಯಕರನ್ನ ಟಾರ್ಚ್ ಬಿಟ್ಕೊಂಡು ಹುಡುಕ್ಬೇಕು, ಹಾಗೆ ಈಗ ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡು ಬದುಕೋರ ಅಂಥವ್ರನ್ನ ಟಾರ್ಚ್ ಇಟ್ಕೊಂಡು ಹುಡುಕ್ಬೇಕು. ಯಾಕೆ ಅಂತಂದರೆ ಅವ್ರಿಗೆ ಮುಂದಿನ ಹೇಳ್ತಾರೆ ಹ್ಯಾಂಡ್ ಎಲ್ಲ ಹಿಂಗಾಗ್ಬಿಟ್ಟವೆ, ಹ್ಯಾಂಡ್ ಯಾವಾಗಲೂ ಹಿಂಗಿರಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಅಂದರೆ ನೀನು ಏನು ದುಡಿತೀಯೋ, ನಿನ್ನಲ್ಲಿ ಎಷ್ಟಿದೆಯೋ ಶಕ್ತಿ, ಅದರಲ್ಲಿ ಅಟ್ಲೀಸ್ಟ್ 10 ರೂಪಾಯಿ ದುಡಿದ್ರೆ 1 ರೂಪಾಯಿನ 2 ರೂಪಾಯಿನ ಯಾರಿಗಾರು ಕೊಡೋದು ಕಲ್ತ್ಕೋಬೇಕು. ನನಗಿಲ್ಲ ಇನ್ನೂ 10 ಇದೆ, ನಂಗೆ ಇನ್ನೂ 10 ಇದ್ದಿದ್ದು 1 ಕೋಟಿ ಆಗಬೇಕು ಅನ್ನೋರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಈಗ ನೀವು ಇದು ನೋಡ್ತೀರಿ ಸಮಾಜದಲ್ಲಿ ಎಷ್ಟು ಜನ ಇವತ್ತು ನನ್ನ ಆಸ್ತಿ ಕೋಟಿ, ಇಷ್ಟು ಕೋಟಿ ಅಂತ ಹೇಳ್ತಾರೆ. ಅವ್ರಿಗೆ ತೃಪ್ತಿನೇ ಇಲ್ಲ. ನೀವು 100 ಕೋಟಿ ಇದ್ದರೆ 1000 ಕೋಟಿ ಮಾಡಬೇಕು ಅಂತಾರೆ, 1000 ಕೋಟಿ ಇದ್ದರೆ ನಂಗೆ 2000 ಕೋಟಿ ಆಗಬೇಕು ಅಂತಾರೆ. ಅಂದರೆ ಪೀಪಲ್ ಬಿಕಮ್ ಮೋರ್ ಗ್ರೀಡಿ ಅಬೌಟ್ ಮನಿ.
ಆ ಥರ ಆಗ್ಬಿಟ್ಟಿದೆ. ಅದಕ್ಕೆ ಅವ್ರು ಆವತ್ತಿನ ದಿವಸ ಹೇಳಿದರು, ಯಾವಾಗಲೂ ಕೈಗಳು ಹಿಂಗಿರಬಾರ್ದು, ಕೈ ಯಾವಾಗಲೂ ಹಿಂಗಿರಬೇಕು ಅಂತ ಹೇಳಿದರು. ಅಂದರೆ ಬರ್ತಕ್ಕಂಥ ಆದಾಯ ಏನಿದೆಯೋ ಅದರಲ್ಲಿ ಒಂದು 10 ರೂಪಾಯಿನಾರು 100 ರೂಪಾಯಿ ದುಡಿದ್ರೆ ಒಂದು 10 ರೂಪಾಯಿನಾರು ಸಮಾಜಕ್ಕೆ ಒಳಿತಿಗೆ. ಫಾರ್ ಎಕ್ಸಾಂಪಲ್, ಹಳ್ಳಿ ಕಡೆ ಎಷ್ಟೋ ಮಕ್ಕಳುಗಳಿಗೆ ವಿದ್ಯೆ, ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಇವತ್ತಿನ ದಿವಸ ನೀವು ನೋಡಿದಿರಿ, ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಹಾಸ್ಪಿಟಲ್ಸು ಎಲ್ಲ ಕಮರ್ಷಿಯಲ್ ಸೆಂಟರ್ಸ್ ಆಗಿಬಿಟ್ಟಿದೆ. ದುಡ್ಡೇನಿದೆಯೋ ಅವ್ರಿಗೆ ಮಾತ್ರ. ಸತ್ತಿದ್ರು ನಾವು 4 ಗಂಟೆ ಇಟ್ಕೊಂಡು ಏನೋ ವೆಂಟಿಲೇಟ್ರಲ್ಲಿ ಇಟ್ಟು ಬಿಲ್ಗಳೆಲ್ಲ ಲಕ್ಷಾಂತರ ರೂಪಾಯಿ ಬರ್ತದೆ ಬಿಲ್ಲು. ಸ್ಕೂಲ್ಗೆ ಹೋಗಿ ನೀವು ಯಾವ್ದಾದ್ರು ಸ್ಕೂಲಲ್ಲಿ ಕಡಿಮೆ ಫೀಸ್ಗೆ ಏನಾದ್ರು ಅಡ್ಮಿಷನ್ ಸಿಗುತ್ತಾ? ಇಲ್ಲ. ಅದಕ್ಕೆ ಯಾರು ಕಾರಣ? ನಮ್ಮವರೇ ಕಾರಣ. ಎಷ್ಟು ಸರ್ಕಾರಿ ಶಾಲೆಗಳು ಇವತ್ತು ಬದುಕಿಸಿದ್ದಾರೆ ಅವರು. ಆಡಳಿತ ನಡೆಸ್ತಾರಲ್ಲ ಅವ್ರು, ಎಷ್ಟು ಜನ ಸರ್ಕಾರಿ ಶಾಲೆಗಳಿಗೆ ಉಪನ್ಯಾಸಕರನ್ನ ಅಪಾಯಿಂಟ್ ಮಾಡಿದ್ದಾರೆ. ಒಂದು ಕಾಲೇಜ್ಗೆ ಹೋಗಿ ನಿಮಗೆ ಸಿಗೋದು ಇಬ್ಬರೇ, ಒಬ್ಬ ಪ್ರಿನ್ಸಿಪಾಲ್, ಇನ್ನೊಬ್ರು ಯಾರೋ ಒಬ್ಬ ಲೆಕ್ಚರ್ ಮಾತ್ರ ಪರ್ಮನೆಂಟ್ ಲೆಕ್ಚರ್ ಇರ್ತಾನೆ. ಇನ್ನೆಲ್ಲರಿಗೂ ಬರೀ 10-12 ಸಾವಿರ ರೂಪಾಯಿ ಬರೀ ಸಂಬಳ ಕೊಟ್ಕೊಂಡು ಪಾಪ ಅವನು ಡಿಗ್ರಿ ಮಾಡ್ಕೊಂಡಿರ್ತಾನೆ. ಅವನಿಗೆ ಎಲ್ಲೂ ಸಿಕ್ಕಿರಲ್ಲ ಕೆಲಸ, 12 ರೂಪಾಯಿ ದುಡಿತಾ ಇರ್ತಾರೆ. ನೀವು ಏನು ಮಾಡ್ತಾ ಇದ್ದೀರಿ? ಎಲ್ಲ ಸ್ಕೂಲ್ಗಳನ್ನು, ಕಾಲೇಜ್ಗಳನ್ನು, ಸರ್ಕಾರಿ ಶಾಲೆಗಳನ್ನೆಲ್ಲ ಮುಚ್ತಾ ಬರ್ತಾ ಇದ್ದೀರಿ. ಇನ್ನು ಎಲ್ಲಿ ಸಿಗುತ್ತೆ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ಸು? ಯಾವ ಮಕ್ಕಳು ಹೋಗ್ತಾರೆ ಶಾಲೆಗೆ? ಈ ಪರಿಸ್ಥಿತಿ ಇವತ್ತು. ಎಜುಕೇಷನ್ನು ಮತ್ತು ಹೆಲ್ತು, ಆ್ಯಕ್ಚುಲಿ ಈ ದೇಶದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂಥದ್ದೇ ಎರಡು, ಶಿಕ್ಷಣ ಮತ್ತು ಆರೋಗ್ಯ. ಆ ಶಿಕ್ಷಣ ಮತ್ತು ಆರೋಗ್ಯ ಇವತ್ತೆಲ್ಲ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಲ್ಲರ ಕಪಿಮುಷ್ಟಿಯಲ್ಲಿದೆ ಅದು. ಹಾಗಾಗಿ ಸರ್ಕಾರಿ ಶಾಲೆಗಳ ಹಣೆ ಬರೋನು ಹಾಗೆ ಆಗಿದೆ. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದ್ ಬಂದವರು. ಇವತ್ತು ಯಾರನ್ನಾರು ಮಕ್ಕಳಿಗೆ ನೀವು ಸರ್ಕಾರಿ ಶಾಲೆಗೆ ಸೇರಿಸಿ ಅಂತಂದ್ರೆ ಎಷ್ಟು ಜನ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ? ಯಾಕೆಂದ್ರೆ ಅಲ್ಲಿ ಕ್ವಾಲಿಟಿ ಇಲ್ಲ, ಎಜುಕೇಶನ್ ಸರಿಯಾಗಿಲ್ಲ. ಕೆಲವೊಂದು ಈಗ ಅದೊಂದು KPS ಸ್ಕೂಲ್ ಅಂತ ಮಾಡಿದೆ, ಅದೊಂದು ಸ್ವಲ್ಪ ಚೆನ್ನಾಗಿದೆ ಆ್ಯಕ್ಚುಲಿ, ನಡೀತಾ ಇದೆ ಇತ್ತೀಚೆಗೆ. ನೋಡಿದ್ರೆ ನನಗೆ ಮಟ್ಟಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಏನೋ ಒಂದು ಇದೆ, ಅದ್ರಲ್ಲಿ ಬೋತ್ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಸ್ವಲ್ಪ ಇದೆ. ಕೆಲವೊಂದು ಊರುಗಳಲ್ಲಿ ಕೆಲವೊಂದು ಶಾಲೆಗಳು ಅದ್ರಲ್ಲಿ ಚೆನ್ನಾಗಿದೆ ಎಜುಕೇಶನ್ಸ್ಗಳು, ಅಂಥದ್ದಿದೆ. ಹಾಗಂತೇಳಿ ನಾನು ಇಲ್ಲ ಅಂತ ಹೇಳೋದಿಲ್ಲ. 100 ಸ್ಕೂಲಲ್ಲಿ 1-2 ಸ್ಕೂಲು, ಅದುವೇ ಒಳ್ಳೊಳ್ಳೆ ಶಿಕ್ಷಕರು ಯಾರಿದ್ದಾರೋ, ಕಮಿಟ್ಮೆಂಟ್ ಯಾರು ಇಟ್ಕೊಂಡಿದ್ದಾರೋ ಅಂಥವರು ಅಂಥ ಶಾಲೆಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಚೆನ್ನಾಗಿದೆ. ಈವನ್ ಪ್ರೈವೇಟ್ ಸ್ಕೂಲ್ಗಳಿಗಿಂತಲೂ ಚೆನ್ನಾಗಿದೆ. ಅದು ಯಾವಾಗ ಅಲ್ಲಿಯ ಶಿಕ್ಷಕರು ಯಾವಾಗ ದೇಶದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಮಕ್ಕಳುಗಳು ಮುಂದಿನ ದೇಶದ ಭವಿಷ್ಯಕ್ಕೆ ಅವರೇ ಬುನಾದಿ ಆಗಬೇಕು ಅಂತ ಹೇಳಿ ಕೆಲಸ ಮಾಡ್ತಾರೋ ಅಂಥ ಶಿಕ್ಷಕರಿದ್ದಾರೆ. ಇನ್ನು ಮತ್ತೆ ಅಂಥ ಶಿಕ್ಷಕರನ್ನ ನಾವು ಸಮಾಜದಲ್ಲಿ ನೋಡ್ತಕ್ಕಂಥದ್ದು ಯಾವ ರೀತಿ ಇದೆ ಗೊತ್ತಾ? ಈಗ ಯಾರು ಹಾನೆಸ್ಟ್ ಆಗಿದ್ದಾನೆ ಅಂದ್ರೆ ಇವನಿಗೆ ಬುದ್ಧಿನೇ ಇಲ್ಲ, ಇವನಿಗೆ ಜೀವನ ಮಾಡೋದೇ ಗೊತ್ತಿಲ್ಲ, ಈ ಮೇಸ್ಟ್ರಿಗೂ ಬುದ್ಧಿನೇ ಇಲ್ಲ, ಇವನು ಹಿಂಗೆ ಮಾಡ್ತಾನೆ, ಬೆಳಗ್ಗೆ 9:00 ಬರ್ತಾನೆ, ಸಂಜೆ 6 ಗಂಟೆವರೆಗೂ ಸ್ಕೂಲಲ್ಲಿ ಇರ್ತಾನೆ ಅನ್ನೋ ದೃಷ್ಟಿಕೋನ ನಮ್ಮಲ್ಲಿ ಜನರಲ್ ಹಂಗಾಗಿದೆ. ಅದಲ್ಲ ನನ್ನ ಪ್ರಕಾರ. ಆ ದೃಷ್ಟಿಕೋನ ಹೇಗಿರ್ಬೇಕು ಅಂತಂದ್ರೆ, ಇವ ಊರಿನ ಒಳಿತಿಗಾಗಿ, ಶಾಲೆಯ ಒಳಿತಿಗಾಗಿ, ಮಕ್ಕಳ ಭವಿಷ್ಯಕ್ಕಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅಂಥವ್ರನ್ನ ನಾವು ಬೆನ್ನು ತಟ್ಟಿ ಸಪೋರ್ಟ್ ಮಾಡಿ ಅಂಥವರ ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡಿದಾಗ ಮಾತ್ರ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಜನರು ನೋಡ್ತಕ್ಕಂಥ ದೃಷ್ಟಿಕೋನ ಏನಿದೆಯೋ ಆ ದೃಷ್ಟಿಕೋನ ಬದಲಾಗಬೇಕು. ನಾನೇ ಕೆಲವು ನನ್ನ ಫ್ರೆಂಡ್ಸ್ ಎಲ್ಲ ಲೆಕ್ಚರ್ ಪ್ರಿನ್ಸಿಪಾಲ್ಗಳವರೆಲ್ಲ ಇದ್ದಾರೆ, ಅವ್ರು ಹೇಳ್ತಾರೆ ಸ್ಕೂಲ್ಗಳಲ್ಲಿ ಹೆಂಗಾಗಿದೆ, TC ಕೊಡೋಕ್ಕೂ 100 ರೂಪಾಯಿ 200 ರೂಪಾಯಿ ಹಿಂಗೆ ಮಾಡ್ತಾರೆ. ನಾವು ಇಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮನ್ನು ನೋಡೋ ದೃಷ್ಟಿನೇ ಒಂಥರ ನೋಡ್ತಾರೆ ಅಂತ ನನ್ನ ಫ್ರೆಂಡ್ ಒಬ್ಬ ಪ್ರಿನ್ಸಿಪಾಲ್ ಇದ್ದಾರೆ ಹೇಳ್ತಾರೆ. ಸ್ಕೂಲಲ್ಲಿ ನೋಡ್ರಿ 2 ಜನ ಇದ್ದಾರೆ ಅಷ್ಟೇ ಪರ್ಮನೆಂಟ್ ಲೆಕ್ಚರ್ಸ್ಗಳು. ಈಗ ಯಾವ ಮಟ್ಟಕ್ಕೆ ನಾವು ಭ್ರಷ್ಟಾಚಾರ ಅಂತಂದ್ರೆ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂದ್ರೆ, ಈಗ ಸರ್ಕಾರಿ ನೌಕರ ಅವರಿಗೆ EL ಸ್ಯಾಂಕ್ಷನ್ ಮಾಡ್ಕೊಳ್ಬೇಕು ಅಂದ್ರೆ ದುಡ್ಡು ಕೊಡಬೇಕು, CLಗಳು ತಗೊಳ್ಬೇಕು ಅಂದ್ರೆ ಅವ್ನು ಶಾಲೆ ಯಾರು ಅಡ್ಮಿನಿಸ್ಟ್ರೇಷನ್ ಬ್ರಾಂಚಲ್ಲಿ ಇರ್ತಾನೆ ಅವನನ್ನು ನೋಡ್ಕೋಬೇಕು. ಆ ಒಂದು ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ನಾನು ಹೇಳಿದ್ದು ಎಲ್ಲರನ್ನೂ ಸರಿಯಾಗಬೇಕು ಅಂತಂದ್ರೆ ಮೊದಲು ನನ್ನ ಪ್ರಕಾರ ಪ್ರಜೆಗಳೇ ರೆಡಿ ಆಗಬೇಕು. ಪ್ರಜೆಗಳು ಯಾವಾಗ ಈ ದುಡ್ಡು ತಗೊಂಡು ಓಟ್ ಹಾಕಂತ ಕೆಲಸ ಮಾಡ್ತಾರೋ, ಒಳ್ಳೊಳ್ಳೆಯವ್ರನ್ನ ಯಾರನ್ನ ಆಯ್ಕೆ ಮಾಡ್ಕೊಳ್ಳಲ್ವೋ. ಫಾರ್ ಎಕ್ಸಾಂಪಲ್ ನಮ್ಮ ಇಡೀ ರಾಮಸ್ವಾಮಿ ಅವರು ಇದ್ದಾರೆ, ಅವರು ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡೋಂಥವ್ರು, ಅವ್ರನ್ನ ಕೆಲಸ ಅಲ್ಲ. ಅಂಥ ಪರಿಸ್ಥಿತಿಲಿ ನಾವಿದ್ದೀವಿ. ನಮ್ಮಲ್ಲಿ ದೇಶದಲ್ಲಿ ಗೆದ್ದಂಥವ್ರು ಎಷ್ಟು ಜನ, ದುಡ್ಡಿಂದ ಗೆದ್ದವ್ರು ಅವ್ರ ಲೆಕ್ಕ ಹಾಕಿ ನೀವು ನೋಡೋಣ. ಎಲೆಕ್ಷನ್ನಲ್ಲಿ ಗೆದ್ದಂಥವ್ರು ಎಷ್ಟು ಜನ ಇದ್ದಾರೆ? ಇಲ್ಲ ಜಾತಿ ಇರಬೇಕು, ಇಲ್ಲ ದುಡ್ಡು ಇರಬೇಕು. ಟಿಕೆಟ್ ಕೊಡ್ಬೇಕಾದ್ರೆ ನೋಡೋ ಜಾತಿ, ಅವನ ಕೈಗೆ ಎಷ್ಟಿದೆ ದುಡ್ಡು ಅಂತ ಪಕ್ಷಗಳು ನೋಡ್ತಕ್ಕಂಥದ್ದು. ಇಂಥ ಪರಿಸ್ಥಿತಿ ನಾವಿದೆ. ಅದಕ್ಕೆ ಯಾರು ಕಾರಣ ಅಂದ್ರೆ ನಾವೇ ಕಾರಣ. ನನ್ನ ಪ್ರಕಾರ ಓಟ್ ಹಾಕೋರು ನಾವಿದೀವಲ್ಲ, ನಾವೇನ್ ಮಾಡ್ಬೇಕು, ಜಾತಿ ಮತ ಯಾವುದು ನೋಡ್ಕೊಡ್ಬಾರ್ದು. ನಾ ಹೇಳಿದ್ನಲ್ಲ, ಈಗ ಗಾಂಧೀಜಿ ಹೇಳಿದ್ರಲ್ಲ, ಯಾರು ಹೂ ವಿಲ್ ಬಿಕಮ್ ಲೀಡರ್ ಅಂತ. ಸಮಾಜದಲ್ಲಿ ಯಾರು ಯಾವಾಗ ಜನರ ಜೊತೆಗೆ ಇದ್ದು ಅವನು ಬೆಳಿತಾನೋ,
ಅಂತ ಬೆಳೆಯುವಂಥವನ್ನ ನಾವು ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸ್ತಕ್ಕಂಥವ್ನು ಯಾರು ಇರ್ತಾನೋ ಅವನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಅದು ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ದೇಶ ಇವತ್ತು ಇಂಥ ಸ್ಥಿತಿಗೆ ಬರ್ತಾ ಇದೆ. ಮುಂದೆ ನನಗೆ ಗೊತ್ತಿಲ್ಲ, ಮುಂದಿನ ಮಕ್ಕಳುಗಳು, ನಮ್ಮ ಮುಂದಿನ ಮಕ್ಕಳುಗಳು ಇದಾರಲ್ಲ, ಅವ್ರಿಗೆ ಭವಿಷ್ಯ ನಾವು ಏನು ಬಿಟ್ಟು ಹೋಗ್ತೀವಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಈಗ ಅವ್ರನ್ನ ನಾವು ಮುಖದ ಮುಂದೆ ಇಟ್ಕೊಂಡು ಗಮನಿಸಿದಾಗ ನೋಡಿದಾಗಂತೂ ಒಂದು ರೀತಿ ಖೇದ ಆಗ್ತದೆ, ಮನಸ್ಸಿಗೆ ಖೇದ ಆಗ್ತದೆ. ಮುಂದಿನ ಸಮಾಜವನ್ನು, ಮುಂದಿನ ಪೀಳಿಗೆಗೆ ಯಾವ ಥರದ ಸಮಾಜ ಕೊಟ್ಟು ಹೋಗ್ತೀವಿ. ಅದಕ್ಕೆ ನಾನು ಹೇಳಿದ್ದೆ, ಬಹಳ ನೋವಿನಿಂದ ಹೇಳಿದೆ, ಪ್ರಳಯ ಆಗ್ಬೇಕು ಅಂತ. ಪ್ರಳಯ ಆದ್ರೆ ನಾವು ಸರಿ ಆಗ್ಬೋದೇನೋ, ಸುಧಾರಣೆ ಆಗ್ಬೋದು ಅಂತ. ಅದಕ್ಕೆ ನಾನು ಹೇಳೋದು ಏನಂತಂದ್ರೆ, ಅದಕ್ಕೆ ನಾನು ಬಹಳ ಸೂಕ್ಷ್ಮವಾಗಿ ಹೇಳಿದೆ. ಏನು ದೇಶ ನಡೆಸಕ್ಕಂಥ ಸಂದರ್ಭದಲ್ಲಿ 3 ಅಂಗಗಳಿದಾವು: ನ್ಯಾಯಾಂಗ, ಕಾರ್ಯಾಂಗ, ಈ ಶಾಸಕಾಂಗ. ಇವು 3 ಸರಿಯಾಗ್ಲಿಲ್ಲ ಅಂತಂದ್ರೆ ದೇಶಕ್ಕೆ ಭವಿಷ್ಯ ಇಲ್ಲ. ಅದಕ್ಕೆ ನಾನು ಹಿಸ್ಟ್ರಿನ ನೆನಪಿಸ್ಬೇಕು. ಹಿಸ್ಟ್ರಿ ನೆನಪಿಸಿ ಅವ್ರು ಯಾತಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂತಕ್ಕಂಥದ್ದನ್ನ ಅವರು ಯಾವಾಗ ಆತ್ಮಾವಲೋಕನವನ್ನು ಮಾಡಿಕೊಳ್ಳಲ್ವೋ, ಎಲ್ಲಿವರೆಗೂ ನನ್ನ ತಲೆಮಾರಿನಿಂದ 10 ತಲೆಮಾರಿಗೂ ಆಸ್ತಿ ಮಾಡಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೋ ನಮ್ಮನ್ನು ಆಳವರು, ಆವಾಗ ದೇಶದ ಭವಿಷ್ಯ ಇಲ್ಲ. ಅದಕ್ಕೆ ದೇಶದ ಭವಿಷ್ಯ ಬೇಕು ಅಂತಂದ್ರೆ ಬರೀ ಅವ್ರನ್ನ ಮಾತ್ರ ನಾವು ಪ್ರಶ್ನೆ ಮಾಡೋದಲ್ಲ, ನಾವು ಫಸ್ಟ್ ಸರಿ ಆಗ್ಬೇಕು. ಅದಕ್ಕೆ ನಾನು ಹೇಳಿದ್ದು, ಮನೆಯಲ್ಲೂ ಕೂಡ ಪ್ರಶ್ನೆ ಮಾಡುವ ಕೆಲಸ ಆಗಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಇದು ಪ್ರಶ್ನೆ ಮಾಡಿದಾಗ ಮಾತ್ರ ನಾವೇನಾದರೂ ಮುಂದಿನ ಮಕ್ಕಳುಗಳಿಗೆ ಒಂದು ಭವಿಷ್ಯವನ್ನ ನೋಡ್ಲಿಕ್ಕೆ, ಕಂಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಈಗ ಸುಮಾರು ನಿಮ್ಮ ವಿಚಾರಗಳು ಕೂಡ ಬಹಳಷ್ಟು ಇದೆ. ಕೆರೆ ಕಟ್ಟೆಗಳನ್ನ ದೋಚಿರ್ತಕ್ಕಂಥದ್ದು ಅಂಥದ್ದು ಎಲ್ಲ ಇದೆ. ಅದಕ್ಕೆಲ್ಲ ಶಾಮೀಲಾಗಿ ಅಧಿಕಾರಿಗಳು ದಾಖಲೆಗಳನ್ನ ರೆಡಿ ಮಾಡಿಕೊಡ್ತಕ್ಕಂಥದ್ದು ಅದು ಬಹಳ ಒಂದು ಇವತ್ತಿನ ಪರಿಸ್ಥಿತಿ. ಆಮೇಲೆ ಅವರು ಏನೋ ನಮ್ಮ ಲಾಯರ್ ಹೇಳ್ತಾ ಇದ್ರು, ಸರಿಯಾಗಿ ಸರ್ಕಾರಗಳನ್ನ ಡಿಫೆಂಡೇ ಮಾಡೋದಿಲ್ಲ. ಅದಕ್ಕೆ ನನಗೆ ಮೊನ್ನೆ ಲಾ ಮಿನಿಸ್ಟರ್ ಸಿಕ್ಕಿದ್ರು, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ ಮುದ್ದೇಬಿಹಾಳದಲ್ಲಿ. ಅವ್ರಿಗೆ ಹೇಳಿದೆ ನಾನು, ನಿಮ್ಮ ಪಾರ್ಟಿ ಕಾರ್ಯಕರ್ತರು ಅಂತ ನೀವು ಯಾರನ್ನೂ ಇಲ್ಲಿ ಅಡ್ವೊಕೇಟ್ಸ್ನ ಅಪಾಯಿಂಟ್ ಮಾಡಬೇಡಿ. ನೀವು ನೋಡ್ಬೇಕಾಗಿರೋದು ಏನು ಅಂತಂದ್ರೆ ಇನ್ಸ್ಟಿಟ್ಯೂಷನ್ನ ಹಿತಾಸಕ್ತಿ. ಅಲ್ಲಿ ಬಂದು ಎಷ್ಟು ಜನ ನಿಮ್ಮ ಸರ್ಕಾರವನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಅಂದ್ರೆ ಸರ್ಕಾರ ಪ್ರೊಟೆಕ್ಟ್ ಮಾಡ್ತಾರೆ ಅಂದ್ರೆ ಸರ್ಕಾರ ಮಾಡೋ ಹಲ್ಕ ಕೆಲಸಗಳಿಗೆಲ್ಲ ನೀವು ಅಲ್ಲಿ ಅಪಾಯಿಂಟ್ ಮಾಡಿ ಲಾಯರ್ಗಳು ಅಂತಲ್ಲ ನಾನು ಹೇಳಿದ್ದು. ಏನು ಸಾರ್ವಜನಿಕ ಸೊತ್ತಿದೆಯೋ, ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆಯೋ ಅಂತ ಕೆಲಸಗಳನ್ನ ಮಾಡುವಂತ ಕೆಲಸ ಅಪಾಯಿಂಟ್ ಮಾಡುವಾಗ ಅಡ್ವೊಕೇಟ್ಸ್ಗಳನ್ನು ಕೂಡ ಯಾರು ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಅಸೆಟ್ ಆಗ್ತಾರೋ, ಸರ್ಕಾರದ ಬಗ್ಗೆ, ಸರ್ಕಾರದ ನಿಲುವುಗಳ ಬಗ್ಗೆ ಪ್ರತಿಪಾದಿಸಿ ಒಂದು ಸಮಾಜದ ಹಿತಕ್ಕಾಗಿ ಏನೋ ನೀವು ಸರ್ಕಾರದವರು ನಿರ್ಧಾರವನ್ನು ಮಾಡಿರ್ತೀರಿ, ಅದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಕೇಪಬಲ್ ಅಡ್ವೊಕೇಟ್ಸ್ನ ನೀವು ಅಪಾಯಿಂಟ್ ಮಾಡಬೇಕು ಅನ್ನೋ ಮಾತನ್ನು ನಾನು ಅವ್ರಿಗೆ ಹೇಳಿದೆ ಸಂದರ್ಭದಲ್ಲಿ ಸಿಕ್ಕಿದಾಗ. ಅಂದ್ರೆ ನಮ್ಮ ಕೆಲಸ ಅದೇ ಮಾಡೋಕ್ಕಾಗದಲ್ವ, ಹಿಂದೇನು ಮಾಡ್ಲಿಕ್ಕಾಗುತ್ತೆ? ನಾವೇನು ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಲ್ಲ, ಏನಿಲ್ಲ. ಯಾಕೆಂದ್ರೆ ನಮ್ಮ ಅನುಭವ ಇದು. ಕೋರ್ಟ್ನಲ್ಲಿ ಬಂದು ನಿಂತ್ಕೊಳ್ತಾರೆ ಸರ್ಕಾರಿ ವಕೀಲರು, ಅವ್ರಿಗೆ ಏನು ಗೊತ್ತಿರೋದಿಲ್ಲ. ನಾವೇ ಫೈಲ್ ಓದ್ಕೊಂಡ್ ಬಂದಿರ್ತೀವಿ, ಇದಕ್ಕೆ ಏನು ಹೇಳ್ತೀರಿ ನೀವು ಕೇಳಬೇಕು ಅಂತ ಪರಿಸ್ಥಿತಿ. ನಾವು ಹಂಗಿದ್ದೀವಿ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಎಲ್ಲರಿಗೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಅಡ್ವೊಕೇಟ್ನ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವ್ರು ಕೇಳೋ ಫೀಸ್ ಕೊಡೋಕ್ಕಾಗಲ್ಲ ಎಲ್ಲ ಕ್ಲೈಂಟ್ಗಳಿಗೂ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನಾನೇ ವ್ಯವಸಾಯ ಮಾಡ್ತೀನಿ ಮನೆಯಲ್ಲಿ. ಸಂಜೆ ಹೋದ್ಮೇಲೆ ಕೂತ್ಕೊಂಡು ಎಲ್ಲ ಫೈಲ್ಸು ಓದ್ತೀನಿ. ಓದ್ಕೊಂಡು ಹೋಗಿ ಅಡ್ಮಿಷನ್ಗೆ ಯಾವ್ದು ಫೈಲ್ ಬಂದಿರುತ್ತೋ ಅದನ್ನೆಲ್ಲ ಓದ್ಕೊಂಡು ಹೋಗಿ, ಒಬ್ಬ ನಾಟ್ ಕೇಪಬಲ್ ಅಡ್ವೊಕೇಟ್ ಕೂಡ ಇರ್ತಾರೆ, ಅವನಿಗೋಸ್ಕರ ಯಾರು ಕ್ಲೈಂಟು ನಮ್ಮ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಟ್ಕೊಂಡು ಬಂದಿರ್ತಾನೋ ಅವನಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಐ ಯೂಸ್ ಟು ಟೇಕ್ ಮೈ ಪೇನ್. ಆ ಕೆಲಸ ನಾನು ಮಾಡ್ಕೊಂಡು ಹೋಗಿ ಅಲ್ಲಿ ನಾನು ಓದ್ಕೊಂಡು ಹೋಗಿರ್ತೀನಿ, ಪ್ರಶ್ನೆಗಳನ್ನ ಕೇಳ್ತೀನಿ, ಈ ಪ್ರಶ್ನೆಗಳಿಗೆ ನೀವೇನು ಹೇಳ್ತೀರಿ ಉತ್ತರ ಅಂತೇಳಿ, ಆಮೇಲೆ ನಾನು ಡಿಸಿಷನ್ ತಗೋತೀನಿ. ಅದಕ್ಕೆ ಈ ಥರದ ಕೆಲಸ ನಾವು ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಎಲ್ಲರೂ ಕೋಟಿಗಟ್ಟಲೆ ಮತ್ತೆ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಅಲ್ಲಿ ದೊಡ್ಡ ದೊಡ್ಡ ಲಾಯರ್ನ ಇಟ್ಕೊಳ್ಳೋಕ್ಕಾಗಲ್ಲ. ಇವತ್ತು ಅದೊಂಥರ ದೊಡ್ಡ ಕಾಯಿಲೆ ಆಗ್ಬಿಟ್ಟಿದೆ. ನಾನು ಯೂಸ್ ಮಾಡಲ್ಲ ವರ್ಡ್ನ, ನೀವು ಯಾರು ಹೇಳಿದ್ರಿ, ಅದೇ ನಡೀತಾ ಇರೋದು, ಆಗ್ತಾ ಇರೋದೇ ಅದೇ. ಯಾರಿಗೆ ಕೇಪಬಿಲಿಟಿ ಇರ್ತದೋ ಅವರು ಆಗ್ತದೆ. ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಅಂತಿದೆ. ಈ ಹ್ಯಾವ್ಸ್ಗಳಿಗೆಲ್ಲ ಈಗ ಒಂದು ರೀತಿ ಇದು, ನೀವು ಇದ್ರ ಬಗ್ಗೆ ಉಸಿರೆತ್ತೀರಿ, ನಮ್ಮನ್ನೇ ದಮನಕಾರಿ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇರ್ತವೆ. ಅದಕ್ಕೆ ನಾನು ಏನು ಹೊರತಾಗಿಲ್ಲ, ಅದಕ್ಕೆ ನಾನೇನು ಚಿಂತನೆ ಮಾಡೋದಿಲ್ಲ. ನಾನು ಅವತ್ತೇ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ನನಗೆ ಜನರ ಹಿತಾಸಕ್ತಿನೇ ಮುಖ್ಯ, ಈ ದೇಶನೇ ಮುಕ್ತ, ಬೇರೆ ನನಗೇನು ಇಲ್ಲ ಅನ್ನೋ ಒಂದು ಸಂದರ್ಭ ನಾನು ಬಂದಿತ್ತು ಹೇಳಿದ್ದೆ. ಆ ಥರದ್ದು ನಡೀತಾ ಇದೆ, ಇಲ್ಲ ಅಂತಲ್ಲ. ಇವತ್ತು ಯಾರು ಬೇಕು ಅಂದ್ರೆ ಎಲ್ಲರೂ ಬಕೆಟ್ ಮಾಸ್ಟರ್ಗಳು ಬೇಕು. ಬೇಕಾಗಿರೋದೆಲ್ಲ ಬಕೆಟ್ ಮಾಸ್ಟರ್ಗಳು. ಅವರಿಗೆ ಯಾರು ಮಸ್ಕ ಚಸ್ಕ ಮಾಡ್ತಾರೋ ಅವರೆಲ್ಲ ಅಪಾಯಿಂಟ್ಮೆಂಟ್ಗಳು ಆಗ್ತವೆ. ಬೇರೆ ಎಲ್ಲ ನಡೀತದೆ ದೇಶದಲ್ಲಿ, ಬಕೆಟ್ ಹಿಡಿಬೇಕಷ್ಟೇ ಅವರಿಗೆ, ಬೇರೆ ಇನ್ನೇನೋ ಮಾಡಬೇಕು ಅವ್ರಿಗೆ. ಅಂಥವು ಮಾತ್ರ ಅದಲ್ಲ.
ದೇಶ ನೀವು ನಿಜವಾಗೂ ಕಾಪಾಡಬೇಕು ಅಂತಿದ್ರೆ, ಒಳಿತು ಮಾಡಬೇಕು ದೇಶಕ್ಕೆ ಅಂತಂದ್ರೆ, ಜನರಿಗೆ ಒಳಿತು ಮಾಡಬೇಕು ಅಂತಿದ್ರೆ ನೀವು ನೋಡ್ಬೇಕಾಗಿರೋದು ಏನು ಅಂತಂದ್ರೆ ಮುಂದಿನ ದೇಶದ ಭವಿಷ್ಯ. ದೇಶವನ್ನ ಜಾಗೃತಗೊಳಿಸಕ್ಕಂತ ಕೆಲಸ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಇರ್ಬೋದು, ಅಧಿಕಾರ ಇರ್ಬೋದು, ಲಿಬರ್ಟಿ ಇರ್ಬೋದು, ಅಥವಾ ಈಕ್ವಾಲಿಟಿ ಇರ್ಬೋದು. ನಾವೇನ್ ಬರೀ ಕಾನೂನಿನಲ್ಲಿ ಪುಸ್ತಕ, ಬರೀ ಸಂವಿಧಾನದಲ್ಲಿ ಹೇಳ್ಕೊಂಡ್ರೆ ಸಾಲದು. ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ, ಆ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ನಾವು ಮಾಡಿದಾಗ ಮಾತ್ರ ನಾವೇನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇವನ್ನೇನಾದ್ರು ಮಾಡಲಿಲ್ಲ ಅಂತಂದ್ರೆ, ಅದಕ್ಕೆ ನಾನು ಹೇಳಿದ್ದು ಮುಂದಿನ ಮಕ್ಕಳುಗಳಿಗೆ ಭವಿಷ್ಯಕ್ಕೆ ಬಹಳ ಕಷ್ಟ ಇದೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ನಾನು ಹೇಳೋದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯನೂ ಕೂಡ ಜಾಗೃತರಾಗಬೇಕು. ಜಾಗೃತ ಜೊತೆಗೆ ಅನ್ಯಾಯ ಎಲ್ಲೆಲ್ಲ ಆಗ್ತಾ ಇರ್ತದೋ ಅಲ್ಲಿ ಯು ಶುಡ್ ರೈಸ್ ಟು ದಿ ಅಕೇಶನ್, ವಾಯ್ಸ್ನ ರೈಸ್ ಮಾಡಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಮೊದಲಿಗೆ ನಾನು ಅಭಿನಂದನೆ ಹೇಳಿದ್ದು. ಯಾಕೆ ಅಂತಂದ್ರೆ ನೀವು ಒಂದು ಒಳ್ಳೆ ವೇದಿಕೆಯ ಕೆಳಗಡೆ ಬಂದಿದ್ದೀರಿ ನೀವೆಲ್ಲ. ಅದನ್ನು ಸಮಾಜದ ಹಿತವನ್ನು ಇಟ್ಕೊಂಡು, ಕಾಳಜಿಯಲ್ಲಿ ಇಟ್ಕೊಂಡು ನೀವೆಲ್ಲ ಬಂದಿದ್ದೀರಿ. ಇದನ್ನ ಮಾಡಿದಾಗಲೇ ಮಾತ್ರ ನಾವೇನಾದ್ರು ಮುಂದಿನ ಒಳ್ಳೆಯ ಭವಿಷ್ಯವನ್ನು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾಗ ಎಷ್ಟು ಜನ ತ್ಯಾಗ ಬಲಿದಾನದ ಮೂಲಕ ಅವರ ಆಶಯ ಏನಿತ್ತು ಆಶಯವನ್ನು ನಾವು ಈಡೇರಿಸಬೇಕಾದ್ರೆ ಅದನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ಮುಂದಿನ ಹೆಜ್ಜೆಯನ್ನು ನಾವು ಇಡಬೇಕಾಗ್ತದೆ. ಗಾಂಧಿ ಕಂಡಂತ ಕಲ್ಯಾಣ ರಾಜ್ಯ ಏನಿದೆಯೋ ಆ ಕಲ್ಯಾಣ ರಾಜ್ಯವನ್ನು ನಾವು ಕಟ್ಟಬೇಕಾಗಿದೆ. ಅದನ್ನ ಕಟ್ಟಬೇಕು ಅಂತಂದ್ರೆ ಆ ಕಲ್ಯಾಣ ರಾಜ್ಯ ಆದಾಗ ಮಾತ್ರ ಅವ್ರು ಕಂಡಿದ್ದೇನಂದ್ರೆ ರಾತ್ರಿ 12 ಗಂಟೆಲೂ ಕೂಡ ಹೆಣ್ಮಕ್ಳು ಓಡಾಡಂಗಿರ್ಬೇಕು ಒಬ್ಬರೊಬ್ಬರು ಏನಂತಕ್ಕಂಥದ್ದು ಅವ್ರ ಕನಸಾಗಿತ್ತು. ಜೊತೆಗೆ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅವನಿಗೆ ಒಂದು ಡಿಗ್ನಿಟಿ, ಅಲ್ಲಿ ಬದುಕಂತ ಒಂದು ಸಮಾಜವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಕನಸು ಅವ್ರಿಗಿತ್ತು. ಅದ್ರ ಬಗ್ಗೆ ನಾವು ಯೋಚನೆ ಮಾಡುವುದರ ಮೂಲಕ ಏನೇ ಅಡಕು ತೊಡಗುಗಳು ಇದ್ರೂ ಕೂಡ ನಾವು ಸರಿಯಾದ ಮಾರ್ಗದಲ್ಲಿ ಹೆಜ್ಜೆ ಇಡುವುದರ ಮೂಲಕ ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಜಾಗೃತಗೊಳಿಸೋಣ. ಯಾರಿಗೆ ಜಾಗೃತಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಜಾಗೃತಿಗೊಳಿಸೋಣ. ನಾನು ಅದಕ್ಕೆ ಸಾಮಾನ್ಯವಾಗಿ ಹೆಚ್ಚಿನದಾಗಿ ನಾನು ಈ ಥರ ಸಭೆಗಳಿಗಿಂತ ಮುಂದಿನ ಭವಿಷ್ಯ ಮಕ್ಕಳುಗಳು, ಅದಕ್ಕೆ ನಾನು ಎಲ್ಲಿ ಹೈಸ್ಕೂಲ್ ಓದ್ತಿರ್ತಾರೆ ಮಕ್ಕಳು, ಎಲ್ಲಿ ಕಾಲೇಜ್ ಓದ್ತಾ ಇರ್ತಾರೆ ಅವ್ರ ಮಕ್ಕಳುಗಳಿಗೆ ಏನು ಅಂತಂದ್ರೆ ನಾವು ಅವ್ರ ಭವಿಷ್ಯ ರೂಪಿಸ್ಕೊಳ್ತಕ್ಕಂಥದ್ದು ಅಲ್ಲಿ. ಹಾಗಾಗಿ ನಾನು ಶಾಲಾ ಕಾಲೇಜುಗಳಿಗೆ ಎವ್ರಿ ಮಂತ್ 2-3 ಫಂಕ್ಷನ್ಗಳಿಗೆ ಸುಮಾರು ಸರಿ ನಾನು ಸಂತೋಷ್ ಹೆಗ್ಡೆ ಅವ್ರ ಜೊತೆಲೂ ಕೂಡ ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. ಯಾಕೆಂದ್ರೆ ಅವರು ನಮಗೆ ಒಂದು ರೀತಿಯ ಮಾಡೆಲ್ಲು. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳನ್ನ ಅವ್ರ ಮೈಂಡ್ ಸೆಟ್ ಏನಿದೆಯೋ ಅದನ್ನು ಪರಿವರ್ತನೆ ಮಾಡುವುದರ ಮೂಲಕ ಒಂದು ಒಳ್ಳೆಯ ಸಮಾಜ, ಸದೃಢ ನಾಗರಿಕ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಶಾಲಾ ಕಾಲೇಜುಗಳಿಗೆ ಹೆಚ್ಚಿನದಾಗಿ ಭೇಟಿಯನ್ನು ಕೊಡ್ತೇನೆ.